ಓಕೆ. ಸರಿ ಸರಿ. ಹ್ಞೂ. ಓಕೆನಾ. ನಾವು ಚೈಲ್ಡ್ಹುಡ್ ಡೇಸ್ನಲ್ಲಿರ್ತೀವಿ. ಆವಾಗ ನಮಗೆ ನಾವೆಲ್ಲ ಒಟ್ಟಿಗೆ 9 ಜನ, ನಾವು ಆರ್ 9 ಮೆಂಬರ್ಸ್. ನಾವು ಬೆಂಗಳೂರು ಭಾಳ ಹತ್ತಿರದಲ್ಲಿದ್ದರು. ನಮ್ಮ ತಂದೆ ತಾಯಿ ಅವ್ರು ನಾವೆಲ್ಲ ಬೇಸಿಕಲಿ ಒಂದು ಅಗ್ರಿಕಲ್ಚರಲ್ ಫ್ಯಾಮಿಲಿ. ನಾವು ಓದಬೇಕು, ಸ್ಕೂಲ್ಗೆ ಹೋಗ್ಬೇಕು ಅಷ್ಟೇ ಗೊತ್ತಿದ್ದದ್ದು ನಮಗೆ. ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಸ್ಕೂಲ್ಗೆ ಹೋದಾಗ ಏನು ಓದ್ತಾ ಇದ್ದೀವಿ ಅಂತ ಅವರು ಕೇಳ್ತಾ ಇರಲಿಲ್ಲ, ನಾವೇನು ಓದ್ತಾ ಇದ್ದೀವಿ ಅಂತ ನಾವೂ ಸಹ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡವರೆಲ್ಲ. ಬಿಕಾಸ್ ವಿ ಆರ್ ಆಲ್ವೇಸ್ ಬಿಹೈಂಡ್ ವಿತ್ ದ ಅಗ್ರಿಕಲ್ಚರ್. ಬೆಳಿಗ್ಗೆ ಎದ್ದರೆ ಸಾಯಂಕಾಲ ಎದ್ದರೆ ಆ ಹಸು ಹಿಂದೆ, ಈ ಎಮ್ಮೆ ಹಿಂದೆ, ಆ ಕುರಿ ಹಿಂದೆ, ಇಲ್ಲ ಇನ್ಯಾವುದೋ ಬೆಟ್ಟ, ಇಲ್ಲ ಇನ್ಯಾವುದೋ ನದಿ, ಇಷ್ಟೇ ನಮಗೆ ಗೊತ್ತಾದಂಥದ್ದು. ಅವರೂ ಕೇಳಲಿಲ್ಲ, ಯಾಕೆ ಹೋಗಿ ನೀವು ಇಷ್ಟೊಂದು ಫುಲ್ಲು ಕಾವೇರಿ ಹೊಳೆ ಬಂದಿದೆ ಅಂದರೆ ಯಾಕೆ ದಾಟಕ್ಕೆ ಹೋದೆ ನೀನು ಇವತ್ತು, ಕೊಚ್ಕೊಂಡು ಹೋಗ್ಬಿಡ್ಬೋಲ್ಲ ನೀನು, ಹಾಗೆ ಹೀಗೆ ಅಂತ ಅವರೂ ಒಂದು ದಿವಸ ಹೇಳಲಿಲ್ಲ. ಆಮೇಲೆ ಇಷ್ಟೊಂದು ಮರ ಎಲ್ಲ ಹಚ್ತೀರಿ ನೀವು, ಸಣ್ಣಕ್ಕೆ ಬಿದ್ದೋಗ್ಬಿಟ್ಟು ಯಾವತ್ತು ನೀವು ಸತ್ತೋಗ್ಬಿಡ್ತೀರಿ, ಹಿಂಗೆಲ್ಲ ಹತ್ತಬೇಡಿ ಅಂತ ಅವರೂ ಹೇಳಲಿಲ್ಲ. ಅದೇ ನಮ್ಗೆ ಈಗ ಅನ್ನಿಸ್ತದೆ, ನಾವು ಎಷ್ಟರ ಮಟ್ಟಿಗೆ ಕೇರ್ ತೊಗೋತೀವಿ ಮಕ್ಕಳ ಬಗ್ಗೆ ಅಂತಂದರೆ, ಮೋಟ್ರ್ ಒಂದು ಅಲ್ವ ಅಯ್ಯಪ್ಪ ಎಲ್ಲಾದರೂ ಉಂಟಾ ಬೇಡ ಅಂದ್ಬಿಡ್ತೀವಿ. ಅಂದರೆ ನಾವೆಲ್ಲ ತುಂಬ ಕೇರ್ ಮಾಡಿಬಿಡ್ತೀವ, ತುಂಬ ಎಲ್ಲದಕ್ಕೂ ರೆಸ್ಟ್ರಿಕ್ಟ್ ಮಾಡಿಬಿಡ್ತೀವ. ಆಮೇಲೆ ಅವ್ರು ಏನಾದ್ರು ಮಾಡಬೇಕು ಅನ್ನೋದಕ್ಕೆಲ್ಲ ಬೇಡ ಅಂದ್ಬಿಡ್ತೀವ. ಭಯದ ವಾತಾವರಣ ನಮ್ಮನ್ನು ಕಾಡೋಕ್ಕೆ ಶುರು ಮಾಡಿಬಿಡ್ತದೆ, ಎಲ್ಲನೂ ಏನಾದ್ರು ಹೆಚ್ಚು ಕಡಿಮೆ ಆಗಿಬಿಡ್ತದೆ ಅಂತ ಅನ್ನುವಂಥದ್ದು. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಅಷ್ಟು ತುಂಬ ಕೇರ್ ತಗೊಳ್ಳುವಂಥ, ಯಾಕೆಂದರೆ ನಾವು ನಮ್ಮನ್ನೇ ಎಕ್ಸಾಂಪಲ್ ಮಾಡಿಕೊಂಡಾಗ ನನ್ನ ಲೆಕ್ಕದಲ್ಲಿ ಅವಶ್ಯಕತೆಯೂ ಇರಲ್ಲ. ನಮ್ಮ ತಂದೆ ಅಷ್ಟೇ, ನಾವೆಲ್ಲ 9 ಜನ ಇದ್ದದ್ದೇನೋದು ಈಸ್ ಆಲ್ವೇಸ್ ವಿತ್ ಅನ್ ಅಗ್ರಿಕಲ್ಚರ್. ಅವ್ರ ಬೆಳೆ, ತೋಟ, ಇದು ಸೂಕರು, ಎಮ್ಮೆ ಹಿಂದೆನೇ ಅವ್ರ ಹಿಂದೆನೇ ಇದ್ದಾಗ ಅವರೂ ಸಹ ಆ ಕಾಲದಲ್ಲೇ ಭಾಳ ಹಿಂದೆನೇ SSLC ಪಾಸ್ ಮಾಡಿಕೊಂಡು ಒಂದು ತಾಲೂಕು ಆಫೀಸ್ ಒಳಗಡೆ ಅವರೂ ಒಳ್ಳೆ ಅಧಿಕಾರದಲ್ಲಿ ವಿಲೇಜರ್ ಡಿಪಾರ್ಟ್ಮೆಂಟಲ್ಲಿದ್ದು, ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ಲಿದ್ದವರು, ಏನೋ ಈ ಕೆಲಸ ಎಲ್ಲ ಏನು ಸಂಬಳ ತೊಗೊಂಡಿರೋದು ಸರಿ ಇಲ್ಲ, ಇದು ವ್ಯವಸಾಯ ಮಾಡೋಣ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದವರು. ಆ ಕಾರಣಕ್ಕೋಸ್ಕರನೇ ನಾವುಗಳು ಅವರಿಂದ ಪ್ರೇರಿತ ಆದ ಅನ್ನೋದಕ್ಕಿಂತ ನನ್ನ ಲೆಕ್ಕದಲ್ಲಿ ಅವರೆಲ್ಲ ನಮ್ಮನ್ನ ಎಲ್ಲೂ ಕಟ್ಟಾಕದೆ, ಎಲ್ಲೋದ್ರೂ ಹೋಗ್ತಾನೆ ಬಿಡು, ಬಂದೇ ಬರ್ತಾನೆ, ಎಲ್ಲೋ ಹೋಗ್ತಾನೆ, ವಾರ ಹೋಗ್ತಾನೆ, ಕಾಡಿಗೆ ಹೋಗ್ತಾನೆ, ಬರ್ತಾನೆ ಬಿಡು ಅನ್ನುವಂಥ ಧೈರ್ಯಕ್ಕೆ ನಮ್ಮನ್ನೆಲ್ಲ ಬಿಡ್ತಾರಲ್ಲ, ಕಳಿಸ್ಕೊಟ್ರಲ್ಲ. ನನ್ನ ಲೆಕ್ಕದಲ್ಲಿ ಅದು ಒಳ್ಳೆ ಸಂಪ್ರದಾಯ, ಅದು ಒಳ್ಳೆ ಬುದ್ಧಿನೂ ಸಹ. ನಮಗೇನು ಅವಾಗ ಅಂದರೆ ಅರ್ಲಿ ಸ್ಟೇಜಸ್ಗಳಲ್ಲಿ ನಾವು ಸಂಗಮ ಮೇಕೆದಾಟು ಪಕ್ಕ ಇದ್ದದ್ರಿಂದ ನಮ್ಮ ರಸ್ತೆಯಲ್ಲಿ ಎಲ್ಲ ಮಿಲಿಟ್ರಿ ವಾಹನಗಳು ಹೋಗುವ. ಅವಾಗೆಲ್ಲ ಇಂಡೋ ಪಾಕಿಸ್ತಾನ್ ವಾರ್ಗಳು ನಡೀತಾ ಇತ್ತು. ಅದಕ್ಕೋಸ್ಕರ ಟ್ರೈನಿಂಗ್ ಕ್ಯಾಂಪ್ ಬರ್ತಿದ್ರಲ್ಲಿ. ಬಂದಾಗ ನಮಗೆ ನೂರಾರು ವಾಹನಗಳು ರಸ್ತೆಗಳಲ್ಲಿ ಹೋಗ್ತಾ ಇದ್ದವು. ಆ ವಾಹನಗಳು ಹೋಗ್ತಾ ಇರ್ಬೇಕಂತ ಸಮಯದಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದೋ. ಅವಾಗ ನಾವುಗಳು ಎಲ್ಲ ನಿಂತ್ಕೊಂಡು, ಅವಾಗ ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡು ನಾವು ಇದರಲ್ಲಿ ಗಿಡದ ಎಲೆ, ಆ ಎಲೆ, ಈ ಎಲೆಯಲ್ಲಿ ನಾವುಗಳು ಆ್ಯಕ್ಟ್ಗಳು ಮಾಡಿಕೊಂಡು ಅವ್ರಿಗೆಲ್ಲ ಸೆಲ್ಯೂಟ್ ಹೊಡೆಯುವಂಥದ್ದೆಲ್ಲ ಇವಾಗಲೂ ಜ್ಞಾಪಕ ಇದೆ. ಇದೆಲ್ಲ ನೋಡ್ತಾ ಈಗೆಲ್ಲ ಮಾಡ್ತೀರಿ ನೀವೆಲ್ಲ, ಈಗೆಲ್ಲ ಮಿಲ್ಟ್ರಿ ಜೊತೆಯಲ್ಲಿ ಹಿಂಗೆಲ್ಲ ಮಕ್ಕಳುಗಳೆಲ್ಲ ಹೋಗ್ತವೆ. ಮತ್ತು ಅಲ್ಲಿ ಇದ್ರ ಜಾಗಕ್ಕೂ ಹೋಗ್ಬಿಡ್ತಾ ಇದ್ವಿ. ಅಲ್ಲೇನೋ ಫೈರಿಂಗ್ ಆಗ್ತಕ್ಕಂಥ ಜಾಗಗಳಲ್ಲಿ ಅದು ಇದು ಅಲ್ಯೂಮಿನಿಯಮ್ಗಳು, ಹಿತ್ತಾಳೆಗಳು ಬೇಕಾದಷ್ಟು ಸಿಕ್ತಿತ್ತು. ಪಾಪ ಬಿಡ್ತಿದ್ರು ನಮ್ಮನ್ನೆಲ್ಲ. ಆವಾಗಲೂ ತಂದು ನಾವೆಲ್ಲ ಇದೆಲ್ಲ ಹೋಗಿ, ಈವನ್ ಅಲ್ಲಿ ಫೈರಿಂಗ್ ಆಗ್ತಾಯಿದ್ರು ನಾವೆಲ್ಲ ಕಾಡುಗಳಿಗೆ ಹೋಗಿರ್ತಕ್ಕಂಥದ್ದು ಉಂಟು. ಅದರಿಂದ ಎಲ್ಲೂ ಸಹ ನಮ್ಮ ತಂದೆ ಯಾವತ್ತೂ ಈ ಕೆಲಸ ಮಾಡಬೇಡಿ, ಅಲ್ಲಿಗೆ ಹೋಗಬೇಡ, ಮರ ಹತ್ಬೇಡ, ನದಿಗಿಳಿಬೇಡ, ಆಮೇಲೆ ಇನ್ನೇನೋ ಮಾಡಬೇಡ ಅನ್ನುವಂಥದ್ದು ಯಾವುದೂ ನಮ್ಮ ಲೆಕ್ಕದಲ್ಲಿ. ಹಾವು, ಪ್ರಾಣಿ, ಆಮೇಲೆ ಆನೆಗಳು ನಾವೆಲ್ಲ ಗುಂಪು ಓಡಿಸ್ಕೊಂಡು ಹೋಗಿರೋರು ಆನೆಗಳನ್ನೆಲ್ಲನೂ. ಈ ವಿಚಾರದಲ್ಲಿ ನಮ್ಮ ತಂದೆ ಐ ಥಿಂಕ್ ಈ ವಾಸ್ ಇನ್ ರೈಟ್ ಡೈರೆಕ್ಷನ್. ತುಂಬ ದಿವಸ ಅವರು ನಾನು ಇಲಾಖೆಗೆ ಸೇರಾದ್ಮೇಲೆ ಇರಲಿಲ್ಲ, ಒಂದು 6 ವರ್ಷ ಇದ್ದರು. ನಮ್ಮ ತಾಯಿನೂ ಸಹ ತುಂಬ ದಿವಸ ನಾನು ಪೊಲೀಸ್ ಇಲಾಖೆಯಲ್ಲಿದ್ದೆ. ಟ್ರೈನಿಂಗಲ್ಲಿದ್ದಾಗಲೇ ನಮ್ಮ ತಾಯಿಗೆ ಒಂದು ಬ್ಲಡ್ ಕ್ಯಾನ್ಸರ್ ಅಂತ ಅನ್ನುವಂಥದ್ದಾಯಿತು. ಅದಾದಮೇಲೆ 94ನಲ್ಲಿ ತೀರ್ಕೊಬಿಟ್ರು. ಅವರೂ ಸಹ ನನ್ನ ಪೊಲೀಸಿಂಗ್ ಸಂಬಂಧಪಟ್ಟಾಗಲೇ ಆಗಲಿ, ಬೇರೆ ಇನ್ನೇನೇನು ನಾವು ಮಾಡ್ತಾ ಇರುವಂಥವನ್ನ ಹೇಳ್ಕೊಳ್ಳೋದಕ್ಕೆ ಆಗಲಿ, ತೋರಿಸ್ಕೊಳ್ಳೋಕ್ಕೆ ಆಗಲಿ, ನಾವು ವಿ ಆರ್ ಅನ್ಲಕ್ಕಿ ಅಂತ ಕಾಣಿಸ್ತಿದೆ. ಎಸ್, ಇಟ್ ಈಸ್ ದೇರ್ ಇನ್ ವೆರಿ ಹ್ಯೂಮನ್ ಬೀಯಿಂಗ್ಸ್. ಇಟ್ ಈಸ್ ಎ ಪಾರ್ಟ್ ಆಫ್ ಎನ್ ಹ್ಯೂಮನ್ ಬೀಯಿಂಗ್. ಈಸ್ ಎ ಗುಡ್ ಫಾದರ್. ಅವ್ರವ್ರ ಕೆಲಸ ಅವ್ರವ್ರುಗಳು ಮಾಡ್ತಾ ಇರುವಂಥದ್ದು ಇರುವಂಥದ್ರಲ್ಲಿ ನಮ್ಮನ್ನು ಫ್ರೀಯಾಗಿ ಬಿಟ್ಟಿದ್ದು, ನಮ್ಮನ್ನು ಬೆಳೆಸ್ತಂಥದ್ದು, ಮತ್ತು ನಾವೇ ದಾರಿಗಳು ಹುಡ್ಕೊಂಡು ಬಂದಂಥದ್ದು. ಆ ದಾರಿಗಳನ್ನ ಹುಡ್ಕೊಂಡು ಬರುವಂಥದ್ದಕ್ಕೆ ಆಯಿತು ಹೋಗ್ತಾ ಇದ್ದೀರಿ, ಏನೋ ಮಾಡ್ತಾರೆ ಬಿಡು ಅವರು ಅನ್ನುವಂಥದ್ದು, ಏನೋ ಒಳ್ಳೇದು ಮಾಡ್ತಾರೆ, ಗ್ಯಾರಂಟಿ ಅವ್ರು ಬಿಡಲ್ಲ ಅನ್ನುವಂಥ ಒಂದು ಹೋಪ್ ಇರ್ತದಲ್ಲ, ದಟ್ ಈಸ್ ಸಫಿಷಿಯೆಂಟ್ ಫಾರ್ ಎನಿ ಫಾದರ್ ಅಂತ ಕಾಣಿಸ್ತದೆ. ಥ್ಯಾಂಕ್ ಯು. ರೆಸ್ಪಾನ್ಸಿಬಿಲಿಟಿ ಆಫ್ ಎ ಮ್ಯಾನ್, ಹೌ ಇಂಪಾರ್ಟೆಂಟ್ ಈಸ್ ದಿ ಅಕ್ನಾಲಜ್ಮೆಂಟ್ ಆ್ಯಂಡ್ ಅಪ್ರಿಸಿಯೇಷನ್ ಅಂತ ಅನ್ನುವಂಥದ್ದು ಭಾಳ ನನ್ನ ಪೊಲೀಸ್ ರಿಲೇಟೆಡಲ್ಲೇ ನಾನು ತೊಗೊಂಡ್ರೆ ಇದಕ್ಕೆ ಸಂಬಂಧಪಟ್ಟಂಥ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ದಿ ಅಕ್ನಾಲಜ್ಮೆಂಟ್ ಆ್ಯಂಡ್ ಅಪ್ರಿಸಿಯೇಷನ್ ಬೈ ಸೊಸೈಟಿ ಅಂತ ನಾನು ಅಂದ್ಕೊಳ್ತೀನಿ. ಅದ್ರ ಪ್ರಕಾರ ಮಾತಾಡ್ಕೊಳಕ್ಕೆ ಹೋದಾಗ ಏನಾಗ್ತದೆ ಅಂತಂದರೆ, ಆ್ಯಸ್ ಎ ಫಾದರ್, ಆ್ಯಸ್ ಎನ್ ಹ್ಯೂಮನ್ ಬೀಯಿಂಗ್, ನಾನು ಏನು ಈ ಸೊಸೈಟಿನಲ್ಲಿ ಇಂಪಾರ್ಟೆಂಟು
ಅನ್ಇಂಪಾರ್ಟೆಂಟ್ ರೋಲ್ ಮಾಡಿದೆ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನುವಂಥದ್ದು ನನ್ನ ಒಂದು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ರೆಸ್ಪಾನ್ಸಿಬಿಲಿಟೀಸ್ ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ, ಜವಾಬ್ದಾರಿ ಅನ್ನುವಂಥದ್ದು ಇರ್ತದೆ. ಆ ಜವಾಬ್ದಾರಿಗಳ ಮಧ್ಯೆ ಆ ಬರ್ತಕ್ಕಂಥ ಸವಾಲುಗಳನ್ನ ಎಷ್ಟು ಚೆನ್ನಾಗಿ ನಾವು ಸ್ವೀಕಾರ ಮಾಡ್ತೀವಿ ಮತ್ತು ಅದ್ರ ಒಳಗಡೆಗೆ ಹೆಂಗೆ ಸೇರಿಕೊಳ್ತೀವಿ, ಮತ್ತು ಅದನ್ನು ಭೇದಿಸಿದ ಮೇಲೆ ನಾವೆಷ್ಟು ಅಪ್ರಿಸಿಯೇಷನ್ ಬೈ ಅದರ್ಸ್ ಹೇಗಿರುತ್ತೆ ಅದು ಹೇಗೆ ನಾವು ಅದನ್ನು ಆ ಮಜಲುಗಳಿದಾವಲ್ಲ ಅದನ್ನು ಹೇಗೆ ನಾವು ಎಂಜಾಯ್ ಮಾಡ್ತೀವಿ ಅನ್ನುವಂಥದ್ದೇ ಇಂಪಾರ್ಟೆಂಟ್ ಟಾಸ್ಕ್ ಅಂತ ನನಗನ್ನಿಸ್ತದೆ ಈ ಪ್ರಶ್ನೆ ಮುಖಾಂತರ. ನೋಡಿ, ನನ್ನ ಪೊಲೀಸಿಂಗಲ್ಲಿ ನಾನು ಎಲ್ಲ ಥರವಾದಂಥದ್ದು ನೋಡಿದೆ. ಒಂದು ತನಿಖೆ ಮಾಡಬೇಕಾದಂಥ ಸಮಯದಲ್ಲಿ ಅದ್ಭುತವಾಗಿ ತನಿಖೆ ಮಾಡಬೇಕಿದ್ದನ್ನು ಅಂತ ಮಾಡೋ ಸಮಯದಲ್ಲಿ ಮಾಡಿದಾಗ ನನಗಾದಂಥ ನೋವು, ನನಗೆ ಕೊಟ್ಟಂಥ CBIನವ್ರು ಕೊಟ್ಟಂಥ ಕಷ್ಟಗಳು, ಆಮೇಲೆ ನಾನು ಅನುಭವಿಸಿದಂಥ ಅದರಿಂದ ಎಷ್ಟು ಸಸ್ಟೈನ್ ಮಾಡಿದ್ರು ನನ್ನನ್ನು ಒಂದು ಭಾಳ ತುಂಬ ಅಂದರೆ ಸ್ಕ್ವೀಸ್ ಮಾಡಿದರು CBIನವರ ಪ್ರಕರಣದಲ್ಲಿ ಅಂತ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್. ಆದರೆ ಬೇರೆವೆಲ್ಲ ತುಂಬ ಚಾಲೆಂಜಸ್ಗಳಲ್ಲಿ ನಾನು ಮಾಡಲೇಬೇಕು, ಇದು ನನ್ನ ಜವಾಬ್ದಾರಿ, ಇದನ್ನು ಮಾಡೇ ತೀರಬೇಕಿದು, ಅದೇನೇ ಆಗಲಿ, ಇದು ನಾನು ಪೊಲೀಸ್ ಜಾಬ್ನೇ ಒತ್ತೆ ಇಟ್ಟು ಇದನ್ನ ಮುಗಿಸ್ಬೇಕು ಅನ್ನುವಂಥದ್ದು ನನ್ನ ಲೆಕ್ಕದಲ್ಲೂ ಆ ಥರದವೂ ನಾನು ಸ್ವೀಕಾರ ಮಾಡಿದ್ದು ಉಂಟು ನನ್ನ ಪೊಲೀಸಿಂಗಲ್ಲಿ. ನೋಡಿ, ನಾನೊಂದು ಪ್ರಕರಣ ಮಾಡಿದೆ, ಅಂದರೆ ನನ್ನನ್ನು ಸ್ಕ್ವೀಸ್ ಮಾಡಿದಂಥ ಪ್ರಕರಣ. ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದನ್ನ ಪೂರೈಕೆ ಮಾಡಿದಾಗ ಅದಕ್ಕೆ ಬರ್ತಕ್ಕಂಥ ಕಷ್ಟ ಏನು ಅನ್ನುವಂಥದ್ದು ನಾನು ಮಾಡಿದಂಥ ಕೇಸಿನ ಮುಖಾಂತರ ಹೇಳ್ತೀನಿ. 2010 ಡಿಸೆಂಬರ್ನಲ್ಲಿ ನಾನು JP ನಗರದಲ್ಲಿರುವಂಥ ಸಮಯದಲ್ಲಿ ಇದನ್ನು ಹಲವಾರು ಕಡೆ ಮಾತಾಡಿದ್ದೀನಿ. ಅಲ್ಲಿ ಒಂದು ಪಾಯಲ್ ಸುರೇಖಾ ಅಂಥೇಳಿ ಅರೌಂಡ್ ಅಬೌಟ್ 5:30 ಈವ್ನಿಂಗು ಅವತ್ತೊಂದು ದಿವಸ ವೆಂಕಟರಮಣ ಸ್ವಾಮಿದು ಚತುರ್ದಶಿ ನಡೆಯುತ್ತೆ ನೋಡಿ. ಅದು ಅವತ್ತೊಂದು ದಿವಸ ನಾವು ಅಲ್ಲಿ ಬಂದೋಬಸ್ತಲ್ಲಿದ್ವಿ. ಅವತ್ತು ಒಂದು ಹುಡುಗಿದು ಪಾಯಲ್ ಸುರೇಖಾ ಅನ್ನುವಂಥ ಮರ್ಡರ್ ಆಗಿಬಿಟ್ಟಿರುತ್ತೆ. ಅದು ನನ್ನ ಕಂಟ್ರೋಲ್ ಮುಖಾಂತರ ಗೊತ್ತಾಗ್ತು, ನಮ್ಮ ACP ಅವ್ರಿಗೂ ಗೊತ್ತಾಯಿತು. ತಕ್ಷಣ ಇಮ್ಮಿಡಿಯೇಟಾಗಿ ಅಲ್ಲಿಂದ ಭಾಳ ಯೂಜ್ ಬಂದೋಬಸ್ತದು. ನಿಮ್ಗೆ ಗೊತ್ತಿರಬೇಕು, ಅವತ್ತು ಭಾಳ ಇದ್ರ ದಿವಸ ಡಿಸೆಂಬರ್ ತಿಂಗಳಲ್ಲಿ ವೆಂಕಟರಮಣ ಸ್ವಾಮಿದು ಭಾಳ ಒಂದು ಇದು ಬರುತ್ತಲ್ಲ, ಆ ವಿಶೇಷ ದಿನದ ದಿವಸ. ಸರಿ ಹೋದ್ವಿ. ಹೋದಾಗ ಅಲ್ಲಿ ಆ ಒಂದು ಹುಡುಗಿ RBI ಲೇಔಟ್ನಲ್ಲಿ ಒಂದು ಮರ್ಡರ್ ಆಗಿತ್ತು. ಅಂದರೆ ಬ್ರೂಟಲಿ ಮರ್ಡರ್ ಮಾಡಿದರು. ಯಾವ ಮಟ್ಟಕ್ಕೆ ಮಾಡಿದರು ಅಂದರೆ ನನ್ನ ಲೆಕ್ಕದಲ್ಲಿ ಅದು ನೋಡ್ತಾ ಇದ್ದಾಗಲೇ ಗೊತ್ತಾಗ್ತಾಯಿತ್ತು ಎಷ್ಟರ ಮಟ್ಟಿಗೆ ರಿವೆಂಜ್ ಇದೆ ಆ ಮನುಷ್ಯನಿಗೆ. ಇಷ್ಟೊಂದು ಸಾರಿ ಸ್ಟ್ಯಾಬ್ ಮಾಡಿದ್ದಾನೆ, ಈ ಥರ ಸ್ಲಿಟ್ ಮಾಡಿದ್ದಾನೆ ಕತ್ನ, ಭಾಳ ಬ್ರೂಟಲಿ ಮಾಡಬೇಕಾದ್ರೆ ಏನೋ ಇದರಿಂದ ಇದೆ ಅಂತೇಳಿ ಕೊನೆಗೆ ಅವಳು ಪಾಯಲ್ ಸುರೇಖಾ ಅಂತ, ಗಂಡ ಬಂದು ಅನಂತ್ ನಾರಾಯಣ್ ಮಿಶ್ರಾ ಅಂತೇಳಿ ಅಂತ. ಅವನು ಈ ವಾಸ್ ಎ ಸನ್ ಆಫ್ ಧ್ರುವನಾರಾಯಣ್ ಮಿಶ್ರಾ. ಈ ವಾಸ್ ಎ ಎಕ್ಸ್ ಪೊಲೀಸ್ ಆಫೀಸರ್ SP. ಅವರ ತಾಯಿ ಬಂದು SP ಇನ್ ಕಟಕ್, ಒರಿಸ್ಸಾದಲ್ಲಿ. ಇವನು ಒಬ್ಬನೇ ಮಗ. ಇವರಿಬ್ಬರೂ ಕಾಲೇಜಲ್ಲಿ ಓದ್ತಾ ಇರಬೇಕಾದಂಥ ಬೆಂಗಳೂರು ಸಿಟಿನಲ್ಲಿ ಇಬ್ಬರು ಫ್ರೆಂಡ್ಸ್ ಆದರು. ಆಮೇಲೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದರು 4 ವರ್ಷ. ಭಾಳ ಚೆನ್ನಾಗಿ ಬೆಂಗಳೂರಿನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳು ತೊಗೊಂಡು ದೇ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್. ಇಂಟರ್ವ್ಯೂಗೆಲ್ಲ ಹೋದರು, UPSCಗೆಲ್ಲ ಸಕ್ಸಸ್ ಆಗಲಿಲ್ಲ. ಏನಾದರೂ ಮಾಡಿ ಇದ್ರಲ್ಲಿ ಗೆಲ್ಲೇಬೇಕು ಅಂತೇಳಿ ಇಬ್ಬರು ಚಾಲೆಂಜ್ ಮಾಡಿಕೊಂಡು ಇದ್ದರು. ಆ ಸಮಯದಲ್ಲಿ ಅವ್ರ ತಂದೆ ರಿಟೈರ್ಡ್ ಆದರು. ಬಂದ್ಬಿಡಿ ಇಲ್ಲೇ ನೀವು ಯಾಕೆ ಬೆಂಗಳೂರಿನಲ್ಲಿ ಇರ್ತೀರಿ, ಕಟಕ್ಗೆ ಅಂತ ಹೇಳಿದ್ರು. ಕಟಕ್ ವಾಪಸ್ ಹೋದರು. ಅಲ್ಲಿ ಜಿಮ್ ಒಂದು ಪ್ರಾರಂಭ ಮಾಡ್ದ. ಇವನು ಮಾಡ್ಲಿಂಗ್ ಮಾಡ್ತಾ ಇದ್ದ. ಈಸ್ ಎ ವೆರಿ ಹ್ಯಾಂಡ್ಸಮ್ ಗೈ ಅವನು. ಇವಳು ತುಂಬ ಬುದ್ಧಿವಂತೆ, ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಗರ್ಲ್ ಇವಳು, ಭಾಳ ಇಂಟೆಲಿಜೆಂಟ್ ಗರ್ಲ್ ಇವಳು. ಅವಾಗ ಅವ್ರ ತಾಯಿನೂ ಇನ್ನೂ ಸ್ಟಿಲ್ ಶಿ ವಾಸ್ ವರ್ಕಿಂಗ್, ಅಲ್ಲಿ ಕೆಲಸ ಮಾಡ್ತಾಯಿದ್ರು SP ಆಗಿ. ಅದಾದಮೇಲೆ ಒಂದು ಫೈನ್ ಡೇ ಅಲ್ಲಿ ಇದಕ್ಕಿದ್ದಂಗೆ ಇವಳಿಗೆ ಡೆಲ್ಲಲ್ಲಿ ಒಂದು ಕೆಲಸ ಸಿಗುತ್ತೆ, ಭಾಳ ಒಳ್ಳೆಯ ಕೆಲಸ. ಅವಳು ಅಲ್ಲಿಂದ ವಾಪಸ್ ಇಲ್ಲಿಗೆ ಬರ್ತಾಳೆ. ಅದರ ಮಧ್ಯೆ ಏನಾಗುತ್ತೆ, ಕಟಕ್ನಲ್ಲಿ ಒಂದು ಜಿಮ್ ಓಪನ್ ಮಾಡಿರ್ತಾರೆ. ಅಲ್ಲಿ ಯಾರ್ದೋ ಒಂದು ಜಿಮ್ಮಲ್ಲಿ ಒಳಗಡೆ ಒಂದು ಇವು ಟ್ಯೂಟರ್ಗಳು ಯಾರಿರ್ತಾರೆ, ಟ್ರೈನರ್ಗಳಿರ್ತಲ್ಲ, ಅವ್ರ ಮಧ್ಯೆ ಹಲವಾರು ಟ್ರೈನರ್ಗಳ ಮಧ್ಯೆ ಅವಳು ಜಗಳ ಕಾದಿರ್ತಾಳೆ. ಇವೆಲ್ಲ ಹಲವಾರು ಕಾರಣಗಳು ಇದು ಇರ್ತವೆ. ಯಾಕೆಂದರೆ ತುಂಬ ನಿರ್ಧಾರನ ಅವ್ರ ಮಾವನೂ ಅಷ್ಟೇ, ಅವ್ರ ಅತ್ತೆನೂ ಅಷ್ಟೇ, ಅನಂತ್ ನಾರಾಯಣ್ ಮಿಶ್ರನೂ ಅಷ್ಟೇ ಅವಳ ಮೇಲೆ ಬಿಡ್ತಾಯಿದ್ರು. ಅವಳು ಗೊತ್ತಿತ್ತು, ಅವಳು ಎಲ್ಲ ಫೈನಾನ್ಷಿಯಲ್ ಪೂರ್ತಿ ಅವ್ರ ತಂದೆ ತಾಯಿದೆಲ್ಲ ಇವಳೇ ಮ್ಯಾನೇಜ್ ಮಾಡ್ತಿದ್ದವಳು. ಅವ್ರ ಮನೆಯವ್ರಿಗೆಲ್ಲ ಗೊತ್ತಿತ್ತು ಇವಳು ಭಾಳ ತುಂಬ ಅಕ್ಯುರೇಟು ಮತ್ತು ಭಾಳ ನಂಬಿಕಸ್ತೆ ಮತ್ತು ತುಂಬ ಚೆನ್ನಾಗಿ ನಿರ್ಧಾರಗಳು ಮಾಡ್ತಾಳೆ ಅಂತ ಅನ್ನುವಂಥದ್ದು ಇದ್ದುದರಿಂದ ಅವಳು ಪೂರ್ಣ ಪ್ರಮಾಣದ ಎಲ್ಲ ಜವಾಬ್ದಾರಿನೂ ಕೊಟ್ಟಿದ್ರು ಅವಳಿಗೆ. ಆವತ್ತೊಂದು ದಿವಸ ಡೆಲ್ಲಿಯಲ್ಲಿ ಕೆಲಸ ಸಿಕ್ತು ಅಂತ ಬೆಂಗಳೂರಿಗೆ ಬಂದಳು. ಸೇಮು ಹಿಂದೆ ಏನು ಭಾಳ ದಿವಸ ಓದ್ಕೊಂಡಿರುವಂಥ ಜಾಗದಲ್ಲೇ ಒಂದು ಪರಿಸರದಲ್ಲೇ ಮತ್ತೆ ಒಂದು ಮನೆ ಮಾಡಿದರು. ಅನಂತ್ ನಾರಾಯಣ್ ಮಿಶ್ರನು ಬಂದಾದಮೇಲೆ ಇಲ್ಲಿ ಒಂದು ಮನೆ ಮಾಡಿಕೊಂಡು ಅವಳೆಲ್ಲ ಕೆಲಸಕ್ಕೆ ಹೋಗಿ ಪ್ರಾರಂಭ ಮಾಡಿದ್ಲು. 1 ವಾರ 15 ದಿವಸ ಇಲ್ಲೇ ಇದ್ದ.
ಈ ಇರುವಂಥ ಸಮಯದಲ್ಲಿ ಅವನಲ್ಲಿ ಒಬ್ಬ ಭವನಿಶಂಕರ್ ಅಂತ ಹೇಳ್ಬಿಟ್ಟು ಅಂತ ಅಸೆಂಚರಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಈ ವಾಸ್ ಕ್ಲೋಸ್ ಫ್ರೆಂಡ್ ಆಫ್ ದಿಸ್ ಅನಂತನಾರಾಯಣ್ ಮಿಶ್ರಾ. ಅವನು ಅನಂತನಾರಾಯಣ್ ಮಿಶ್ರಾ ಅವರ ಮನೆಗೆ ಬಂದ, ಮಾತಾಡ್ದ, ಹೋದ. ಅವನ ಜೊತೆಯಲ್ಲಿ ಅಲ್ಲೊಬ್ಬ ಕೋಚ್ ಇದ್ದ ಮೊದಲು. ಆ ಕೋಚನು ಸಹ ಬಂದಿದ್ದ, ಇಲ್ಲಿಗೆ ಇವನ ಹತ್ರ ಬಂದಿದ್ದ. ಅಂದರೆ ಇವನು ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡಿದ್ದವನಾಗಿದ್ದ ಕೋಚು ಈ ಅಮ್ಮನ ಜೊತೆ. ಯಾಕೆ ಅಂತಂದರೆ ಮಿಸ್ಬಿಹೇವ್ ಮಾಡೋದು ಹೆಣ್ಮಕ್ಳ ಜೊತೆ ಮತ್ತು ಈ ಥರದ್ದೆಲ್ಲ ಮಾಡ್ತಾ ಇರಬೇಕಾದಾಗ ಅವಳು ಸ್ಟರ್ನ್ ವಾರ್ನಿಂಗ್ ಮಾಡಿ 1-2 ಸಾರಿ ಮಾಡ್ತು ಅಂದರೆ ಮಿಸ್ ಹಾಕ್ಬಿಡ್ತಾಯಿದ್ಲು. ಈ ಥರದವರೆಲ್ಲ ಬೇಕಾಗಿಲ್ಲ ಹೆಣ್ಮಕ್ಳುಗಳ ಜೊತೆ ಈ ಥರ ಮಿಸ್ಬಿಹೇವ್ ಮಾಡಿದ್ರೆ ಜಿಮ್ಮಲ್ಲಿ ಬೇಕಾಗಿಲ್ಲ ಅಂತ. ತುಂಬ ರೆಪ್ಯೂಟೆಡ್ ಜಿಮ್ ಆಗಿತ್ತು ಅವ್ರದಲ್ಲಿ ಕಟಕ್ಕಲ್ಲಿ. ಅದಾದಮೇಲೆ ಇವನು ಹೋಗ್ತೀನಿ ನಾನು, ಹೋಗ್ಬಿಟ್ಟಾದ್ಮೇಲೆ ಒಂದು 10 ಡೇಸ್ ಬಿಟ್ಕೊಂಡು ನಾನೆಲ್ಲ ಸಾಮಾನು ಎಲ್ಲ ತೊಗೊಂಡು ಬರ್ತೀನಿ ನಾನು ತುಂಬ ಎತ್ಕೊಂಡು ಇಲ್ಲೇ ವಾಸ ಮಾಡಿಬಿಡೋಣ, ಇಲ್ಲೇ ನಮ್ಮ ತಂದೆ ತಾಯಿನೂ ಇಲ್ಲೇ ಕರ್ಕೊಂಡ್ಬಿಡ್ತೀನಿ, ಶಿಫ್ಟೇ ಆಗಿಬಿಡೋಣ ಎಲ್ಲ ಪೂರ ಫ್ಯಾಮಿಲಿ ಅನ್ನುವಂಥದ್ದು ಅವನಾಗಲೇ ಒಂದು ರೆಡಿ ಮಾಡ್ಕೊಂಡಿದ್ದ. ಇದನ್ನೆಲ್ಲನೂ ಭವನಿಶಂಕರ್ಗೆ ಹೇಳಿದ್ದ. ಅವನ ಜೊತೆ ಬಂದಿದ್ದಲ್ಲ ಅವನಿಗೂ ಹೇಳಿದರು ಪೂರ್ತಿ, ನಾವು ನಮ್ಮ ತಂದೆ ತಾಯಿನೂ ರಿಟೈರ್ಡ್ ಆಗಿಬಿಡ್ತಾಳೆ, ನಾವು ಇಲ್ಲೇ ಮತ್ತೆ ನಾವು ಜಿಮ್ ಇಲ್ಲೇ ಮಾಡ್ತೀವಿ, ವಾಪಸ್ಸು ಮಾಡಿ ಇಲ್ಲೇ ನನ್ನ ಹೆಂಡ್ತಿನೂ ಇದ್ದಾಳೆ, ನಾವೆಲ್ಲ ಸೇರಿ ಇಲ್ಲೇ ವೆಲ್ ಸೆಟ್ಲ್ ಬೆಂಗಳೂರು ಸಿಟಿಲೇ ಆಗ್ತೀವಿ ಅಂಥೇಳಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಅವನು ವಾಪಸ್ ಹೋಗ್ತಾನೆ. ಓದೊಂದು 2-3 ಡೇಸ್ಗೆ 2 ದಿವಸಕ್ಕೆ ಅಲ್ಲಿ ಹೋಗಿ ತಲುಪ್ತಾ ಇರಬೇಕಾದಾಗಲೇ ನೀವು ತಲುಪ್ತಾ ಕಟ್ಟಕ್ಕೆ ಅಷ್ಟೊತ್ತಿಗೆ ಇಲ್ಲಿ ಮರ್ಡರ್ ಆಗ್ಬಿಟ್ಟಿರ್ತದೆ ಅವಳದು, ಪಾಯಲ್ ಸುರೇಖಾದು ಬ್ರೂಟಲಿ ಮರ್ಡರ್ ಆಗ್ಬಿಟ್ಟಿರುತ್ತೆ. ಅವಾಗ ನಾವು ಹೋಗ್ತೀವಿ, ಇನ್ನು ಸ್ಟಾರ್ಟೆಡ್ ಇನ್ವೆಸ್ಟಿಗೇಷನ್. ಇಟ್ ಈಸ್ ವೆರಿ ಸೋ ಈಸಿ ಟು ಡಿಟೆಕ್ಟ್. ನನಗೆ ಆ ಕೇಸ್ನ ಡಿಟೆಕ್ಟ್ ಮಾಡುವಂಥದ್ದು ಕಷ್ಟ ಏನಾಗಲಿಲ್ಲ, ಯಾಕೆಂದರೆ ಟೆಕ್ನಿಕಲಿ ಐ ಆಮ್ ವೆರಿ ಸೌಂಡ್. ನಾನು ಇಡೀ ಏರಿಯಾದಲ್ಲಿ ಯಾವ ಕ್ರಿಮಿನಲ್ ಬಂದ ಹೊಸದಾಗೆ ಎಂಟ್ರಿ ಆದ ಅನ್ನುವಂಥದ್ದನ್ನ ಪತ್ತೆ ಮಾಡುವಂಥ ಟವರ್ ಡೀಟೇಲ್ಸ್ನ ನಾನು ಅನಲೈಸ್ ಮಾಡ್ತಕ್ಕಂಥದ್ದು ನಾನು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೆ. ಯಾಕೆಂದರೆ ಐ ಆಮ್ ದ ಫಸ್ಟ್ ಮ್ಯಾನ್ ಇನ್ ಕರ್ನಾಟಕ ಮೊಬೈಲ್ನ ಟ್ರ್ಯಾಪ್ ಮಾಡುವಂಥ, ಅಂದರೆ ಮೊಬೈಲ್ನ ಕೇಳಿಸ್ಕೊಳ್ಳುವಂಥದ್ದು ಕದ್ದು, ಮತ್ತು CDRಗಳಂತಾರೆ ಕಾಲ್ ಡೀಟೇಲ್ಸ್ ಅಂತಲ್ಲ ಒಬ್ಬ ಮನುಷ್ಯಂದು, ಅವನದ್ರದ್ದು ಜಾತಕ ಬರ್ಕೊಡುವಂಥದ್ದನ್ನ ನಾನೇ ಪ್ರಾರಂಭ ಮಾಡಿದ್ದು. 97 ಜನವರಿನಲ್ಲಿ ಪ್ರಾರಂಭ ಮಾಡ್ತೀನಿ ನಾನು. ನನಗೆ ಫಸ್ಟು ಆ ಕಂಪ್ನಿಯವರು ಒಬ್ಬ ಆರೋಪಿ ತಂದು ಇಡೀ ಯುರೋಪಿಯನ್ ಕಂಟ್ರಿಗೆ ನಮ್ಮ ಇಂಡಿಯಾದಲ್ಲಿ ಸಿಕ್ಕಾಬಟ್ಟೆ ಸಾಮಾನುಗಳನ್ನ ತೊಗೊಂಡೋಗಿ ಎಲ್ಲ 420 ಎಲ್ಲ ಫ್ರಾಡ್ ಸಾಮಾನನ್ನ ಯುರೋಪಿಯನ್ ಕಂಟ್ರಿ ಕೊಟ್ಟು ಮೋಸ ಮಾಡಿದಂಥ ಒಬ್ಬ ಮನುಷ್ಯನ ಪತ್ತೆ ಮಾಡಬೇಕಾಗಿರ್ತದೆ. ಇಡೀ ಸೆಂಟ್ರಲ್ ಗೌರ್ಮೆಂಟ್ ಅವನನ್ನು ಅರೆಸ್ಟ್ ಮಾಡಿ ಅಂತ ಕೂತ್ಕೊಂಡು ಪ್ರೆಷರ್ ಆಗ್ತಾ ಇರ್ತದೆ. ಆ ಮನುಷ್ಯನ ಅರೆಸ್ಟ್ ಮಾಡೋಕ್ಕೋಸ್ಕರ ಫಸ್ಟ್ ನಾನು ಇಂಟರ್ಸೆಪ್ಷನ್ನ ಅವನ ಫೋನ್ನ ಟ್ಯಾಪಿಂಗ್ ಅಂತ ಏನು ಕರಿತೋ ಅದನ್ನು ಮಾಡಿ ಅವನನ್ನು ಇಡ್ತಕ್ಕಂಥದ್ದು ನಾನೇ ಮಾಡಿದ್ದದು. ಅಲ್ಲಿಂದ ನನ್ನ ಜರ್ನಿ ಸೈಬರ್ ಕ್ರೈಮು, ಡಿಟೆಕ್ಷನ್ನು ಮತ್ತು ಅದನ್ನು ಅನಾಲಿಸಿಸ್ ಮಾಡುವಂಥದ್ದು, ಹೇಗೆ ಕ್ರಿಮಿನಲ್ ಒಳಗಡೆ ಹೋಗಬೇಕು, ಏನು ತಿಳ್ಕೋಬೇಕು, ಅದರೊಳಗಡೆ ಯಾರನ್ನ ಬಿಟ್ಟಾಕಬೇಕು, ಯಾರನ್ನ ಸೆಗ್ರಿಗೇಟ್ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಕಲ್ತ್ಕೊಂಡಿದ್ದೆ ನಾನು. ಈ ವಿಚಾರದಲ್ಲಿ ನನಗೆ ಆ ಕೇಸ್ ಏನು ಪತ್ತೆ ನನಗೇನು ಕಷ್ಟದ ಕೆಲಸ ಆಗಿರಲಿಲ್ಲ. ಅಷ್ಟೊತ್ತಿಗಾಗಲೇ ನಾನು ಹಲವಾರು ಕೇಸಸ್ಗಳು ಮಾಡಿದ್ದೆ. ತುಂಬ ಒಂದು ಸೈನೈಡ್ ಮಲ್ಲಿಕಾ ಇರ್ಬೋದು, ಅವಳು 13-14 ಲೇಡಿಗಳನ್ನ ಪಿಕಪ್ ಮಾಡಿ ಇಲ್ಲಿಂದ ಬೆಂಗಳೂರು ಸಿಟಿನಲ್ಲಿ ತಗೊಂಡೋಗ್ಬಿಟ್ಟು ಕೊಲೆಗಳು ಮಾಡ್ತಾಯಿದ್ಲು. ಬೆಂಗಳೂರು ನಗರದ ಸುತ್ತಮುತ್ತ ದೇವಸ್ಥಾನಗಳಲ್ಲಿ ದಂಡುಪಾಳ್ಯ ಕೇಸ್ಗಳೆಲ್ಲನೂ ಅಷ್ಟೊತ್ತಿಗಾಗಲೇ ಮಾಡಿದ್ವಿ. ಅದಾದಮೇಲೆ ಹುಣ್ಣಿಮೆ ಕಿಲ್ಲರ್ ಅಂತೇಳಿ ಅವನೂ 14 ಮರ್ಡರ್ಗಳು ಮಾಡಿದ್ದ, ಅವನನ್ನು ಪತ್ತೆ ಮಾಡಿ ಇಟ್ಕೊಂಡದ್ದಾಗಿತ್ತು. ಅದಾದಮೇಲೆ ಇವನು 32-34 ಮರ್ಡರ್ ಮಾಡಿದ್ದ, ಶ್ಯಾಮ್ ಮತ್ತು ರವಿ ಅಂತೇಳಿ ನಟೋರಿಯಸ್ ಕಿಲ್ಲರ್ಸ್ ಅವರೂ ಸಹ. ಈಗೆಲ್ಲ ನಾವೆಲ್ಲ ಅಷ್ಟೊತ್ತಿಗಾಗಲೇ ಅಪರಾಧ ಲೋಕದಲ್ಲಿ ಅಪರಾಧಿಗಳು ಮತ್ತು ರೌಡಿಗಳ ಬಗ್ಗೆ ಆಗಲೇ ಭಾಳ ಗಟ್ಟಿಯಾದಂಥ ಸ್ಟರ್ನ್ ನಿಲುವುಗಳನ್ನ ತಗೊಳ್ಳುವಂಥ ಅವ್ರ ಗಟ್ಟಿತನ ನಮ್ಗೆ ಬಂದಿತ್ತು ಆ ಸಮಯದಲ್ಲಿ. ಈ ಕೇಸ್ ಸಿಕ್ತು ನನಗೆ. ಸಿಕ್ಕಾದ್ಮೇಲೆ ನನಗೆ ಭಾಳ ವಿತಿನ್ ಸ್ಪ್ಯಾನ್ ಆಫ್ 1.5 ಡೇ ಅವಾಗ ನಮ್ಮ ಅಲೋಕ್ ಕುಮಾರ್ ಅವರು ಅಡಿಷನಲ್ ಕಮಿಷನರ್ ಕ್ರೈಮು, ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಈಸ್ ಎ ವೆರಿ ವೆರಿ ಹಾರ್ಡ್ ಕೋರ್. ಅಂದರೆ ಜಾಬ್ ಅಂದರೆ ಜಾಬ್, ಪತ್ತೆ ಅಂದರೆ ಪತ್ತೆ, ಕ್ರಿಮಿನಲ್ ಅಂದರೆ ಕ್ರಿಮಿನಲ್, ಸೆಗ್ರಿಗೇಷನ್ ಮಾಡುವಂಥದ್ರಲ್ಲಿ ನನ್ನ ಲೆಕ್ಕದಲ್ಲಿ ನನ್ನ ಸರ್ವಿಸ್ನಲ್ಲಿ ಅಲೋಕ್ ಕುಮಾರ್ ಅವರಂಥವ್ರನ್ನ ಯಾರನ್ನೂ ನೋಡೇ ಇಲ್ಲ ನನ್ನ ಸರ್ವಿಸಲ್ಲಿ. ಅಷ್ಟು ಗಟ್ಟಿತನ, ಆಮೇಲೆ ಎಗೇನೆಸ್ಟ್ ಟು ದಿ ಕ್ರಿಮಿನಲ್ಸ್, ಆಮೇಲೆ ಭಾಳ ಬೇಗ ಪತ್ತೆ ಮಾಡಬೇಕು, ಅವನ್ನ ಒಳಗಾಕಬೇಕು, ಅವನಿಗೆ ರಿಪೇರಿ ಮಾಡಬೇಕು, ಮತ್ತು ಅವ್ನು ಪಾಠ ಕಲ್ತಿಲ್ಲ ಅಂದರೆ ಯಾವ ದಾರಿ ತೋರಿಸ್ಬೇಕು ಅನ್ನುವಂಥ ನಿರ್ಧಾರದಲ್ಲಿ ನನ್ನ ಲೆಕ್ಕದಲ್ಲಿ ಐ ಥಿಂಕ್ ಈಸ್ ಎ ಬ್ಯೂಟಿಫುಲ್ ಆಫೀಸರ್. ಈಸ್ ಎ ಸೀನಿಯರ್ ಮೋಸ್ಟ್ ಆಫೀಸರ್. ಅವರು ಈಗ DG ಇನ್ನೇನು ಆಗಬೇಕಾಗಿತ್ತು, ಇನ್ನು ಆಗ್ಬೋದು ಅಂತ ಕಾಣಿಸ್ತದೆ. ಅವ್ರಿಗೂ ಗೊತ್ತಲ್ಲ, ಪೊಲೀಸಲ್ಲಿ ಭಾಳ ಗಟ್ಟಿತನದ ಪೊಲೀಸ್ ಮಾಡಿದ್ರೆ ಸ್ವಲ್ಪ ತೊಂದರೆ ಮಾಡ್ತಾರೆ ಅಂತ ಅನ್ನುವಂಥದ್ದು ನಮ್ಮ ಅಲೋಕ್ ಕುಮಾರ್ ಸಾಹೇಬರೇ ಎಕ್ಸಾಂಪಲ್ ಆ್ಯಕ್ಚುಲಿ. ಈಗ ನಡೆಯುವಂಥ ಸಮಯದಲ್ಲಿ ಆ ಕೇಸ್ನ ನಾನು ಭಾಳ ಸುಲಭಕ್ಕೆ ಪತ್ತೆ ಮಾಡ್ಕೊಂಡು ಒಬ್ಬನಿಗೆ ಜೇಮ್ಸ್ ರೇ ಅಂತ ಅನ್ನುವಂಥವನ್ನ ಪತ್ತೆ ಮಾಡಿಕೊಂಡೆ. ಈ ವಾಸ್ ಎಕ್ಸ್ ಟ್ರೈನರ್. ಅವನನ್ನು ಇವಳು ಕೆಲಸದಿಂದ ತೆಗೆದಾಕಿರ್ತಾಳೆ. ಅವನು ಹೈದ್ರಾಬಾದ್ ಕೆಲಸಕ್ಕೆ ಹೋಗಿ ಸೇರ್ಕೋತೀನಿ ಅಂತ ಹೇಳ್ಬಿಟ್ಟು ಅಂತ ಇವಳನ್ನ ಫಾಲೋ ಮಾಡಿ ಒಂದು ಫೈನ್ ಡೇ ಇಲ್ಲಿ ಬಂದು ಮರ್ಡರ್ ಮಾಡಿಬಿಟ್ಟು ಹೋಗ್ಬಿಟ್ಟಿರ್ತಾನೆ ಇವಳನ್ನ, ರಿವೆಂಜ್ ತಗೊಳ್ಳೋಕ್ಕೋಸ್ಕರ. ಕೊನೆಗೆ ನಾನು ಈಸಿಯಾಗಿ ಅವ್ನು ಕರ್ಕೊಂಡು ಬಂದು ಮತ್ತೆ ಅವನನ್ನು ಅರೆಸ್ಟ್ ಮಾಡಿ
ಎಲ್ಲ ಬ್ಯೂಟಿಫುಲ್ ಚಾರ್ಜ್ ಶೀಟ್, ಎವ್ರಿಥಿಂಗ್ ಇಸ್ DNA ಮಾಡಿಸಿದ್ದೆ ನಾನು. ಅವಳು ಪ್ರೊಫೈಲು, ಅವಳು ಏರ್ ಪ್ರೊಫೈಲು, ಅವ್ನ ಬ್ಲಡ್ ಸ್ಯಾಂಪಲ್ ಪ್ರೊಫೈಲು, ಅವ್ನ ನೈಫ್ ಮೇಲೆ ಇದ್ದಂಥದ್ದು, ಅವ್ನ ಜರ್ಕಿನ್ ಮೇಲೆ ಇದ್ದಂಥ ಬ್ಲಡ್ಡು ಪ್ರೊಫೈಲು, ಮತ್ತು ಅವನ ಕನ್ನಡಕ ಯಾವುದು, ಕನ್ನಡಕದ ಮೇಲೆ ಬ್ಲಡ್ ಹೆಂಗೆ ಬಿದ್ದಿತ್ತು ಅದು ಯಾವುದು ಪ್ರೊಫೈಲು, ಎವ್ರಿಥಿಂಗ್ ಪ್ರೊಫೈಲ್ ಮಾಡಿ ಎಲ್ಲ DNA ಪ್ರೊಫೈಲ್ ಮಾಡಿ ವಿ ಡನ್ ಎ ಬ್ಯೂಟಿಫುಲ್ ಚಾರ್ಜ್ ಶೀಟ್. ತುಂಬ ಚೆನ್ನಾಗಿರೋ ಚಾರ್ಜ್ ಶೀಟ್ ತಯಾರು ಮಾಡಿ ಖುಷಿ ಆಯ್ತು ನನಗೆ. ಇವನಿಗೆ ಏನಾದರೂ ಆಗಲಿ ಬೇಲು ಅಲ್ಲ, ಇವನಿಗೆ ಶಿಕ್ಷೆ ಮಾಡಿಸ್ಲೇಬೇಕು, ಇದನ್ನಂತ ನನ್ನ ತಲೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ಕೇಸ್ ಆಗಿತ್ತದು. ಆ ಸಮಯದಲ್ಲಿ ಏನಾಯಿತು ನೋಡಿ, ಅವರ ತಂದೆ ಅವ್ರ ತಾಯಿ ಯಾವಾಗ ನಾನು ಇವ್ರನ್ನ ಪತ್ತೆ ಮಾಡೋಕ್ಕೆ ಬಂದೆ ನೋಡಿ, ಆ ಪತ್ತೆ ಮಾಡುವಂಥ ಸಮಯದಲ್ಲಿ ಅವ್ರು ಬಂದಾದಮೇಲೆ ತುಂಬ ಅಲಿಗೇಷನ್ ಮಾಡ್ತಾಯಿದ್ರು. ನಮ್ಮ ಅಳಿಯನೂ ಮಾಡಿದ್ದಾನೆ, ನಮ್ಮ ಅಳಿಯನೂ ಇದರಲ್ಲಿ ಕೈ ಜೋಡಿಸ್ಬಿಟ್ಟಿದ್ದಾನೆ, ನಮ್ಮ ಅಳಿಯನೂ ಇದರಲ್ಲಿ ಸಾಥ್ ಕೊಟ್ಟಿದ್ದಾನೆ ಅಂತ. ನಮ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ. ನಮ್ಮ ಅಡಿಷನಲ್ ಕಮಿಷನರ್ ಉಮೇಶ್ ಏನು ಈ ಥರ, ನಮ್ಮ ಸೋನೆನಾರ್ ಹೆಂಗಿದ್ರು DCP ಮೇಡಮ್, ಅವರು ಉಮೇಶ್ ಏನು ಇವರು ಈ ಥರ ಪ್ರೆಸ್ಗೆಲ್ಲ ಹೇಳ್ತಾ ಇದ್ದಾರೆ. ಹಾಗೆ ನ್ಯಾಷನಲ್ ಅದು ಇಂಟ್ರೆಸ್ಟ್ ತೊಗೊಂಡಿತ್ತು, ಯಾಕೆಂದರೆ ಆ ಅಮ್ಮ ಒರಿಸ್ಸಾ, ಅವಳು ಅವ್ರ ಅಪ್ಪ ಬಂದು ದೊಡ್ಡ ಐರನ್ ಬ್ಯಾರನ್, ಅವನಲ್ಲಿ ತುಂಬ ಮಾರ್ವಾಡಿ ಕಮ್ಯುನಿಟಿ, ತುಂಬ ದೊಡ್ಡ ಫ್ಯಾಮಿಲಿ, ಇವನು ಕಟಕ್, ಒರಿಸ್ಸಾ, ಹೀಗೆ ನ್ಯಾಷನಲ್ ಇದನ್ನು ಸ್ಕೋಪ್ ತೊಗೊಬಿಟ್ಟಿದ್ದ ಕೇಸ್, ಅಷ್ಟು ಮೀಡಿಯಾದಲ್ಲಿ ಬರ್ತಾಯಿತ್ತು. ಆಮೇಲೆ ಏನು ಮೇಸ್ಟ್ ಹಿಂಗೆ ಅಲಿಗೇಷನ್ ಮಾಡ್ತಾ ಇದ್ದಾರೆ ಅನಂತನಾರಾಯಣ್ ಮಿಷನ್ ಬಗ್ಗೆ. ನಾನು ಹೇಳಿದ್ದೆ, ನೋಡಿ ಸರ್, 100ಕ್ಕೆ 100ರಷ್ಟು ಇದರಲ್ಲಿ ಇವನು ಜೇಮ್ಸ್ ರೇ ಒಬ್ಬನು ಬಿಟ್ಟರೆ ಇನ್ಯಾರೂ ಇಲ್ಲ ಈ ಕೇಸಲ್ಲಿ. ನಾನು ಕನ್ವಿನ್ಸ್ ಆಗೋಗ್ಬಿಟ್ಟಿದ್ದೀನಿ. ನಾನು ಇನ್ನು ಮತ್ತೆ ಅದನ್ನ ಬೇರೆ ಯಾವ ಒತ್ತಡಕ್ಕೂ ನಾನು ಯಾವ ಕಾರಣಕ್ಕೂ ನಾನು ಯಾವುದನ್ನು ನಾನು ನೋಡುವಂಥವನು ಅಲ್ಲ. ಆಮೇಲೆ ಮತ್ತೆ ಅದು ಯಾಕೋ ಟ್ರೈ ಮಾಡ್ತಾನೆ ಇದ್ರು, ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು, ನ್ಯಾಷನಲ್ ಮೀಡಿಯಾದಲ್ಲಿ ನಾನು ಅಳಿಯಾನೂ ಇದ್ದಾನೆ, ಹಾಗೆ ಹೀಗೆ ಏನೋ ಮಾಡಿಬಿಟ್ಟಿದ್ದಾರೆ ಪೊಲೀಸ್ನವರು ಅಂದ್ಬಿಟ್ಟು ಅಂತ. ಐ ಡೋಂಟ್ ಕೇರ್. ನಾನು ಏನಪ್ಪ, ನನ್ನ ಶಾಕ್ ಆಗುವಂಥ ಪ್ರಶ್ನೆನೇ ಇಲ್ಲ. ನಾನು ಸತ್ಯ ಮಾಡಿಬಿಟ್ಟಾದ್ಮೇಲೆ ಇನ್ನೇನು ಸಾವಿರ ಮಾಡ್ಕೊಳ್ಳಿ, ಬಟ್ ಎಲ್ಲೋ ಅನ್ನಿಸ್ತಾ ಇರ್ತದೆ, ಯಾಕೆ ಅಲಿಗೇಷನ್ ಮಾಡ್ತಾರೋ ಇವ್ನ ಮೇಲೆ. ಏನಾರು ಮಾಡ್ಬಿಟ್ಟು ನಾ ಪೊಲೀಸ್ ಫ್ಯಾಮಿಲಿ ಅಂತ ಏನಾದ್ರು ದುಡ್ಡು ತೊಗೊಬಿಟ್ಟು ಅವ್ರ ಕಡೆಯಿಂದ ಸಹಾಯ ಮಾಡ್ಬಿಟ್ಟು ಅವ್ನಿಗೆ ಅನಂತನಾರಾಯಣ್ ಮಿಶ್ರಂಗೆ, ಇದೆಲ್ಲ ಒಂದು ವಲಯ ಚರ್ಚೆ ಮಾಡೋಕ್ಕೆ ಪ್ರಾರಂಭ ಮಾಡ್ತದೆ. ನನಗೆ ಯಾರಾಗಲ್ವೋ ಸಿಕ್ಕಾಪಟ್ಟೆ ಎನಿಮಿಗಳಿರ್ತಾರೆ ಪೊಲೀಸಲ್ಲಿ. ನಮ್ಮನ್ನ ಏನಾದ್ರು ಮಾಡಿ ಕಾಲು ಎಳೆದು ತೆಗೆದು ರಾಟ್ಲಿಂಗ್ ಮಾಡಿ ಬಿಸಾಕ್ಬಿಡೋಕೆ ಏನಾದ್ರು ಪ್ರಯತ್ನ ಪಡ್ತಾ ಇರ್ತಾರೆ. ಸಿಗಾಕೊಂಡ ಮಗ ಬಲ ಹಾರಾಟ ಆಡ್ತಾ ಇದ್ದ, ಇವನು ಬೀಳ್ತಾನೆ ನೋಡಿದ್ರಲ್ಲ ನನ್ನ ಮಗಂದು, ಇವಾಗ ಚಿಂದಿ ಆಗ್ಬಿಡ್ತಾನೆ ಇವನು ಅಂದ್ಬಿಟ್ಟು ಅಂತ ನೋಡಿ ಹಿಂಗೆ ಮಾಡ್ಬೇಕು. ಹಿಂಗೆ ಅಂದರೆ ನಮ್ಮಲ್ಲೇ ಕಾಂಪಿಟೇಷನ್ ಇರ್ತದೆ ನೋಡಿ, ಕಟ್ ಥ್ರೋಟ್ ಕಾಂಪಿಟೇಷನ್ ಅಂತ ಕರಿತೀವಿ. ಅದರಲ್ಲಿ ಅವರು ಕಟ್ ಥ್ರೋಟ್ ಕಾಂಪಿಟೇಷನ್ ಪತ್ತೆ ಮಾಡಲಿ, ನಮಗೇನು ಅವಂತರ ಇಲ್ಲ. ಪತ್ತೆ ಮಾಡೋದ್ರಲ್ಲಿ ನಮಗೇನು ಕಾಂಪಿಟೇಷನ್ನು, ಅವನಾರು ಮಾಡಲಿ ನಾವಾರು ಮಾಡಲಿ. ಬಟ್ ನಾನು ಏನು ಕಲ್ತಿರ್ತೀನಿ, ನಾನು ಎಷ್ಟು ಸ್ಪೀಡ್ ಇರ್ತೀನಿ ಅದು ಅಷ್ಟೇ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನಲ್ಲಿ, ತನಿಖೆ ಭಾಗದಲ್ಲಿ. ನಾನು ಎಷ್ಟು ಅಳವಡಿಸ್ಕೊಳ್ತೀನಿ, ನಾನು ಎಷ್ಟು ಶ್ರಮ ಹಾಕ್ತೀನಿ, ಎಷ್ಟು ನಾನು ನನ್ನ ಟ್ರೈನ ಹೆಂಗೆ ನನ್ನ ಟ್ರ್ಯಾಕಲ್ಲಿ ಕೂರಿಸ್ಕೊಳ್ತೀನಿ ಇನ್ವೆಸ್ಟಿಗೇಷನ್ ತನಿಖೆಯಲ್ಲಿ, ಎಲ್ಲಿಗೆ ಹೋಗಬೇಕು ಅನ್ನುವಂಥ ಟ್ರೈನ್ನ ಯಾವ ಜಾಗದಲ್ಲಿ ಕೂರಿಸ್ತೀನಿ ಅದು ಅಷ್ಟೇ ಇಂಪಾರ್ಟೆಂಟು. ಬೇರೆಯವರೆಲ್ಲರೂ ಕೂರಿಸ್ಕೊಳ್ಳಿ, ಅದರಲ್ಲಿ ಕಾಂಪಿಟೇಷನ್ ಇತ್ತು. ಅದರಲ್ಲಿ ಶುರುವಾಯಿತು ಅವಾಗ ತುಂಬ. ನಾನು ಅವಾಗ ಅದೇನು ತಲೆನೂ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಅಂಥದ್ದೇನಾಗ್ತದೆ ಅಂದರೆ ಫ್ಯಾಮಿಲಿಗೆ ಗೊತ್ತಾಗ್ತವೆ, ಬೇರೆ ಗೊತ್ತಾಗಲ್ಲ. ಅಂಥವು ಹೇಳ್ತಾರೆ ಪಾಯಿಂಟ್ ಮಾಡಿ, ಹಿಂಗೆ ಯಜಮಾನ್ರ ಮೇಲೆ ಹಿಂಗೆ ಅಲಿಗೇಷನ್ನು ಏನೇನು ಹೇಳ್ತಾ ಇದ್ದಾರೆ, ದುಡ್ಡು ತಗೊಬಿಟ್ಟು ಏನೋ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟಿದ್ದಾರೆ, ಹಾಗೆ ಹೀಗೆ ಅದು ಅಂತ ಅನ್ನುವಂಥದ್ದನ್ನ ನನ್ನ ಹೆಂಡ್ತಿ ಕೇಳಲಿಲ್ಲ ಅಂದ್ರೂ ನನ್ನ ಹೆಂಡ್ತಿಗೆ ಗೊತ್ತಾಗ್ತಾ ಇತ್ತದು. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಟ್ರೂತ್ ಈಸ್ ದೇರ್ ಆಲ್ವೇಸ್. ನಿಜನ ಈ ಜಗತ್ತಲ್ಲಿ ಯಾರೂ ಸುಳ್ಳು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನಿಜನ ಸುಳ್ಳು ಯಾವತ್ತೂ ಆಗಲ್ಲ. ನಿಜನೇ ಸುಳ್ಳೆ ಅನ್ನುವಂಥದ್ದಕ್ಕೆ ಏನಾಯಿತು, ಕೊನೆಗೆ ಅಲಿಗೇಷನ್ ಮಾಡಿದ್ರು, ಆಯಿತು. ಅದಾದಮೇಲೆ ನಮ್ಮ ಕಮಿಷನರ್ಗೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟ, ನಾನು ಅಳಿಯಾನೂ ಇದ್ದಾನೆ, ಪೊಲೀಸವ್ರು ಬಿಟ್ಟಿದ್ದಾರೆ ಅಂತ. ಐ ವೆಂಟ್ ದೇರ್, ಐ ಕನ್ವಿನ್ಸ್ ಅವರ್ ಕಮಿಷನರ್, ಸರ್ ದಿಸ್ ಈಸ್ ದ ಕೇಸ್, ಇದು ಪೂರ್ತಿ, ಇದು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ ಸರ್, ನಥಿಂಗ್ ಡೂಯಿಂಗ್ ಇನ್ ಫಿಸಿಕಲಿ ಆರ್ ಸೈಬರ್ ಆರ್ ಫೊರೆನ್ಸಿಕ್, ಇನ್ನೆಲ್ಲ ಇದರಲ್ಲೂ ನೀವು ಒಬ್ಬನೇ ಮಾಡಿರುವಂಥದ್ದು ಅಂಥೇಳಿ ಕನ್ವಿನ್ಸ್ ಆಯಿತು. ಅದಾದಮೇಲೆ ಏನು ಮಾಡ್ದ, ವಾಪಸ್ ಆದಾದಮೇಲೆ ಸ್ವಲ್ಪ ದಿವಸಕ್ಕೆ ಏನು ಮಾಡ್ದ, ಮತ್ತು ಅವ್ರ ಅಪ್ಪ ವಾಪಸ್ ಬಂದಾದಮೇಲೆ ಮತ್ತೆ ಭೇಟಿಯಾಗಿ ಕಮಿಷನರ್ ಇಲ್ಲ ಸರ್ ಬಿಟ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅನ್ಕೊಂತೇಳಿ ಮತ್ತು ವಾಪಸ್ ಅವನು ಒಂದು ಹೈಕೋರ್ಟ್ಗೆ ಅರ್ಜಿ ಹಾಕ್ದ CBI ಕೊಡಬೇಕು ಅಂಥೇಳಿ. ಕೊನೆಗೆ CBIನಲ್ಲಿ ನನಗೆ ಇದರಿಂದ ಹೈಕೋರ್ಟಿಂದ ಬಂತು, ಹೀಗೆ CBIಗೆ ಕೊಡಬೇಕು ಅಂತ ಬಂದಿದೆ, ನಿಮ್ಮದು ಹೈಕೋರ್ಟ್ಗೆ ಅಪಿಯರ್ ಆಗಿ ಅಂತ ಹೋದೆ. ಐ ಕನ್ವಿನ್ಸ್ಡ್ ಅವರ್ ಟೋಟಲಿ ಮೈ ಇನ್ವೆಸ್ಟಿಗೇಷನ್, ಪ್ರತಿಯೊಂದೂ ಕೋರ್ಟ್ ಕನ್ವಿನ್ಸ್ಡ್. ಇಂಥ ಇನ್ವೆಸ್ಟಿಗೇಷನ್ ಮಾಡಿದಿರಿ ಏನು ಫ್ರೀ ಕೊಡ್ತೀರಿ, ಬೇಡಪ್ಪ. 3 ಜಡ್ಜ್ ಮುಂದೆ ಬಂತದ್ದು 3 ಸಾರಿ, ಎಲ್ಲ ಹಾಗೆ ಅಂದರು. ಬೇಡ ರೀ, ಇಂಥ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ, ಇವಾಗ ಇದೆಲ್ಲ ಕೊಡಬಾರ್ದು, CBIಗೆ ಅನ್ಯಾಯ ಆಗ್ಬಿಡ್ತದ್ರಿ, ಎವ್ರಿಥಿಂಗ್ ಈಸ್ ಪ್ರೊಫೈಲ್ಡ್ ಐಸೆ, ಇನ್ನೇನು ಬಾಕಿ ಉಳ್ಕೊಂಡೇ ಇಲ್ಲ, ನಾವೆಲ್ಲ ನೋಡಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ಆಯಿತು, ಅದೇನೋ ಒಂದು ಅಲಿಗೇಷನ್ ಮಾಡಿದಾರಲ್ಲ, ಒಂದು CCB ಕೊಟ್ಟು ಅದೇನೋ ಒಂದು ಇದು ಮಾಡಿ ಅವ್ರ ಕೈಲಿ ಒಂದು ಎನ್ಕ್ವೈರಿ ಮಾಡಿ ಕಳಿಸ್ಬಿಡಿ ಅಂತೇಳಿ ಅಷ್ಟಾಯಿತು. ಕೊನೆಗೇನಾಯಿತು, ಇದನ್ನು ಯಾವಾಗ CBI ಕೊಡಲಿಲ್ವೋ ಅಲ್ಲಿಗೆ ಕೊಟ್ಟರು, ಆನ್ ದಿ ಬೇಸಿಸ್ ಆಫ್ ದಟ್ ಅದನ್ನು ಕಾಪಿ ತೊಗೊಂಡು ರಿಪೋರ್ಟ್ ತೊಗೊಂಡು ಈ ವೆಂಟ್ ಟು ಸುಪ್ರೀಂ ಕೋರ್ಟ್.
ಇಲ್ಲಿ ಆಗ್ತಾ ಇರಬೇಕಾದ್ರೆ ಸುಪ್ರೀಂ ಕೋರ್ಟಲ್ಲಿ ನೋಡಿ ಈ ಥರ ನಮಗೆ ನಾವು ಕೇಳಿದ್ದು CBIಗೆ, ಅವ್ರು ನೋಡಿದ್ರೆ CCB ಕೋರ್ಟ್ ಎನ್ಕ್ವೈರಿ ಮಾಡಿಸ್ತೀವಿ ಅಂತೇಳಿ ಮೆಮೊ ಹಾಕಿ ಕಳಿಸ್ಕೊಟ್ಟಿದ್ದಾರೆ, ತಪ್ಪಿದು ಈ ಥರ ಅನ್ಯಾಯ ಹೋಗ್ಬಿಟ್ಟಿದೆ ಅಂತೇಳಿ ದೇ ಫೈಲ್ಡ್ ಎ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್. ಅದು ಯಾವ ಫೈಲ್ ಮಾಡಿದ್ರು ಏನೋ ಗೊತ್ತಿಲ್ಲ. ಆಮೇಲೆ ಐ ಕೇಮ್ ಟು ನೋ CDRs ಇಟ್ ಸೆಲ್ಫ್ ಈಸ್ ಅ ಫ್ಯಾಬ್ರಿಕೇಟ್ ಮಾಡಿರುವಂಥದ್ದು ನಂಗೆ ಗೊತ್ತಾಯಿತು. ದೇ ಫೈಲ್ಡ್ ಇಟ್ ಆ್ಯಂಡ್ ಕನ್ವಿನ್ಸ್ಡ್ ಸುಪ್ರೀಂ ಕೋರ್ಟ್ ಆ್ಯಂಡ್ ದಟ್ ಡೈರೆಕ್ಟೆಡ್ ಟು ದಿಸ್ ಕೇಸ್ ಟು ದಿ CBI. ಅಷ್ಟೊತ್ತಿಗಾಗಲೇ he has failed 4 times to get in his bail. 4 ಸಾರಿ ಬೇಲ್ ಕ್ಯಾನ್ಸಲೇಷನ್ ಮಾಡಿಸಿದ್ದೀನಿ ಅವನ. ನಾನು ಬೇಲಲ್ಲಿ ಬರಲೇಬಾರ್ದು. ಅವ್ನು ಬಂತು ಅಂದರೆ ನನ್ನ ಪೊಲೀಸಲ್ಲಿ ನನ್ನ ಡೆಡ್ ಆದಂಗೆ. ಇಷ್ಟು ಕೆಲಸ ಮಾಡಿ ಅವನು ನೀಚೆ ಬಂದುಬಿಟ್ರೆ, ಅವನು ನೀಚೆ ಕರ್ಕೊಬಿಟ್ರೆ ನಾನು ಟೋಟಲಿ ನನ್ನ ಪೊಲೀಸಿಂಗ್ ಈಸ್ ಫೇಲ್ಡ್ ಅನ್ನುವಂಥದ್ದು ನಿರ್ಧಾರ ಮಾಡಿದವನು ನಾನು. ನನಗೆ ಭಾಳ ಬೇಜಾರಾಯಿತು. ಅದಾದಮೇಲೆ ಏನಾಯಿತು, 4 ಸಾರಿ ಕ್ಯಾನ್ಸಲ್ ಮಾಡಿಸಿದ್ದೆ. ಯಾವಾಗ CBIಗೆ ಬಂತೋ, CBIಗೆ ಬಂದ ತಕ್ಷಣ ನೆಕ್ಸ್ಟ್ ಡೇಲಿ ಅಪ್ಲಿಕೇಶನ್ ಹಾಕಿ ಬೇಲಲ್ಲಿ ಬಂದ್ಬಿಟ್ಟ. ನಿಜವಾಗ್ಲೂ ಅವತ್ತೊಂದು ದಿವಸ ಆದಷ್ಟು ನನಗೆ ಬೇಜಾರು. ಅಂದರೆ ಯಾರ ಜೊತೆ ಬೇಜಾರು ಮಾಡ್ಕೋಬೇಕು, ಯಾಕೆ ತೋರಿಸ್ಕೋಬಾರ್ದಲ್ಲ. ಅದನ್ನು ಯಾರಿಗೂ ನಾನು ಇದರಲ್ಲಿ ಫೇಲ್ ಆಗಿಬಿಟ್ಟೆ. ಸುಪ್ರೀಂ ಕೋರ್ಟ್ ಅವರು ಇವಾಗ ನನ್ನನ್ನು CBIಗೆ ಇನ್ನು ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತಾರೆ, ಯಾವ ಸ್ಕೋಪಲ್ಲಿ ಮಾಡ್ತಾರೆ ನಮ್ಗೆ ಗೊತ್ತೇ ಇರಲಿಲ್ಲ. ಯಾವತ್ತೂ ನಾವು ಕೇಳಿರಲಿಲ್ಲ. CBI ಬಗ್ಗೆ ಕೇಳಿದ್ವಿ ಹೊರತು ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ಒಳಗೆ ಹೋಗಿರಲಿಲ್ಲ. ಆಮೇಲೆ ಒಬ್ಬೊಬ್ರು ಹೇಳ್ತಾರಲ್ಲ, ಅವ್ರ ಕೈಗೆ ಸಿಗಾಕೊಂಡೆ ಹಿಂಗೆ ಚಿತ್ರಾನ್ನ ಮಗ ಬಿಡುವನು ಏನೋ ಪುಡಿ ಮಾಡಿ ಬಿಸಾಕಿ ಗ್ಯಾರಂಟಿ ಫ್ಯಾಬ್ರಿಕೇಟ್ ಮಾಡಿರ್ತಾನೆ ಇವನೋ ಅಂದಾರು ಮಾಡಿಬಿಡ್ಬೋದು. ಇವನ್ನ ಒಳಗೆ ಹೋಗ್ಬಿಡ್ತಾನೆ ಬಿಡಿ, ಬಲೆ ಹಾರಾಟ ಆಡ್ದ ಅನ್ನುವಂಥವ್ರದ್ದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಹೋಗ್ಬಿಡ್ತು. ಇದನ್ನು ಸಹಿಸ್ಕೋಬೇಕು ನೋಡಿ. ಈ ಚಾಲೆಂಜಸ್ ಇರ್ತಾವಲ್ಲ, ದಿಸ್ ಈಸ್ ದ ಬಿಗ್ಗೆಸ್ಟ್ ಹೆಡ್ಏಕ್ ಟು ದಿ ಪೊಲೀಸ್. ಪೊಲೀಸಲ್ಲಿ ಏನು ಅಂತಂದರೆ ಈ ಥರದವೇ, ಬೇರೆ ಏನೂ ಇಲ್ಲ. ಖಂಡಿತವಾಗ್ಲೂ ಇನ್ನೆಲ್ಲನೂ ಗ್ರಹಿಸ್ಬಿಡ್ಬೋದು. ಈ ಥರದ ಚಾಲೆಂಜಸ್ ಬಂದಾಗ ನಾವೆಲ್ಲ ಸರಿ ಮಾಡಿದ್ದೀವಿ, ಇನ್ನೇನು ಉಳ್ಕೊಂಡಿಲ್ಲ ಅಂದಾಗ ನಾನೆಲ್ಲೋ ಒಂದು ಕಡೆ ಮಾಡ್ಬೋದಾಗಿತ್ತಲ್ಲ, ಇದನ್ನ ತಪ್ಪು ಮಾಡ್ಬಿಟ್ನ ಅಂತ ಅಂದಾಗ ನಾವೆಲ್ಲೋ ಇದು ಸಿಕ್ಕಾಕೊಬಿಡ್ತೀನಿ ಅಂತ ಬರುತ್ತೆ. ಎಲ್ಲೋ ಇಲ್ಲ ಇದ್ರಲ್ಲಿ ದಿಸ್ ಫ್ರೇಮ್ ಈಸ್ ಲೈಕ್ ದಿಸ್ ಅಂತ ಅಂದಾಗ ಆಯಿತು ನೋಡೇ ಬಿಡೋಣ ಅಂತ ಹೇಳಿದ್ಮೇಲೆ ದೇ ಸ್ಟಾರ್ಟೆಡ್ ಇನ್ವೆಸ್ಟಿಗೇಷನ್. ಒಂದು IG ಲೆವೆಲಲ್ಲಿ ಒಂದು ಟ್ರೂಪ್ ತಯಾರಾಯಿತು. ಭಾಳ ಅವ್ರು ಬಂದಾದಮೇಲೆ ನನಗೊಂದು ಟ್ರೈನಿಂಗ್ ಇತ್ತು. ಆ್ಯಕ್ಚುಲಿ ಒಂದು ಪೋಸ್ಟ್ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ಅಂತ ವರ್ಜೀನಿಯಾದಲ್ಲಿ ನಾನು ಹೋಗಬೇಕಾಗಿತ್ತು. ಭಾಳ ಕಷ್ಟಪಟ್ಟು ಅದಕ್ಕೆ ನಾನು ಒಂದು ಎಕ್ಸಾಮ್ ಏನೇನೋ ಬರೆದು ಭಾಳ ಸರ್ಕಲ್ ಮಾಡಿದ್ದೆ. ನಾನು ಹೋಗೋಕ್ಕೆ ಬಿಡ್ತಾ ಇಲ್ಲ. ನನಗಂತೂ ಸಿಕ್ಕಾಬಟ್ಟೆ ಎಕ್ಟಿಕ್ಕಾಗಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದರು. ಆಮೇಲೆ ಆ್ಯಸ್ ಗುಡ್ ಆ್ಯಸ್ ಏನು ಮಾಡ್ತಾರೆ ಅಂದರೆ, CBI ಬಂದ್ಬಿಡ್ತು ಅಂದರೆ ನಮ್ಮನ್ನು ಅಕ್ಯೂಡಾಗಿ ಟ್ರೀಟ್ ಮಾಡಿಬಿಡ್ತಾರೆ. ನಾನು ಆ್ಯಸ್ ಗುಡ್ ಆ್ಯಸ್ ಜೇಮ್ಸ್ ರೇ ಏನಿದ್ದಾನಲ್ಲ, ಮರ್ಡರ್ ಮಾಡಿದ್ದಾನಲ್ಲ, ಆ ಮಟ್ಟಕ್ಕೆ ನಮ್ಮನ್ನು ತೊಗೊಬಿಡ್ತಾರೆ ಪೂರ್ತಿ. ಅವನು ಅಕ್ಯೂಸ್ಡ್ ಥರಾನೇ. ಆಮೇಲೆ ನನ್ನ ವಿಟ್ನೆಸಸ್ಗಳಿದ್ರಲ್ಲ ಆ ಕೇಸ್ಗಳಲ್ಲಿ, ಅವ್ರಿಗಂತೂ ಕರೆಸಿ ಯಾವ ಮಟ್ಟಕ್ಕೆ ಎದುರಿಸಿದ್ಬಿಟ್ರು ಅಂದರೆ ಹೇಳ್ಬಾರ್ದು. ಇದನ್ನೆಲ್ಲ ನೀವು ಅಡ್ಮಿನಿಸ್ಟ್ರೇಷನಲ್ಲಿ ಹಿಂಗೆ ಮಾಡ್ತಾರೆ ಅಂತ. ಸಾರ್ ಏನು ಸಾರ್, ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲ ಸರ್ ಮನೇಲಿ. ನನಗೆ ಕಣ್ಣೀರು ಅಂತ ಅಂದಾಗ ಏನಾದರೂ ನನ್ನ ಲೆಕ್ಕದಲ್ಲಿ ಇದರಿಂದ ಬಂದಿರ್ಬೋದೇ ಹೊರ್ತು ನನಗೆ ಜೀವನದಲ್ಲಿ ಯಾವತ್ತೂ ಅದು ಬರೋದೇ ಇಲ್ಲ. ಇಷ್ಟಾಕೆ ಇಲ್ಲ ನನ್ನಲ್ಲಿ ಪೂರ. ಯಾಕೆಂದರೆ ಅಷ್ಟು ನೋಡಿರುವಂಥವ್ರು ನಾವು. ಲೆಕ್ಕ ಪಾತಕಗಳನ್ನೇ ಆಗಲಿ, ಪಾತಕಿಗಳನ್ನೇ ಆಗಲಿ, ಕೊಲೆಗಳು, ಪೋಸ್ಟ್ ಮಾರ್ಟಮ್ಗಳು, ಮತ್ತು ಸತ್ತೋಗಿದವಂಥವ್ರು, ಕಷ್ಟ ಅನುಭವಿಸ್ತಾ ಇರುವಂಥವ್ರು ನೋಡಿ ನಮ್ಮಲ್ಲೆಲ್ಲ ಅದೆಲ್ಲ ಒಂಥರ ಗಟ್ಟಿ ರೂಪ ಆಗಿಬಿಟ್ಟಿರ್ತದೆ. ಆ ಸಮಯದಲ್ಲಿ ಎಲ್ಲೋ ಒಂದು ಕಡೆ ನನಗೆ ಒಂಥರ ಸ್ಪಾಂಜ್ ಆದಂಗೆ ಆಯಿತು. ನನ್ನ ಒಳಗಡೆಯ ಏನು ಇಂಟರ್ನಲ್ ನನ್ನ ಒಂದು ಶಕ್ತಿ ಇತ್ತಲ್ಲ, ಸ್ಪಾಂಜ್ ಆದಂಗೆ ಆಗ್ಬಿಡ್ತು. ನಾನು ಎಲ್ಲೋ ಇದರಲ್ಲಿ ಐ ಆಮ್ ಆಲ್ ರೈಟ್, ನಾನು ಯಾಕೆ ಎದುರ್ಕೋಕೆ ಹೋಗಬೇಕು, ಐ ಆಮ್ 100% ಕರೆಕ್ಟ್. ಅದಾದಮೇಲೆ ಪ್ರಾರಂಭ ಮಾಡಿದ್ರು ಅವ್ರನ್ನೇ, ನಮ್ಮವ್ರಿಗೆಲ್ಲ ನೀವೆಲ್ಲ ಒಂದೊಂದು ಕ್ವಶನ್ ಹಾಕಿ ನೀವೆಲ್ಲ ಜೈಲಿಗೆ ಹೋಗ್ತೀರಿ, ನೀವೆಲ್ಲ ಅದು ಮಾಡ್ತೀನಿ, ಕಷ್ಟ ಆಗ್ತದೆ ನಿಮಗೆ ಎಲ್ಲ, ನೀವು ಯಾವುದು ಎಲ್ಲೂ ಹೋಗದೆ ಏನೂ ಮಾಡದೆ ಸೈನ್ ಹಾಕಿದ್ದೀರಿ ಅವ್ನು ಮಾತು ಕೆಟ್ಕೊಂಡು, ನೀವೆಲ್ಲ ಫ್ರೆಂಡ್ಸು ಹಾಗೆ ಹೀಗೆ ಅಂತ ಎದುರಿಸಿ ಕಳಿಸಿ ಅವ್ರದ್ದು ಪ್ರಾರಂಭ ಮಾಡಿಬಿಟ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ನನಗೆ ಈ ಥರ ಎಲ್ಲ ಇನ್ವೆಸ್ಟಿಗೇಷನ್ನ ನಾನು ಹೇಳಿದೆ, ನೋಡ್ರಪ್ಪ ಸತ್ಯ ಏನಿದೆಯೋ ಅದು ಬಿಟ್ಟು ನೀವು ಮಾಡೋಕ್ಕೆ ಹೋಗಬೇಡಿ. ನಾನು ನಿಂಗೆ ಹೇಳಲ್ಲ, ಫೋನಲ್ಲಿ ಅದೂ ನಿಮ್ಮದು ಮಾಡ್ಕೊಂಡಿರ್ತಾರೆ, ನಿಮ್ಮದು ಓರಿಯರಿಂಗ್ ಮಾಡಿಬಿಡ್ತಾರೆ, ನಂದು ಓರಿಯರಿಂಗ್ ಮಾಡಿಬಿಡ್ತಾರೆ CBIನವರು. ಅವಾಗ ನಾವೇನು ಮಾತಾಡ್ಕೊಳ್ತೀವಿ, ನಾವು ಸತ್ಯ ಮಾಡಿದ್ದೀವಿ, ನೀವೇನೇನು ನೋಡಿದಿರೋ ಅಷ್ಟು ಹೇಳಿ, ನೀವೇನು ನೋಡಲಿಲ್ಲ ಅದನ್ನು ನಾನು ಹೇಳಿ ಅಂತ ಹೇಳಲ್ಲ. ಏನು ನಾವು ಮಾಡಿದ್ದೀವಿ, ನೀವೇನು ನೋಡಿದ್ದೀರಿ ಅಷ್ಟೇ ನಾನು ಬರೆದಿರೋದಿಲ್ಲಿ, ಅದು ಬಿಟ್ಟರೆ ಏನೂ ಇಲ್ವಲ್ಲ. ಹೌದು ಸರ್, ಮತ್ತು ನೀವು ಯಾಕೆ ಹೆದರ್ಕೊಳ್ತೀರಿ? ಏನು ಸರ್ ಫಸ್ಟೇ ಜೈಲು ಅಂತಾರೆ ಸರ್, ಕೂರ್ಸ್ರಿ ಅಂತಾರೆ, ನಾಳೆ ಬೆಳಗ್ಗೆ ರೆಡಿಯಾಗಿ ಬಂದ್ಬಿಡಿ ಕಿಟ್ ಎತ್ಕೊಂಡು ಹೋಗ್ತಾರೆ ಸರ್. ಹಾಗೆ ಏನಿಲ್ಲ, ನೀವು ಬನ್ನಿ, ನೀವು ಅಪ್ರೂವರ್ ಆಗಿಬಿಡಿ, ನೀವು ಯಾಕೆ ಹೋಗ್ತೀರಿ ಜೈಲಿಗೆ, ಬಂದ ನಾವೇನು ಬರೆದಿರಲಿಲ್ಲ, ಬಂದು ಪೊಲೀಸ್ ಸ್ಟೇಷನ್ ಸೈನ್ ಮಾಡ್ದೋ ಅಂತ ಅಪ್ರೂವರ್ ಆಗಿಬಿಡಿ, ನಿಮ್ಮನ್ನ ನಾವು ಬಿಟ್ಟು ಕಳಿಸ್ಕೊಟ್ಬಿಡ್ತೀವಿ. ಈ ಥರದ್ದು ಭಾಳ ಕಷ್ಟದ ಒಂದು ಫೇಸು ಆ ಕೇಸಲ್ಲಿ ಸಾಕ್ಷಿದಾರರುಗಳು ಫೇಸ್ ಮಾಡಿದಂಥದ್ದು ನನ್ನ ಲೆಕ್ಕದಲ್ಲಿ ಅದು ನೋಡಿದೆ ನಾನು. ಅದಾದಮೇಲೆ ಈ ಇನ್ವೆಸ್ಟಿಗೇಷನ್ನ ಅವನು ಮಾಡ್ತಾಯಿದ್ದಂಥ SP ಎಲ್ಲೋ ಒಂದು ಕಡೆ
ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಇವನು, ಎಲ್ಲೋ ಒಂದು ಕಡೆ ಎಡುತ್ತಾವನೆ, ಯಾರಿಗೋ ಫೇವರಿಸಮ್ ಮಾಡ್ತಾವನೆ ಇವನು, ಮಾಡಲೇಬೇಕು ಇದನ್ನು ಅಂತೇಳಿ ಅವ್ನಿಗೆಲ್ಲೋ ಒತ್ತಡ ಬಂದಿರ್ಬೋದೇನೋ ಅನ್ನುವಂಥ ನಂಗೆ ಅನ್ನಿಸ್ತು. ಬಟ್ ಐ ಕೇಮ್ ಟು ನೋ, ಐ ಕಲೆಕ್ಟೆಡ್ ಎವಿಡೆನ್ಸಸ್ ಆ್ಯಂಡ್ ಸೆಂಟ್ ಇಟ್ ಟು ಎ ರೈಟ್ ಮ್ಯಾನ್ ಇನ್ ಎ CBI. ವಿ ಚಾಪ್ಡ್ ದಟ್ ಗೈ, ಟ್ರಾನ್ಸ್ಫರ್ಡ್ ಔಟ್ ಫ್ರಮ್ ದ ಇನ್ವೆಸ್ಟಿಗೇಷನ್. ನಾನು ಉಳ್ಕೋಬೇಕಾದ್ರೆ ಇದೆಲ್ಲ ಮಾಡಬೇಕಲ್ಲ ನಾನು, ಇಲ್ಲಾಂದ್ರೆ ನನ್ನನ್ನು ಫಿನಿಷ್ ಮಾಡಿಬಿಡ್ತಾನೆ. ಕೊನೆಗೆ ದೇ ಅಪಾಯಿಂಟೆಡ್ ಒನ್ ಮೋರ್ SP ಆ್ಯಂಡ್ ಒನ್ ಮೋರ್ ಟೀಮ್. ದೇ ಸ್ಟಾರ್ಟೆಡ್ ಟು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಎಲ್ಲ ಬಂದರು. 2011 11 ಆದದ್ದು 2014 ಕಂಪ್ಲೀಟ್ 4 ವರ್ಷ. ನನ್ನ ಲೆಕ್ಕ ಒಂದು 100 ಸಾರಿ ಆದರೂ 150 ಸಾರಿ ಆದರೂ ನನ್ನನ್ನು ಕರೆದಿದ್ದಾರೆ ಇನ್ನು ತನಿಖೆಗೆ. ಅದಾದಮೇಲೆ ಒಂದು ನನಗೆ ಬಿಗ್ಗೆಸ್ಟ್ ಅದರಲ್ಲಿ ಭಾಳ ಟಾಸ್ಕ್ ಆಗಿದ್ದೇನು ಅಂದರೆ, ಭಾಳ ಇಂಪಾರ್ಟೆಂಟ್ ಎವಿಡೆನ್ಸ್ ಇದ್ದ ಒಬ್ಬ ರವಿ ಗೌಡ ಅಂತೇಳಿ ಅಂತ. ಆ ಮನುಷ್ಯ ಆ ವೆಪನ್ನ ಮಾರೋ ದಿವಸ ಅಂಗಡಿನಲ್ಲಿದ್ದ. ಇವನು ಯಾರು ಅಕ್ಯೂಸ್ ಹೋಗಿ ವೆಪನ್ ತೊಗೊಳಕ್ಕೆ ಹೋಗ್ತಾನಲ್ಲ ಅಂಗಡಿ, ಅಲ್ಲಿ ಒಂದು ದಾರ ಮತ್ತು ಇದನ್ನು ಒಂದು ಚಾಕು ತೊಗೊಂಡಿರ್ತಾನೆ. ಅವನು ಮನುಷ್ಯ ಐಡೆಂಟಿಫೈ ಮಾಡಿರ್ತಾನೆ ಜೈಲಿಗೆ ಬಂದು. ನನ್ನ ಕೀ ವಿಟ್ನೆಸ್ ಅವನು, ಇವನೇನೇ ಬಂದು ನನ್ನ ಹತ್ರ ತೊಗೊಂಡವನು ಅಂತ ಅಂಥದ್ದು ಹೇಳಬೇಕಾಗಿರುತ್ತೆ. ಅವನು ಅಂಗಡಿನಲ್ಲಿ ಇದ್ದ, ಅವತ್ತು ಅಂಗಡಿನಲ್ಲಿ ಮಾರಾಟ ಮಾಡಿದವನೇ ಅವನು ಈ ಇನ್ವೆಸ್ಟಿಗೇಷನಲ್ಲಿ ಸಿಗಲಿಲ್ಲ, ಎಲ್ಲೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಅವನು ಈಸ್ ಎ ಕೀ, ಅವನು ಒಂಥರ ಮನೆಗೆ ಕೀ ಹೆಂಗೋ ಆ ಕೇಸಲ್ಲಿ ಆ ಥರ. ನೀವೇ ಅವನನ್ನು ಎಸ್ಕೇಪ್ ಮಾಡಿಬಿಟ್ಟಿದ್ದೀರಿ, ಇವನು ಕನ್ಕಾಕ್ಟೇಟ್ ಮಾಡಿದ್ದೀರಿ, ಈ ಮನುಷ್ಯನ ನೀವೆಲ್ಲೋ ಇಟ್ಕೊಂಡಿದ್ದೀರಿ, ನಮ್ಗೆ ತೋರಿಸ್ತಾ ಇಲ್ಲ, ಹಿಂಗಾದ್ರೆ ಕರ್ಕೊಂಡು ಬನ್ನಿ ಅಂತೇಳಿ 1 ವರ್ಷ ನಿರಂತರವಾಗಿ ನನ್ನ ಮೇಲೆ ಪ್ರೆಷರ್ ಹಾಕಿದರು ಅವನನ್ನು. ನಾನು ಹುಡುಕಿ ನನ್ನ ಲೆಕ್ಕದಲ್ಲಿ 500 ಕೇಸ್ ಹುಡುಕ್ಬೋದಾಗಿತ್ತಾನೋ, ಅಷ್ಟು ಕಷ್ಟಪಟ್ಟಿದ್ದೇನೆ ಇವನು ಹುಡುಕೋದಕ್ಕೆ ರವಿಗೌಡಗೆ. ಅವನಿಗೆ ಎಲ್ಲೋದ ಅವನು. ಫೈನಲಿ ಹುಡುಕ್ತಾ ನಾನು 2014 ಇದರಲ್ಲಿದ್ದೆ, 15 ISDನಲ್ಲಿ ಆ್ಯಂಟಿ ಟೆರರಿಸ್ಟ್ ಸೆಲ್ಲಲ್ಲಿದ್ದೆ. ಆವಾಗ ಇನ್ನೇನು ಜಸ್ಟ್ ನನ್ನ ಪ್ರಮೋಷನ್ ಆಗಬೇಕಾಯ್ತು, ಅಲ್ಲಿದ್ದೆ. ಅಲ್ಲಿಗೆ ಬಂದರು ನಮ್ಮ ಟೀಮು, CBI ಟೀಮ್ನವರೆಲ್ಲ. ಅಲ್ಲಿ ಮುರುಗನ್ ಅಂತ ಇದ್ದರು IPS ಆಫೀಸರ್ ಅವರು. ಅವ್ರ ಹತ್ರ ಬಂದು, ಸಾರ್ ಈ ಥರ ಅವನ್ನ ಹೈಡ್ ಮಾಡಿಬಿಟ್ಟಿದ್ದಾರೆ ವಿಟ್ನೆಸಸ್ನ ಉಮೇಶು, ಅವನು ಬಂದ್ಬಿಟ್ಟು ಕೈಗೆ ಸಿಕ್ಕಾಕಬಿಟ್ರೆ ಎಲ್ಲ ಬೆಳಕಿಗೆ ಬಂದ್ಬಿಡ್ತದೆ ಅಂತೇಳಿ ಮಾಡಿಬಿಟ್ಟಿದ್ದಾನೆ. ಏನು ಮಾಡೋದು, ಅವ್ನು ಏನಾದರೂ ಬೇಕೇ ಬೇಕು, ಇಲ್ಲಾಂದರೆ ನಾವು ಫ್ಯಾಬ್ರಿಕೇಟಿಂಗ್ ಎವಿಡೆನ್ಸಲ್ಲಿ ನಾವು ಅವನ ಮೇಲೆ ಆಗಬೇಕಾಗುತ್ತೆ, ಬಂದಿದ್ದೀವಿ ಸರ್ ಅಂತ ಅವ್ರು ಮಾತಾಡ್ಕೊಂಡು ನನ್ನ ಕರೆಸಿದ್ರು. ಹೋದೆ ನಾನು. ಸರ್ ನಾನು ಏನು ಪ್ರಯತ್ನ ಮಾಡಬೇಕೋ ಎಲ್ಲ ಮಾಡ್ತಾಯಿದ್ದೀನಿ ಸರ್, ಸಿಗ್ತಾಯಿಲ್ಲ ಅವನು ಎಷ್ಟೆಷ್ಟು. ಆಮೇಲೆ ಏನಾಯ್ತು, ನನಗೂ ಒಂದು ಚಾಲೆಂಜ್ ಬಂತು. ಈಗ ನಾನು ಉಳ್ಕೋಬೇಕು ಅಂದರೆ ಬೇರೆ ಕೇಸ್ಗಳನ್ನೆಲ್ಲ ಮಾಡಿ ಕೇಸ್ ಪತ್ತೆ ಮಾಡಿದ್ದೀನಿ, ನಾನು ಉಳ್ಕೊಳ್ಳೇಬೇಕು ಅಂದರೆ ಅವ್ರಿಗೆ ಹೇಳ್ಬಿಟ್ಟೆ ನಾನು, ಸರ್ ನನಗೆ 15 ಡೇಸ್ ಟೈಮ್ ಕೊಡಿ ಸರ್, ನಾನು ಆಫೀಸಿಗೆ ಬರಲ್ಲ, ನಾನು ಇಲ್ಲಿಗೆ ಅದನ್ನು ರಜಾ ಆಗಿ ನೀವು ದಯಮಾಡಿ ಇದು ಮಾಡಿಬಿಡಿ, ನಾನು ಇವನ್ನ ಹುಡುಕೋ ಕೆಲಸ ಮಾಡೇ ಮಾಡ್ತೀನಿ. ಎಲ್ಲಿದ್ರು, ಇಲ್ಲ ಸತ್ತೋಗಿದ್ರು ಸೋದೋದಾಗಿದ್ದಾನೆ, ಇಲ್ಲ ಬದುಕಿದ್ರೆ ಇದ್ದಾನೆ ಅಂತೇಳಿ ಐ ಟುಕ್ ಎ ಟೈಮ್. ಸ್ಟಾರ್ಟ್ ಮಾಡ್ಕೊಂಡು ಹುಡ್ಕೊಂಡು ಹೋದೆ. ಈಸ್ ಇನ್ ಆರಿಜಿನ್ ಆಫ್ ಎ ಶ್ರವಣಬೆಳಗೊಳ ಏರಿಯಾದವನು ಅಂತ ಗೊತ್ತಾಯಿತು. ಕೊನೆಗೆ ಅವನೊಂದು ಬೇಕ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಗೊತ್ತಾಯಿತು. ಹಾಗೆ ಐ ಸ್ಟಾರ್ಟೆಡ್ ಟು ಮಾಡಾದಮೇಲೆ ಅವನು ಬಾಂಬೆನಲ್ಲಿ ಇದ್ದಾನೆ ಅಂತ ಗೊತ್ತಾಯಿತು. ಬಾಂಬೆಗೆ ಯಾರೋ ಒಬ್ಬ ಫ್ರೆಂಡ್ ಜೊತೆ ಇದ್ದಾನೆ ಅವನು, ಇಂಥವನ ಜೊತೆ ಅವನು ಹಿಂಗೆ ಅದು ಯಾವುದ್ರಲ್ಲಿದ್ದಾನೆ, ಅವ್ನು ಡ್ಯಾನ್ಸ್ ಬಾರ್ಲಿದ್ದಾನೆ. ಮೊದಲು ಎಲ್ಲಿ ಡ್ಯಾನ್ಸ್ ಬಾರ್ಲಿ ಅಶೋಕನಗರಲ್ಲಿ ಕೆಲಸ ಮಾಡ್ತಿದ್ದೋ ಅದೇ ಥರ ಬಾಂಬೆನಲ್ಲಿ ಡ್ಯಾನ್ಸ್ ಬಾರ್ಲಿದ್ದಾನೆ ಅಂತ ಗೊತ್ತಾಯಿತು. ಹೀಗೆ ಅವನನ್ನು ಹುಡ್ಕೊಂಡು, ನಾನು ಅಷ್ಟು ಡ್ಯಾನ್ಸ್ ಬಾರ್ನ ನನ್ನ ಲೈಫ್ನಲ್ಲೂ ನೋಡಿರಲಿಲ್ಲ. ನಾನು ಯಾವತ್ತೋ ಹೋದಾಗ ರೇಡ್ ಮಾಡಿದಾಗ ಕೇಸ್ ತಗೊಂಡು ಹಾಕ್ಬಿಟ್ಟಿದ್ದೀನಿ. ಇಡೀ ಬಾಂಬೆಲಿರ್ತಕ್ಕಂಥ ಯಾವ ಗಲ್ಲಿಲಿರೋ ಡ್ಯಾನ್ಸ್ ಬಾರ್ಗಳನ್ನ ಹುಡ್ಕೊಂಡು ಹೋಗಿದ್ದೀನಿ. ಐ ಸ್ಪೆಂಟ್ ಮೈ ಓನ್ ಮನಿ. ಒಳಗೆ ಹಂಗೆ ಬಿಡಲ್ರು. ನಾನು ಪೊಲೀಸ್ ಆಫೀಸರ್ ಅಂತ ಹೋದ್ರೆ ನನ್ನನ್ನು ಬೇರೆ ಥರ ನೋಡ್ಬಿಡ್ತಾರೆ. ಆ್ಯಸ್ ಎ ಗಿರಾಕಿ ಕಸ್ಟಮರಾಗಿ ಹೋಗ್ಬೇಕು ನಾನು ಒಳಗಡೆಗೆ. ಹೋಗಿ ಎಲ್ಲ ಬಾರ್ಗಳಲ್ಲೂ ಹುಡುಕಿ ಕೊನೆಗೆ ಒಂದು ಬಾರ್ನಲ್ಲಿ ಅವನು ಪತ್ತೆ ಮಾಡಿದೆ. ಅವತ್ತೊಂದು ದಿವಸ ನಿಜವಾಗ್ಲೂ ನಂಗೆ ನಿಧಿ ಸಿಕ್ತಂಗೆ ಆಗ್ಬಿಡ್ತು. ಎಸ್, ಐ ಫೌಂಡ್ ಇಟ್. ನಾನು ಮಾಡಿದ ಪ್ರಯತ್ನ ಆಯಿತು ಅಂತೇಳಿ ಅವನನ್ನು ಕರ್ಕೊಂಡು ಬಂದೆ. ಈಚೆ ಬಂದಾದಮೇಲೆ, ಸಾರ್ ನೀವ ಸರ್ ಹುಡುಕ್ತಾ ಇರೋದು, ನಿಂಗೆ ಹೆಂಗೋ ಗೊತ್ತು? ಸಾರ್ ಅದೇನಾಗ್ಬಿಟ್ಟಿತ್ತು, ಅಶೋಕ್ ನಗರದಲ್ಲಿ ಒಂದು ಬಾರಲ್ಲಿ ಗಲಾಟೆ ಆಗಿ ಒಂದು 307 ಕೇಸ್ ಆಗಿಬಿಟ್ಟು ಇವ್ನ ಫ್ರೆಂಡ್ಸ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಟ್ಟಿದ್ರು. ಇವನು ತಪ್ಪಿಸ್ಕೊಂಡ್ಬಿಟ್ಟು ಏನು ಮಾಡ್ಬಿಟ್ಟ, ನಾನು ಜೈಲಿಗೆ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಯಾರಿಗೂ ಹೇಳದೆ ಬಂದು ಡ್ಯಾನ್ಸ್ ಬಾರ್ಗೆ ಸೇರ್ಕೊಬಿಟ್ಟಿದ್ದ ಅವನು. ಆ ಭಯದಿಂದ ಅವನು ತಪ್ಪಿಸ್ಕೊಂಡು ಹೋಗ್ತಾ ಇದ್ದ. ಇವನಿಗೇನು ಗೊತ್ತಾಗ್ತಾ ಇತ್ತು, ಪೊಲೀಸವ್ರು ಚೇಸ್ ಮಾಡ್ತಾವ್ರು ನನ್ನನ್ನು, ಅವನು ಗೊತ್ತಿಲ್ಲ ನಾನು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಅವನಿಗೆಲ್ಲ ಸತ್ಯ ಹೇಳಿದೆ, ಹಿಂಗಾಗಿದೆ ಈ ಥರ, ಅವ್ರು ಯಾರು ಹುಡುಕ್ತಾ ಇಲ್ಲ, ನೀನು ಅಶೋಕ್ ನಗರದ ಕೇಸ್ ಬಗ್ಗೆ ತಲೆನೇ ಕೆಡ್ಸ್ಕೊಕ್ಕೆ ಹೋಗಬೇಡ, ನಾನಿದ್ದೀನಿ, ನಾನು ಅದು ನಿನಗೆ ಅದು ಹೇಗೆ ಅದನ್ನ ಮ್ಯಾನೇಜ್ ಮಾಡಬೇಕು ನಾನು ಮಾಡಿಸ್ತೀನಿ ಬಾ ಅಂತ ಹೇಳಿದ ತಕ್ಷಣವೇ ಅವ್ನ ಪಾಪ ನನ್ನ ಜೊತೆ ಬಂದ. ಯಾಕೆ ಅಂತಂದರೆ ಸತ್ಯ ಇತ್ತು. ಆಮೇಲೆ ಇಲ್ಲಿ CBIನವರು ಈ ಅಂಗಡಿಗೆ ಹೋದರು, ಭ್ರಮರಾಂಬ ಎಂಟರ್ಪ್ರೈಸಸ್ ಅಂತ ಅನ್ನೋ ಕಡೆಗೆ CBIನವ್ರು ಹೋದರು. ಆಗ ಅವರು, ಯಾವ ರವಿಗೌಡನೂ ಇಲ್ಲ, ಏನೂ ಇಲ್ಲ ರೀ, ನಾವ್ಯಾಕೆ ಬಿಡೋಣ, ಅವನು ನಮ್ಮಲ್ಲಿ ಅಂಗಡಿನಲ್ಲಿ ಯಾರೂ ಕೆಲಸಕ್ಕೆ ಕೂರಲಿಲ್ಲ, ಏನೂ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು ಅವ್ರ ಓನರು. ಅವರು
ನೋಡಿ ಓನರ್ ಹೇಳ್ತಾ ಇದ್ದಾನೆ, ಸುಮ್ಮನೆ ಕನ್ಕಾಕ್ ಮಾಡ್ಕೊಬಿಟ್ಟು ಇಟ್ಕೊಬಿಟ್ಟಿದ್ದಾನೆ, ಓನರ್ ಮಾರದೆ ಇವನು ಹೆಂಗೆ ಮಾಡ್ತಾನೆ. ಅವತ್ತೊಂದು ದಿವಸ ಕರ್ಕೊಂಡು ಬಂದ, ಸರ್ ನಾನೇನು ಹೇಳ್ದೋ, ನಾನೇನು ಮಾತಾಡಿ ಹೇಳಿದ್ದೀನೋ, ಏನು ಐಡೆಂಟಿಫೈ ಮಾಡಿದ್ದೇನೋ, ಏನು ಫೋಟೋ ಐಡೆಂಟಿಫೈ ಮಾಡಿದ್ದೀನೋ ಅದನ್ನು ಖಂಡಿತವಾಗ್ಲೂ ತೋರಿಸ್ತೀನಿ ಸರ್ ಅಂತೇಳಿ ಕರ್ಕೊಂಡು ಬಂದ್ವಿ. CBIಗೆ ಮಾಡ್ಕೊಳ್ಳಿ ನೀವು ಇನ್ವೆಸ್ಟಿಗೇಷನ್ ಅವನ ಅಂತೇಳಿ ಕರ್ಕೊಂಡು ಬಂದು ಅವನನ್ನು ಬಿಟ್ಟೆ. ಆವಾಗ ಅವನು ಸತ್ಯ ಏನಿತ್ತೋ ಎಲ್ಲ ಹೇಳ್ದ. ಅದಾದಮೇಲೆ ಅವರು ಕನ್ವಿನ್ಸ್ ಆದರು. ಇದೆಲ್ಲ ನಡೆದಿದ್ದೆಲ್ಲ ಒಂದು 10 ಡೇಸಲ್ಲಿ ಮುಗಿಸ್ಬಿಟ್ಟೆ ಕೆಲಸನ. ಅದಾದಮೇಲೆ ದೇ ಫೌಂಡ್ ಔಟ್ ಒಬ್ಬ ಅಲೇಮಣಿ ಅಂತ, ಈಗೇನು ನಮ್ಮ ಸೌಜನ್ಯನ ಮರ್ಡರ್ ಕೇಸ್ ಮಾಡ್ತಾ ಇದ್ರಲ್ಲ, ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಇದರಲ್ಲಿ ಧರ್ಮಸ್ಥಳದ ಕೇಸು, ಅದೇ ಕೇಸಲ್ಲಿ ಮಾಡಿದಂಥ ಐವನೇ ನನಗೆ 2ನೇ ಐಒ ಆಗಿ ಬಂದಿದ್ದರು. ಈಸ್ ಅ ವೆರಿ ಗುಡ್ ಪೊಲೀಸ್ ಆಫೀಸರ್. ತುಂಬ ಎವಿಡೆನ್ಷಿಯರಿ ವ್ಯಾಲ್ಯೂನ ಕಲೆಕ್ಟ್ ಮಾಡ್ತಕ್ಕಂಥ ಮನುಷ್ಯ ಆಗಿದ್ದ. ಎವ್ರಿ ಡೇ ನಾನೂ ಸಹ ಅದನ್ನು ಅವ್ರ ಜೊತೆ ಕೋಪಪ್ಪಾಗಿದ್ದು, ಕೊನೆಗೆ ನಾನೇನು ಚಾರ್ಜ್ ಶೀಟ್ ಹಾಕಿದ್ನೋ, ನಾನೇನು ಡಾಕ್ಯುಮೆಂಟ್ ಯೂಸ್ ಮಾಡಿದ್ನೋ ಅದನ್ನೇ ನೇರಕ್ಕೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು, ಕೊಟ್ಟರು, ಹಾಕಿದ್ರು. ಟ್ರಯಲ್ ಸ್ಟಾರ್ಟ್ ಆಯಿತು. ಟ್ರಯಲ್ ಸ್ಟಾರ್ಟ್ ಆಗೋದಕ್ಕೂ ಅವನಿಗೆ ಬೇಲ್ ಆಗೋಗ್ಬಿಟ್ಟಿತ್ತು ಸುಪ್ರೀಂ ಕೋರ್ಟಲ್ಲಿ. ಕ್ಯಾನ್ಸಲೇಷನ್ ಪ್ರಯತ್ನ ಪಟ್ಟೆ ನಾನು. ಅಷ್ಟೊತ್ತಿಗೆ ಇದ್ರೊಳಗಡೆ ಯಾವಾಗ ನಾವು ಇದರಲ್ಲಿ ಸಿಗಾಕಬಿಟ್ನೋ ಆವಾಗ ಅಷ್ಟೊತ್ತಿಗಾಗಲೇ ಟ್ರಯಲ್ ಆಯಿತು. ಟ್ರಯಲಲ್ಲಿ ಒಬ್ಬ ಮುನವರ್ ಪಾಷಾ ಅಂತೇಳಿ ಒಬ್ಬ ಮನುಷ್ಯ ಅವತ್ತೊಂದು ದಿವಸ ಆ ಅಪಾರ್ಟ್ಮೆಂಟಲ್ಲಿ ಇದ್ದಾಗ, ಆ ಮನುಷ್ಯ 2ನೇ ಫ್ಲೋರಲ್ಲಿದ್ದ. ಇವನು ಹತ್ತಬೇಕಾದಾಗ ಅವ್ನು ನೋಡಿದ್ದ, ಇವನು ಪೋರ್ಟ್ರೇಟ್ ಮಾಡಿದಾಗ ಐಡೆಂಟಿಫೈ ಮಾಡಿದ್ದ. ಜೈಲಿಗೆ ಬಂದು ಈ ಥರ ಇದೇ ಥರ ಮನುಷ್ಯ ಸರ್, ಮೇಲೆ ಕತ್ತೋದ, ನನಗೇನೋ ಕಾಲು ಬಂದಿತ್ತು, ಆಚೆ ಬಂದು ಮಾತಾಡ್ತಾ ಇದ್ದೆ ಅಂತೇಳಿ ಸ್ಟೇಟ್ಮೆಂಟ್ ಹೇಳಿದ್ದ. ಅವನು ಅಷ್ಟೊತ್ತು ಕ್ಯಾಲಿಫೋರ್ನಿಯಾಗೆ ಹೋಗ್ಬಿಟ್ಟಿದ್ದ. ಈಸ್ ಆಲ್ಸೋ ಕೀ ವಿಟ್ನೆಸ್. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಐ ರಿಕ್ವೆಸ್ಟೆಡ್ ಹಿಮ್. He came from California to Bangalore city. He deposed the evidence before the court. ಯಾರನ್ನೂ ಬಿಟ್ಟಿಲ್ಲ, ಬಿಕಾಸ್ ಆಫ್ ಮೈ ಚಾಲೆಂಜಸ್ ಆ್ಯಂಡ್ ಮೈ ರೆಸ್ಪಾನ್ಸಿಬಿಲಿಟೀಸ್. ಆ ಕಾರಣಕ್ಕೋಸ್ಕರನೇ ನಾನು ನಿರಂತರವಾಗಿ ಅದನ್ನು ಏನಾದರೂ ಮಾಡಿ ಶಿಕ್ಷೆ ತಗೋಬೇಕು ಅಂತೇಳಿ ಕೊನೆಗೆ ಅದು ಆ ಕೇಸು ಆ ಶಿಕ್ಷೆ ತಗೊಂಡು ಅವನಿಗೆ ಲೈಫ್ ಕನ್ವಿಕ್ಷನ್ ಆಗಿ ಒಳಗಡೆ ಇದ್ದಾನೆ. ಇದನ್ನು ನಾನು ಖಂಡಿತವಾಗ್ಲೂ ಚಾಲೆಂಜಸ್ ಅಂತ ಅನ್ನುವಂಥದ್ರಲ್ಲಿ ನನಗಾದಂಥ ನೋವು ಮತ್ತು ಚಾಲೆಂಜಸ್ನ ಹೆಂಗೆ ಫೇಸ್ ಮಾಡಿದೆ ಅಂತ ಅನ್ನೋದಕ್ಕೆ ನನ್ನ ಲೆಕ್ಕದಲ್ಲಿ ಇದೊಂದು ಭಾಳ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ನಿಸ್ತದೆ. ನನಗೆ ಖುಷಿಯಾಯಿತು. ಅದಾದಮೇಲೆ ನಮ್ಮವರೆಲ್ಲ ನೋಡು ಈ ಥರದ ಕೇಸ್ಗಳಲ್ಲಿ ಅಪರೂಪ ಶಿಕ್ಷೆ ಆಗ್ತಕ್ಕಂಥದ್ದು ಅಂತ ಅನ್ನುವಂಥದ್ದನ್ನ ನಮ್ಮ ಸೀನಿಯರ್ ಆಫೀಸರ್ಗಳೆಲ್ಲ ಭಾಳ ಅಪ್ರಿಷಿಯೇಟ್ ಮಾಡಿದರು. ನನಗೆ ಅದನ್ನು ನಮಗೊಂದು ಟಾಸ್ಕ್ ಅನ್ನುವಂಥದ್ದು, ನನಗೆ ಆದಂಥ ಒಂದು ದೊಡ್ಡ ಏನು ಆಘಾತ ಅಂತ ಅನ್ನುವಂಥದ್ದು ಆಚೆ ಬರಬೇಕು ಅಂದಾಗ ನಾನು ಏನೇನೆಲ್ಲ ಚಾಲೆಂಜಸ್ಸು ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಹೇಗೆ ಮುಗಿಸ್ಬೇಕು ಅನ್ನುವಂಥಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಪಾಯಲ್ ಸುರೇಖಾ ಮರ್ಡರ್ ಕೇಸು. ಈಸ್ ಇಟ್ ರಾಂಗ್ ಫಾರ್ ಎ ಮ್ಯಾನ್ ಟು ಕ್ರೈ? Do you think men find it difficulty to be vulnerable? ಎಸ್, ನಾವುಗಳು ಪ್ರಪಂಚದಲ್ಲಿ ನಾವು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿದ್ದೀವಿ. ಪ್ರತಿ ದಿವಸ ನಮ್ಮ ಮುಂದೆ ಸ್ಪರ್ಧೆಗಳು ಅಂತ ಅಂದರೆ ಕಾಂಪಿಟೀಷನ್ನ ಫೇಸ್ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ. ಯಾರೂ ನಾವು ಸ್ಪರ್ಧೆನಲ್ಲಿ ಇಲ್ಲ ನಾವು ಅಂತ ಅಂದರೆ ಅವನ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾರೂ ಅವನು ಈ ಜೀವನದ ಸ್ಪರ್ಧೆನಲ್ಲಿ ನಾನು ಇದ್ದೀನಿ, ಕಾಂಪೀಟ್ ಮಾಡ್ತಾಯಿದ್ದೀನಿ ಪ್ರತಿ ದಿವಸ ಪ್ರತಿ ನಿಮಿಷ ಅಂತಂದರೆ ಮಾತ್ರನೇ ಅವನೊಬ್ಬ ಅತ್ಯಂತ ಬುದ್ಧಿವಂತ ಆಗ್ಬೋದು, ಅತ್ಯಂತ ಶಕ್ತಿಶಾಲಿ ಆಗ್ಬೋದು, ಅತ್ಯಂತ ವೀರ ಆಗ್ಬೋದು, ಮತ್ತು ಅತ್ಯಂತ ಎತ್ತರವಾದಂಥ ವ್ಯಕ್ತಿ, ಒಬ್ಬ ಲೀಡ್ರ್ ಆಗ್ಬೋದು. ಇಲ್ಲ ಅಂದರೆ ಸಾಧ್ಯನೇ ಆಗೋದಿಲ್ಲ. ಯಾಕೆ ಅಂತಂದರೆ ಅತ್ಯಂತ ಹೆಚ್ಚಿಗೆ ಸಮಯವನ್ನು ಮತ್ತು ಅತ್ಯಂತ ಹೆಚ್ಚಿಗೆ ಶ್ರಮವನ್ನು ಮತ್ತು ಅತ್ಯಂತ ಹೆಚ್ಚಿಗೆ ಚಾಲಾಕಿತನ ಅಂತ ಕರೀತಾರೆ ನೋಡಿ. ಅಂತ ಅಂದರೆ ಇಟ್ ಈಸ್ ಎ ಬ್ರೈಟ್ನೆಸ್. ಅವನ ಒಂದು ಇರ್ತಕ್ಕಂಥ ಒಂದು ಇಡನ್ ಏನು ಅವನ ಹತ್ರ ಒಂದು ಶಕ್ತಿ ಇರುತ್ತೋ ಅದನ್ನು ಯಾವಾಗ ಹೊರ ಹಾಕಲ್ವೋ, ನಂದು ಇಷ್ಟೇ ಅಂತ ಕಾಂಪ್ರಮೈಸ್ ಮಾಡ್ಕೊಬಿಡ್ತಾನೋ ಅವನು ನನ್ನ ಲೆಕ್ಕದಲ್ಲಿ ಒಂದು ಸ್ಪರ್ಧೆನಲ್ಲಿ ಅವನು ಹಿಂದೆ ಬಿದ್ದೋಗ್ಬಿಡ್ತಾನೆ. ಮತ್ತು ಅವನು ಎಂದೂ ಸಹ ಆ ಸ್ಪರ್ಧೆನಲ್ಲಿ ಸ್ವಿಮ್ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದ್ರ ಮಧ್ಯ ಅವನಿಗೆ ಕೆಲವು ಜನಕ್ಕೆ ಇದನ್ನು ಯಾವಾಗ ಹಿಂದೆ ಹೋಗ್ತಾ ಇರ್ತಾರೋ ದಟ್ ಈಸ್ ವಲ್ನರಬಲ್ ಥಿಂಗ್ ಫಾರ್ ಅವನ ಕಷ್ಟವೂ ಆಗ್ತದೆ. ಯಾವುದೇ ಒಂದು ಕೆಲಸ ಮಾಡ್ತಾ ಇರಬೇಕಾದಾಗಲೇ ಆಗಲಿ, ಯಾವುದೇ ಒಂದು ಗುರಿ ಇಲ್ಲ, ನೀವು ಹೇಳ್ತಾರಲ್ಲ ಮುಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅನ್ನುವಂಥದ್ದು, ಅದರಿಂದ ಆಚೆ ಇದ್ಬಿಡ್ತಾರೆ ಅವರು. ಆ ಕಾರಣಕ್ಕೆ ಯಾವುದೇ ಒಬ್ಬ ಮನುಷ್ಯ ತನ್ನ ಚಾಣಾಕ್ಷತನವನ್ನು ಓರೈಚ್ಕೋಬೇಕು ಅಂತಂದರೆ ಅವನು ಅತ್ಯಂತ ಹೆಚ್ಚಿಗೆ ಭಾಳ ಇಂಪಾರ್ಟೆಂಟ್ ಯಾವುದು ಸರಿ ಮತ್ತು ಯಾವುದು ಸರಿ ಇಲ್ಲ, ಯಾವುದು ತಪ್ಪು, ಯಾವ ನಿರ್ಧಾರನ ನಾವು ತೊಗೊಂಡ್ರೆ ಇವಾಗ ಸರಿಯಾದಂಥ ನಿರ್ಧಾರ, ಸರಿಯಾದಂಥ ಸಮಯ ಅಂತ ಯಾರು ನಿರ್ಧಾರ ಮಾಡ್ತಾರೋ ಅಂಥವ್ರು ಮಾತ್ರ ಸಕ್ಸಸ್ ಆಗೋ ಸಾಧ್ಯ ಆಗ್ತದೆ ಅಂತ ಅನ್ನುವಂಥದ್ದನ್ನ ಹಲವಾರು ಎಕ್ಸಾಂಪಲ್ಗಳಲ್ಲಿ ಈಗಾಗಲೇ ನಾವು ಮಾತಾಡ್ಕೊಂಡು ಬಂದಿದ್ದೀವಿ.
ಇದರಲ್ಲೂ ಅಷ್ಟೇ ನಮಗೆ ನಾವು ಏನೇ ಮಾಡಬೇಕಾದಾಗಲೂ ಅಷ್ಟೇ ಕೆಲವಷ್ಟೆಲ್ಲ ಈ ಕೆಲಸಗಳು ಮಾಡುವಂಥ ಸಮಯದಲ್ಲಿ ಸ್ಟ್ರೆಸ್ ಅನ್ನುವಂಥದ್ದು ನಮ್ಮನ್ನು ಕಾಡದೆ ಬಿಡಲ್ಲ. ಆ ಸ್ಟ್ರೆಸ್ಗೆ ಸಂಬಂಧಪಟ್ಟಂತಾಗ ನಾವು ಏನಾದ್ರೂ ನಾವು ಒಳಗಡೆಗೆ ಸೇರಿಕೊಂಡ್ವಿ, ಅದರಿಂದ ಈಚೆ ಬರೋಕ್ಕಾಗೋದಿಲ್ಲ ಅಂತಂದರೆ ಎಲ್ಲೋ ನಾವು ಅದ್ರಲ್ಲಿ ಫೇಲ್ ಆದೋ. ಮತ್ತು ವೀಕ್ನೆಸ್, ನಮ್ಮ ಏನು ಮೆಂಟಲ್ ಹೆಲ್ತ್ ಅಂತ ಕರಿತೀವಲ್ಲ, ಅದನ್ನು ಸರಿಯಾಗಿ ನಾವು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ಅಂತ ಅನ್ನುವಂಥದ್ದು ನನಗನ್ನಿಸ್ತದೆ. ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಮನುಷ್ಯನಿಗೆ ಅತ್ಯಂತ ಮುಖ್ಯ, ಹಾಗೂ ಫಿಸಿಕಲ್ ಬ್ಯಾಲೆನ್ಸು ಅಷ್ಟೇ ನಮಗೆ ಅತ್ಯಂತ ಅವಶ್ಯಕತೆ ಇದೆ. ಇವೆರಡೂ ಬ್ಯಾಲೆನ್ಸ್ಗಳನ್ನ ನಾವು ಸರಿಯಾಗಿ ಮಾಡ್ಕೊಂಡು ಹೋಗುವಂಥ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ಸ್ಟ್ರಾಂಗ್ ಮೈಂಡ್ ನಾವು ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಯಾರು ಸ್ಟ್ರಾಂಗ್ ಮೈಂಡ್ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತಾರೋ ಅಂಥ ಮನುಷ್ಯ ಅತ್ಯಂತ ಸ್ಟ್ರಾಂಗ್ ವ್ಯಕ್ತಿಯಾಗಿ ಸಮಾಜದಲ್ಲಿ ಹೊರಹೊಮ್ಮಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕೆ ಇವೆಲ್ಲ ಆಧಾರ ಸ್ತಂಭಗಳು ನಾವುಗಳು ಯಾವುದನ್ನೂ ಸಹ ಸಮತೋಲನವಾಗಿ ಇದನ್ನು ನಾವು ಸರಿಯಾಗಿ ಆಮೇಲೆ ಇದನ್ನು ಭಾಳ ಬ್ಯಾಲೆನ್ಸಿವಾಗಿ ಬೆಳೆಸೋಕ್ಕೆ ಸಾಧ್ಯ ಆಗಲ್ವೋ, ಅದು ಎಲ್ಲೋ ಆ ಬೆಳೀತಾ ಇರ್ತಕ್ಕಂಥ ಮರ ವಕ್ರವಾಗಿ ಬೆಳೀಕ್ಕೆ ಪ್ರಾರಂಭ ಆಗ್ತದೆ, ಅದರ ಆಯಸ್ ಕಮ್ಮಿ ಇರ್ತದೆ. ಆ ಕಾರಣಕ್ಕೆ ಇದೆಲ್ಲನೂ ನಾವು ಸರಿಯಾದಂಥ ರೀತಿಯಲ್ಲಿ ಕರೆಕ್ಟಾಗಿ ಭಾಳ ಬ್ಯಾಲೆನ್ಸ್ ಆಗಿ ಭಾಳ ಅತ್ಯಂತ ನಿಖರತೆಯಾಗಿ ಸಮಯಕ್ಕೆ ತಕ್ಕಂತೆ ಸರಿಯಾಗಿ ನಾವು ನಿಯೋಜಿಸ್ಕೊಂಡೋದ್ರೆ ನಮ್ಮ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಆ್ಯಂಡ್ ಆಲ್ಸೋ ಅವರ್ ಡಿಸಿಷನ್ಸು ನನ್ನ ಲೆಕ್ಕದಲ್ಲಿ ಯಾವುದೇ ಕಡೆ ನಾವು ಈ ಸಮಸ್ಯೆಗಳಿಗೆ ತುಂಬ ಸಿಗಾಕೊಳ್ಳಲು ವಲ್ನರಬಲ್ ಅನ್ನುವಂಥ ಜಾಗಕ್ಕೆ ಹೋಗಿ ತಗಲಾಕೊಳ್ಳಲು ಅಲ್ಲಿ ನಾವು ರಿಪೆಂಟೆನ್ಸ್ ಅಂತ ಏನಿರ್ತದಲ್ಲ, ಪ್ರಾಯಶ್ಚಿತ್ತ, ತಪ್ಪು ಮಾಡಿಬಿಟ್ಟಿದ್ದೆ ಅನ್ನುವಂಥ ಪ್ರಾಯಶ್ಚಿತ್ತನ ಪಡುವುದಕ್ಕೆ ನನ್ನ ಲೆಕ್ಕದಲ್ಲಿ ಅದು ಅತ್ಯಂತ ಕಡಿಮೆ ಆಗ್ತದೆ ಅಂತ ನನಗನ್ನಿಸ್ತದೆ. ನಾವು ಹಿಂದೆ ಚಾಲೆಂಜಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದಕ್ಕೆ ನಾನು ಹಿಂದೆ ಇದರೊಳಗಡೆ ಚಾಲೆಂಜಸ್ಸು ಮತ್ತು ಈ ಸಂಬಂಧಪಟ್ಟಂಥದ್ದು ಏನೇ ಮಾಡೋಕ್ಕೆ ಹೋದಾಗ ವಲ್ನರಬಿಲಿಟಿ ಅಂತ ನಮಗೆ ಬರುತ್ತೆ. ಅಂದರೆ ಏನೇ ಚಾಲೆಂಜಸ್ಗೆ ಹೋದಾಗೆ ಆಗಲಿ, ನೀವು ಏನಾದರೂ ಮಾಡಲಿತ್ತಿರಲೇಬೇಕು ಅಂತ ಅಂದಾಗ ಏನಾಗುತ್ತೆ, ಅದನ್ನು ನಾವು ವಲ್ನರಬಿಲಿಟಿಗೆ ಹೋಗಿ ತಗಲಾಕೊಂಡ್ಬಿಡ್ತೀವಿ. ಎಲ್ಲಿ ತಗಲಾಕೊಳ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ಹೋಗಿ ಸ್ಟ್ರಕ್ ಆಗಿಬಿಡ್ತೀವಿ. ಅದಕ್ಕೊಂದು ನಾನು ಇನ್ನೊಂದು ಎಕ್ಸಾಂಪಲ್ಲು ಈ ಒಂದು ಸಂದರ್ಭದಲ್ಲಿ ಒಬ್ಬ ಮನುಷ್ಯನ ಮನಸ್ಥಿತಿ ಹೆಂಗಿರ್ತದೆ ಅಂತಂದು ಹೇಳೋದು ಭಾಳ ಪ್ರಮುಖವಾಗಿರ್ತದೆ. ನಾನು ಇಲ್ಲಿ 2016 ನಾನು ವಿಜಯನಗರ ಸಬ್ ಡಿವಿಷನ್ ACP ಆಗಿದ್ದೆ. ಆವಾಗ ಇಲ್ಲಿ ಕಾಡ್ತಾ ಇದ್ದಂಥ ಪ್ರಶ್ನೆ, ಇಲ್ಲಿ ಜನಗಳಿಗೂ ಪೊಲೀಸ್ನವ್ರಿಗೂ ಮತ್ತು ನಮ್ಮ ವ್ಯವಸ್ಥೆಗೆ ಒಂದು ಕಳ್ಳತನ ನಡೀತಾ ಇತ್ತು. ಕಳ್ಳತನ ಅಂದರೆ ಆಗಾಗಲೇ ಅವನು 120 ಕಳ್ಳತನ ಮಾಡಿದ್ದ. ಆ 120 ಮನೆಗಳು ಕಳ್ಳತನ ಮಾಡಿರ್ತಕ್ಕಂಥದ್ರಲ್ಲೂ ಸಹ KG ಗಟ್ಟಲೆ ಚಿನ್ನ, ಆಮೇಲೆ ಸಿಕ್ಕಾಬಟ್ಟೆ ದುಡ್ಡು, ಆಮೇಲೆ ಅವನು ಎಲ್ಲೋದ್ರೂ ಸಹ ಅವ್ನು ಸೇಮ್ ಫಿಂಗರ್ ಪ್ರಿಂಟು ಸಿಗ್ತಾಯಿತ್ತು. ಎಲ್ಲಿ ಈ ಕಡೆ HSR ಲೇಔಟಲ್ಲಿ ಕಳ್ತನ ಮಾಡ್ತಾನೆ, ಈ ಕಡೆ ಮಹಾಲಕ್ಷ್ಮಿಲಿ ಕಳ್ತನ ಮಾಡ್ತಾನೆ ಅಂದರೆ ಸೇಮ್ ಫಿಂಗರ್ ಪ್ರಿಂಟು ಸಿಗ್ತಾಯಿತ್ತು. ಬಟ್ ಈ ಫಿಂಗರ್ ಪ್ರಿಂಟು ಎಲ್ಲೂ ಟ್ಯಾಲಿ ಆಗ್ತಾ ಇರಲಿಲ್ಲ, ಯಾವ ಕಡೆನೂ ಟ್ಯಾಲಿ ಆಗ್ತಿರಲಿಲ್ಲ. ಹಿಂದೆ ಎಲ್ಲೂ ಅವನ್ನ ಅರೆಸ್ಟ್ ಮಾಡೋದಂಥ ದಾಖಲಾತಿಗಳೇ ಇರಲಿಲ್ಲ. ಆ ಕಾರಣಕ್ಕೆ ಎಲ್ಲಿ ಹೋದ್ರೂ ಸಿಗ್ತಾ ಇರಲಿಲ್ಲ. ನಮಗೂ ಭಾಳ ತಲೆ ಕೆಟ್ಟೋಗ್ಬಿಡ್ತು. ನಮ್ಮಲ್ಲೂ ಇಲ್ಲೇ ಕೆಳಗಡೆ ಈ ಕಡೆ ಸೈಡು ಏನು GKW ಲೇಔಟಲ್ಲಿ ಒಂದು ದಿವಸ ಒಂದು ಕಳ್ತನ ಆಗಿತ್ತು. ಅವ್ರು ಓದದ ಬಾಗಿಲು ಹಾಕ್ಕೊಂಡು ಮನೆ ಹಾಕ್ಕೊಂಡು ಹೋಗಿದ್ದಾರೆ. ಓದ ಅರ್ಧ ಗಂಟೆ ಮೇಲೆ ಕಳ್ತನ ಆಗಿತ್ತು. ಅವ್ರು ಯಾವುದಕ್ಕೋ ಬ್ಯಾಂಕಿಂದ ಅದೇ ತಾನೇ ಡ್ರಾ ಮಾಡ್ಕೊಂಡು ಬಂದಂಥ 75 ಲಕ್ಷ ರೂಪಾಯಿ ಕಳ್ತನ ಮತ್ತು 1.25 kg ಗೋಲ್ಡ್ ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದ. ನಮಗೆ ಬಂದ್ವಿ, ನೋಡಿದ್ವಿ, ಎಲ್ಲ ಆದಮೇಲೆ ನಾನು ಅಷ್ಟೊತ್ತಿಗಾಗಲೇ ಸ್ವಲ್ಪ ಈ CCTVಗಳ ಅಭಿಯಾನಗಳು ಮಾಡಿದ್ದೆ. ಎಲ್ಲೆಲ್ಲಿ ಹಾಕಬೇಕು, ಹೆಂಗೆ ಹಾಕಿಸ್ಬೇಕು, ಹೆಂಗೆ ರಿಕ್ವೆಸ್ಟ್ ಮಾಡ್ಕೋಬೇಕು ಜನಕ್ಕೆ, ಯಾವ ವಲ್ನರಬಲ್ ಪಾಯಿಂಟ್ಗಳು, ಯಾವ ಜಾಗದಲ್ಲಿ ನಾವು ಇರಿಸಿದ್ರೆ ನಮ್ಮ ಕ್ರಿಮಿನಲ್ಗಳು ನಮ್ಗೆ ಸಿಗಾಕ್ಕೊಳ್ತಾರೆ ಅಂತ ಅನ್ನೋಂಥದ್ದು ರಿಕ್ವೆಸ್ಟ್ ಮಾಡಿ ಆಗಲೇ ಕೆಲವಷ್ಟು ಕಡೆ ಹಾಕ್ಸೋದ್ರಿಂದ ಒಂದು CCTVನಲ್ಲಿ ಸಿಗಾಕೊಂಡು ಆದಮೇಲೆ ಅವನದು ಟೋಟಲಿ ಅವನ ಮುಖಚರ್ಯೆ, ಅವನ ನಡಿಗೆ, ಅವನ ಕೈ, ಅವನ ಸ್ಟೈಲು ಎಲ್ಲ ಗೊತ್ತಾಗ್ತು. ಅದನ್ನು ನಾನು ಏನಾದರೂ ಮಾಡಿ ಇದರಲ್ಲೇ ನಾನು ಪತ್ತೆ ಮಾಡಲೇಬೇಕು, ಇವನನ್ನು ಹಿಡಿಲೇಬೇಕು ಈ ಮನುಷ್ಯನ ಅಂತ ಅನ್ನುವಂಥದ್ದು ನಂಗೆ ಚಾಲೆಂಜ್ ಆಯಿತು. ಚಾಲೆಂಜ್ ಆದ ತಕ್ಷಣವೇ ಅದನ್ನು ನನ್ನ ಪೊಲೀಸರುಗಳಿಗೆ ನಿರಂತರವಾಗಿ ನನ್ನ ಸಬ್ ಡಿವಿಷನ್ ಅವ್ರಿಗೆ ಎವ್ರಿ ಡೇ ನಾನು ಅದನ್ನು ವಾಟ್ಸಪ್ಪಲ್ಲಿ ಮತ್ತು ಬೇರೆ ಬೇರೆ ಮುಖಾಂತರ ಅವ್ರಿಗೆ ತಲುಪಿಸುವಂಥ ಕೆಲಸ ಮಾಡಿದೆ. ನಾನು ಪ್ರತಿ ದಿವಸ ಅದೊಂದು ಚಾಲೆಂಜ್ ಆಗಿ ತೊಗೊಂಡೆ. ನನಗದು ಸಿಕ್ಕಾಪಟ್ಟೆ ನಮ್ಮಲ್ಲಿ ಕಳ್ತನಗಳಾಗಿದ್ದು ಆ ಥರದವು, ಅದು ನನಗೆ ವಲ್ನರಬಲು ಆಗಿತ್ತು. ಅದನ್ನು ಪತ್ತೆ ಮಾಡಲೇಬೇಕು ಅನ್ನುವಂಥ ಚಾಲೆಂಜ್ ಆಗಿತ್ತು. ಆ ಕಾರಣಕ್ಕೆ ನಾನು ಅದನ್ನು ಹತ್ಕೊಂಡು ಕೂತ್ಕೊಳ್ಳಿಲ್ಲ. ನಾನು ವೇದನೆ ಅದನ್ನು ನಾನು ಇಷ್ಟೊಂದು ಪ್ರೆಷರ್ ಆಗ್ತಾಯಿದೆ, ಏನಪ್ಪ ಇಷ್ಟೊಂದು ಕಳ್ತನ ಆಗ್ತಾವೆ, ನೀವು ಪತ್ತೆ ಮಾಡ್ತಾಯಿಲ್ಲ, ನೀವೆಲ್ಲ ಸರಿ, ನೀವು ಏನೂ ಕೆಲಸ ಮಾಡ್ತಾಯಿಲ್ಲ ಅಂತ ಅನ್ನುವಂಥದ್ದನ್ನ ಒಂದು ಆ ಆರೋಪದಿಂದ ಹೊರಬರಬೇಕಾಗಿತ್ತು. ಆ ಸಮಯಕ್ಕೆ ಏನಾಯಿತು, ಒಂದು ದಿವಸ ನನ್ನ ಪೊಲೀಸರಿಗೆ ನಿರಂತರವಾಗಿ ನಾನು ಏನು ಕಳಿಸ್ಕೊಟ್ನೋ ಅದರಲ್ಲಿ ಒಬ್ಬ ಕಾನ್ಸ್ಟೇಬಲು ಒಂದು ದಿವಸ ಅವನು ಬರ್ತಾ ಇರ್ತಕ್ಕಂಥ ವ್ಯಕ್ತಿಯ ಮುಖಚರ್ಯೆ ನೋಡ್ತಾನೆ.
ನೋಡಾದಮೇಲೆ ನನಗೆ ಇಮಿಡಿಯೇಟಾಗಿ ಫೋನ್ ಮಾಡ್ತಾನೆ. ನಾನು ವೆನ್ ಐ ವಾಸ್ ಇನ್ ಕೋರ್ಟ್, ಸಾರ್ ನೀವು ಕಳಿಸಿದ್ರಲ್ಲ ವಿಡಿಯೋ, ಅದೇ ಥರ ಮನುಷ್ಯ ಬಲಗೈ ವಾಚ್ ಕಟ್ಟಿದ್ದಾನೆ ಸರ್, ಅದೇ ಥರ ಇದ್ದಾನೆ ಸರ್, ಅವನ ತಲೆನೂ ಅದೇ ಥರ ಇದೆ ಸರ್, ಅವ್ನ ಬ್ಯಾಗ್ ಏನು ತಗಲಾಕೊಂಡಿದ್ದಾನಲ್ಲ ಸೇಮ್ ಬ್ಯಾಗ್ ಇದೆ ಸರ್ ಅಂತಾನೆ. ನಾನು ಇಮಿಡಿಯೇಟಾಗಿ ಕೋರ್ಟಲ್ಲಿ ನನ್ನ ಕೇಸ್ ಕರೆದುಬಿಟ್ಟಿದ್ರು. ನಾನು ಜಡ್ಜ್ ಹೇಳಬೇಕು, ವಾಪಸ್ ಬರಬೇಕು. ಆಮೇಲೆ ಇಮಿಡಿಯೇಟಾಗಿ ನಮ್ಮಲ್ಲಿ WPSI ಇದ್ರು ತಂಬದ್ ಅಂತ ನಮ್ಮ ವಿಜಯನಗರದಲ್ಲಿ. ಆ ಅಮ್ಮನಿಗೆ ತಿಳಿಸ್ದೆ, ತಂಬದ್ ನೋಡು ಈ ಥರ ಒಂದು ಇನ್ಫಾರ್ಮೇಷನ್ ಇದೆ ಇಂಥ ಅವ್ನು ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ನು ಏನಾದರೂ ಮಾಡಿ ಹಿಡ್ಕೋಬೇಕು ನಾವು, ಆ ಮನುಷ್ಯ ಏನು ಮಾಡ್ತಾನೆ ನೋಡಿ, ನೀವು ಮಾಡೋವರೆಗೂ ಸುಮ್ಮನೆ ಇರಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ನಾನು ಅಷ್ಟೊತ್ತಿಗೆ ಏನಾದರೂ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತೇಳಿ ನಮ್ಮ ಬೇರೆ ಅಧಿಕಾರಿಗೂ ತಿಳಿಸಿ ತಕ್ಷಣ ನಾನು ಜಡ್ಜ್ಗೆ ಓಪನ್ ಕೋರ್ಟಲ್ಲಿ ತಿಳಿಸಿ ಹಿಂಗಾಗಿದೆ, ನಾನು ಹೋಗಲೇಬೇಕು, ಇನ್ನೊಂದು ದಿವಸ ಬರ್ತೀನಿ, ತಕ್ಷಣ ವಾಪಸ್ ಬಂದೆ. ಬರಬೇಕಾದಾಗ ಏನಾಗಿತ್ತು, ಸುಮಾರು ಮನೆಗಳನ್ನ ಐಡೆಂಟಿಫೈ ಮಾಡ್ತಾ ಇದ್ದ ಅವನು, ಎಲ್ಲೂ ಅವನು ಸಿಗ್ತಾನೆ. ನಾನು ಹೇಳಿದ್ದೆ, ನೀವೇನಾದರೂ ಯಾಮಾರಿ ಅವನನ್ನು ಕೈ ಹಾಕಕ್ಕೆ ಹೋದರೆ, ಅವ್ನು ಹಿಡೀಕ್ಕೆ ಹೋದರೆ ಓಡೋಗ್ಬಿಡ್ತಾನೆ, ಅಕಸ್ಮಾತ್ ಓಡೋದ್ರೆ ಸಿಗಾಕೊಳ್ಳಲ್ಲ, ಅವ್ನು ಏನು ಟ್ರೈ ಮಾಡ್ತಾನೋ ಮಾಡಲಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು ಅಂತೇಳಿ ನಾವು ಬಂದ್ವಿ. ಬಂದ ತಕ್ಷಣವೇ ಅವನು ಮನೇನ ಅವನು ಬಾಗಿಲು ಮುರಿದು ಒಳಗಡೆ ಹೋಗಿದ್ದ. ಒಳಗಡೆಗೆ ಹೋದ ತಕ್ಷಣವೇ ಇಮಿಡಿಯೇಟಾಗಿ ನಾವು ಬಂದ್ವಿ, ಎಲ್ಲ ಅವನನ್ನು ಹಿಡ್ಕೊಂಡಾದ್ಮೇಲೆ ಅವನನ್ನು ಇಂಟ್ರಾಗೇಟ್ ಮಾಡಿ ಪ್ರತಿಯೊಂದೂ ಸಹ ನಮಗೆಲ್ಲ ಗೊತ್ತಾದಾದಮೇಲೆ ಸುಮಾರು ಹೆಚ್ಚು ಕಡೆ 120 ಕಳ್ಳತನ ಮಾಡಿದ್ದ. ಆಲ್ಮೋಸ್ಟು ನನ್ನ ಲೆಕ್ಕದಲ್ಲಿ ಒಂದು 60-70 kg ಚಿನ್ನನ ಕದ್ಕೊಂಡೋಗಿದ್ದ, ಮತ್ತು ಲಕ್ಷಾಂತರ ಲೂಟಿ ಮಾಡಿದ್ದ. ಅಷ್ಟೊತ್ತಿಗಾಗಲೇ ಮಾಡಿ ಅವನು ಒಂದು ಚಿನ್ನ ಕರ್ಸೋದಕ್ಕೆ ಇಲ್ಲಿ ನಮ್ಮ ಆವಲಹಳ್ಳಿ ಬರುತ್ತೆ, ಅಲ್ಲೊಂದು ಮನೆಯೇ ಮಾಡ್ಕೊಬಿಟ್ಟಿದ್ದ. ಆ ಏನು ಬಂಗಾರ ಒಡವೆಗಳನ್ನ ತೊಗೊಂಡು ಹೋಗ್ತಾನೋ ಅವನ್ನೆಲ್ಲನೂ ಅರಳುಗಳನ್ನೆಲ್ಲ ಹೊಡೆದ್ಬಿಟ್ಟು ಒಂದು ಕಡೆಗೆ ಹಾಕ್ಬಿಡೋದು, ಮತ್ತು ಉಳಿದ ಚಿನ್ನ ಎಲ್ಲ ಗಟ್ಟಿ ಮಾಡಿಬಿಟ್ಟು ತೊಗೊಂಡೋಗ್ಬಿಟ್ಟು ರಾಜಸ್ಥಾನಕ್ಕೆ ತೊಗೊಂಡೋಗ್ಬಿಡುವ ಗುಜರಾತ್ಗೆ. ಹೀಗೆ ಅವನ ಪ್ರಕ್ರಿಯೆ ಆಗಿತ್ತು. ಕೊನೆಗೆ ನಾವು ಇದು ಏನು ಹೇಳ್ತಾ ಇರೋ ಸತ್ಯನೇ ಹಾಗೆ ಅಂತ ಹೋಗಿ ನೋಡಿದ್ರೆ, ಇಲ್ಲಿಂದ ಅವನ ಇನ್ವೆಸ್ಟಿಗೇಷನ್ಗೆ ಗುಜರಾತ್ಗೆ ಹೋದರೆ ಅಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಒಂದು ದೊಡ್ಡ ದೇವಸ್ಥಾನ ಕಟ್ಟಿಸಿದ್ದಾನೆ. ಆ ದೇವಸ್ಥಾನದಲ್ಲಿ ಅವ್ರ ಅಪ್ಪನ ಬೆಳ್ಳಿ ವಿಗ್ರಹಕ್ಕೆ 400 kg ಬೆಳ್ಳಿ ವಿಗ್ರಹಕ್ಕೆ ಒಂದು 10 kg ಚಿನ್ನನ ಲೇಪನ ಮಾಡಿ ಅವ್ರ ಅಪ್ಪನ ಗುಡಿನಲ್ಲಿ ಒಂದು ಗರ್ಭಗುಡಿನಲ್ಲಿ ಕೂರಿಸ್ಬಿಟ್ಟವನೆ. ಇನ್ನೊಂದು ಪುಟ್ಟ ದೇವಸ್ಥಾನದಲ್ಲಿ ಅವ್ರ ತಾತನೂ ಮಹಾನ್ ದೊಡ್ಡ ಕಳ್ಳ ಅಂತೆ, ಅವನದೂ ಸಹ 100 kg ಬೆಳ್ಳಿ ಮಾಡಿ ಅವನದೂ ಸಹ ಒಂದು 5 kg ಚಿನ್ನ ಹಾಕಿ ಅದನ್ನು ಲೇಪನ ಮಾಡಿ ಅವನಿಗೊಂದು ಗರ್ಭಗುಡಿಲಿ ಕೂರಿಸ್ಬಿಟ್ಟಿದ್ದಾನೆ. ಆಮೇಲೆ ಅವನು ಪ್ರೇಷಿಯಸ್ ಆಗಿ ಒಂದು ಮನೆ ಕಟ್ಕೊಂಡಿದ್ದಾನೆ. ಮತ್ತು ಇಲ್ಲಿ ತೊಗೊಂಡೋದಂಥ ಇದರಲ್ಲೆಲ್ಲನೂ ಒಂದು 5-6 ಚಿನ್ನದ ಕತ್ತಿಗಳು ಅದು ಇದು ಎಲ್ಲ ಏನೇನೆಲ್ಲ ಮಾಡಿಸ್ಕೊಂಡಿದ್ದಾನೆ. ಮತ್ತು ಸುಮಾರು ಭಾಳ ತುಂಬ ಲ್ಯಾವಿಶಾಗೆ ಆಮೇಲೆ ಒಂದು 7-8 ಫೋಕ್ಲೇನೇನು JCBಗಳ ಥರ ಅವು ತೊಗೊಂಡಿದ್ದಾನೆ, ಟ್ರ್ಯಾಕ್ಟ್ರುಗಳು. ಮತ್ತು ಅವನ ತಮ್ಮನ್ನು ಗುಜರಾತ್ ಸರ್ಕಾರದಲ್ಲಿ ಒಬ್ಬ ದೊಡ್ಡ ಕ್ಲಾಸ್ 1 ಕಾಂಟ್ರಾಕ್ಟರ್ ಮಾಡಿಬಿಟ್ಟಿದ್ದಾನೆ ಪೂರ್ತಿ. ಇವನು ಏನು ತೊಗೊಂಡೋಗ್ತಾನೋ ಪಂಪ್ ಮಾಡ್ತಾನೋ ದುಡ್ಡನ್ನ ಅಲ್ಲಿ ಅವನು ಈ ಕೆಲಸ ಎಲ್ಲ ಮಾಡ್ತಕ್ಕಂಥದ್ದು ಮಾಡಿಬಿಟ್ಟು ಅವನು ಗುಜರಾತ್ ಸರ್ಕಾರ, ಗುಜರಾತ್ ಗೌರ್ಮೆಂಟು, ಗುಜರಾತ್ ಪೊಲೀಸು ಅವನ ಸ್ಟೇಟಿಂದ ಎಕ್ಸ್ಟ್ರಿಡಿಕ್ಟ್ ಮಾಡಿಬಿಟ್ಟಿದ್ರು. ಈ ನನ್ನ ಮಗನ ಕಾಟ ತಡಿಲಾರ್ದೆ ಭಯಂಕರ ಕಳ್ಳ ಅವನು, ಈ ರಾಜ್ಯದಲ್ಲೇ ಇರಬಾರ್ದು ಅಂದ್ಬಿಟ್ಟು ಅಂತ. ಅಲ್ಲಿಂದ ಆಚೆಗೆ ಕರ್ನಾಟಕಕ್ಕೆ ಬಂದು ಸೇಫ್ ಗಾರ್ಡನ್ನು ಬೆಂಗಳೂರು ಸಿಟಿ ಪೆನ್ಷನರ್ ಪ್ಯಾರಡೈಸ್ ಅಂತ ಅಂದ್ಬಿಟ್ಟು ಈ ಪ್ಯಾರಡೈಸಿಗೆ ಬಂದು ಸೇರ್ಕೊಬಿಡ್ತಾರೆ. ಇಂಥದ್ದೊಂದು ಅಲ್ಲಿ ಆಮೇಲೆ ಕೊನೆಗೆ ಅವನನ್ನು ದೇವಸ್ಥಾನನ ಆರೆ ತೊಗೊಂಡು ಬಂದು ಚೆನ್ನಾಗಿ ಕಿತ್ಕೊಂಡು ಅವೆರಡು ವಿಗ್ರಹಗಳು ಮತ್ತು ಬೇರೆ ಏನೇನು ಸಿಗ್ತದೋ ಎತ್ತಾಕೊಂಡು ದೊಡ್ಡ ಗಾಡಿಗಳು ತರಿಸಿ ತೊಗೊಂಡು ಬಂದು ಅವನು ಅಲ್ಲಿಂದ ತುಂಬಿಕೊಂಡು ಎತ್ತಾಕೊಂಡು ಬಂದು ಅವನ್ನ ಅರೆಸ್ಟ್ ಮಾಡಿ ನಾವು ನಮ್ಮ ಏನು ಅವ್ರ ಅಪ್ಪನ ವಿಗ್ರಹನೋ ಅವ್ರ ತಾತನ ವಿಗ್ರಹನೂ ನಮ್ಮ ವಿಜಯನಗರ ಲಾಕಪ್ ಒಳಗಡೆ ಈಗಲೂ ಇದ್ದಾವೆ, ಹೋಗಿ ನೋಡ್ಬೋದು, ಅಲ್ಲಿ ಒಳಗಡೆ ತುಂಬಿಟ್ಟಿದ್ದೀವಿ. ಇಂಥ ಮನಸ್ಥಿತಿ ಇರ್ತಕ್ಕಂಥ ಮನುಷ್ಯರುಗಳು. ಆಮೇಲೆ ನೀವು ಜಾತ್ರೆ ಮಾಡ್ತಿದ್ರು, ಇದಕ್ಕೆ ಇನ್ನೊಂದು ಯಾವುದೋ ಒಂದು ಪುಟ್ಟಿನ ಒಳಗಡೆ ಒಂದು ಲಿಂಗ ಇಟ್ಟಿದ್ದ ಚಿಕ್ಕದು, ಇವ್ರು ಮಾತ್ರ ದೊಡ್ಡವರು, ಇವ್ರ ಅಪ್ಪ ಅವ್ರ ತಾತ. ಆ ದೇವಸ್ಥಾನದ ದೇವರು ಪುಟಾಣಿ ಇದಿಷ್ಟಪ್ಪ, ಅದ್ರ ಹೆಸರಿನಲ್ಲಿ ಶಿವನ ಹೆಸರಿನಲ್ಲಿ ದೊಡ್ಡ ಜಾತ್ರೆ. ಅಂದರೆ ಜನ ಎಲ್ಲ ಈ ಕಳ್ತನ ಮಾಡೋ ಚಿಂದಲ್ಲಿ ಇವ್ರ ಅಪ್ಪ ಅವ್ರ ಅಮ್ಮನ ಜಾತ್ರೆಗೆ ಕಳ್ತನದ್ದು ಇಡೀ ಜನ ಬಂದು ಜಾತ್ರೆ ಮಾಡಿರ್ತಕ್ಕಂಥ ಫೋಟೋಗಳು, ವಿಡಿಯೋಗಳು, ಅವೆಲ್ಲ CDಗಳೆಲ್ಲ ಎತ್ಕೊಂಡು ಬಂದ್ವಿ ನಾವು ಕೊನೆಗೆ. ಅಂದರೆ ಮನುಷ್ಯ ಯಾವ ರೀತಿ ಅವನ ಮನಸ್ಥಿತಿಗೆ ತಕ್ಕಂತೆ ಅವನು ಏನೇನು ಕಲ್ಪನೆ ಮಾಡ್ಕೊಳ್ತಾನೆ, ಅವನೇನೇನು ಅಂದ್ಕೊಳ್ತಾನೆ, ಆಮೇಲೆ ಮನುಷ್ಯನ ನಮ್ಗೆ ಆಶ್ಚರ್ಯ ಆಗ್ಬೋದು, ಆದರೆ ಅವನಿಗೆ ಸರಿ, ಮತ್ತು ಅವ್ನ ಫಾಲೋವರ್ಗಳಿಗೂ ಸರಿ, ಮತ್ತು ಅಲ್ಲಿ ಜಾತ್ರೆ ಮಾಡೋರಿಗೂ ಸರಿ. ಅಂದರೆ ಸಮಾಜ ಹೆಂಗೆ ಇದು ಪರಿಸ್ಥಿತಿ ಅಂತ ನೀವೇನಾದರೂ ಸಂಶೋಧನೆ ಮಾಡೋಕ್ಕೆ ಹೋದರೆ ನನ್ನ ಲೆಕ್ಕದಲ್ಲಿ ನಾವು ಹುಚ್ಚರೇ ಆಗ್ಬಿಡ್ತೀವಿ. ಆ ಕಾರಣಕ್ಕೆ ಸರಿ ಕಂಡದನ್ನ ಸರಿ ಅನ್ಬೇಕು, ತಪ್ಪು ಕಂಡದನ್ನ ತಪ್ಪು ಅನ್ಬೇಕು. ಹಾಗೆ ಈ ಕಳ್ಳ ನಮಗೊಂದು ಪಾಠ ಕಳಿಸ್ತಾ, ಈ ಮನುಷ್ಯನಾದವನು ಏನು ಬೇಕಾದರೂ ಅವನ ಮನಸ್ಥಿತಿಗೆ ಅವನ ತೃಪ್ತಿಗೆ ಮಾಡ್ತಾನೆ ಅಂತ ಅನ್ನುವಂಥದ್ದು ಸೈಕೋಸಿಸ್ ಥಿಯರಿಗಳು ಬಂದ್ಬಿಡ್ತವೆ. ಸೈಕೋ ಮರ್ಡರ್ಸ್ಗಳು, ಈ ಥರ ಕೊಲ್ಲುವುದರಲ್ಲಿ ಪರಿಣಿತನಾಗ್ಬಿಡೋದು, ದಂಡು ಪಾಳ್ಯದವರ ಥರ ಕೊಲ್ಲುವುದೇ ಒಂದು ಉದ್ಯೋಗ ಆಗ್ಬಿಡೋದು. ಆಮೇಲೆ ಇವನು
ರಾಡ್ ಶ್ಯಾಮ್ ಥರ ಕುಂದಾಕೋದು ಮತ್ತು ಅವನ ಸಾಯಿಸಿ ರಸ್ತೆ ಬಿಸಾಕುವಂತ ಹೀಗೆ ಕೊಲ್ಲುವ ಮನಸ್ಥಿತಿಗಳು ಎಲ್ಲ ಥರವಾದಂಥ ಈ ಕೆಟ್ಟ ಮನುಷ್ಯರುಗಳು ಒಂದು ಕಡೆಗಾಗ್ಬಿಟ್ರೆ ನಾವು ಆಲೋಚನೆ ಮಾಡ್ತಕ್ಕಂಥ ಏನು ನಮ್ಮ ಮನಸ್ಸಿನಲ್ಲಿ ಏನು ಬದಲಾವಣೆಗಳಾಗ್ತವೆ ದೇವರನ್ನೇ ಏನೂ ಆಗಲ್ಲ. ಆಮೇಲೆ ಒಬ್ಬ ಮನುಷ್ಯನ ಮನಸ್ಸಿದ್ದಂಗೆ ಇನ್ನೊಬ್ಬಂದು ಇರಬೇಕು ಅಂತ ನಾವೇನಾದ್ರು ಯೋಚನೆ ಮಾಡಿದ್ರೆ ತಪ್ಪದು. ನೀವೇನು ಮಾಡಿದ್ರೆ ಇದನ್ನು ಹುಟ್ಟಿದ ಗುಣ ಸುಟ್ಟರು ಬಿಡಲ್ಲ ಅಂತೆ. ಹಾಗೆ ಯಾವ ಕಾರಣಕ್ಕೂ ಕೆಲವಷ್ಟು ಗುಣಗಳು ಅವನ ಆಚೆ ಬರಲಾರ. ಆಮೇಲೆ ಕೆಲವಷ್ಟು ತಪ್ಪುಗಳನ್ನ ಮಾಡಿದ್ರೂ ಸಹ ಅವನು ಕಾಂಪ್ರಮೈಸ್ ಮಾಡ್ಕೊಳ್ಳಾರ. ಯಾರೂ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂತ ಕಾಂಪ್ರಮೈಸ್ ಮಾಡ್ಕೊಳ್ತಾನೋ ರೆಕ್ಟಿಫೈ ಮಾಡ್ತಾನೋ ನನ್ನ ಲೆಕ್ಕದಲ್ಲಿ ಅವನ ಪಾಪದ ಮೂಟೆ ಭಾಳ ಕಮ್ಮಿ ಇರುತ್ತೆ ಬೆನ್ನ ಮೇಲೆ. ಯಾವತ್ತೂ ಅವನು ಮಾಡಿದಂಥವನ್ನ ನಾನು ರೆಕ್ಟಿಫೈಯೇ ಮಾಡಲ್ಲ, ಬೇರೆಯವ್ರು ಐಡೆಂಟಿಫೈ ಮಾಡಿ ನೀನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ನುವಂಥದ್ದು ಸರಿಪಡಿಸ್ಕೊಳ್ಳಲ್ವೋ ಅವನ ಪಾಪದ ಮೂಟೆ ಅವನ ಮೇಲೇ ಜಾಸ್ತಿ ಆಗಿಬಿಟ್ಟು ಆ ಮನುಷ್ಯನಾಗದೆ ಕೊನೆಗೆ ಅವನು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಬಿಟ್ಟು ಅವನು ಯಾವುದೋ ಬೇರೆ ಪ್ರಪಂಚಕ್ಕೋ ಇಲ್ಲ ಯಾವುದೋ ಒಂದು ಇನ್ನೊಂದು ಜೀವನ ಮಾಡೋದಕ್ಕೆ ಬೇರೆ ಥರವಾದಂಥ ವಾಮ ಮಾರ್ಗಗಳನ್ನ ಹಿಡ್ಕೊಂಡು ತಗೊಂಡು ಈ ಸೊಸೈಟಿನಲ್ಲಿ ಹೊರಟೋಗ್ಬಿಡ್ತಾನೆ. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಇಂಥ ಒಂದು ನಾವು ಮಾಡುವಂಥ ಪೊಲೀಸ್ ಕೆಲಸದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಲೆಕ್ಕದಲ್ಲಿ ಈ ಥರದ ಒಬ್ಬ ಮನುಷ್ಯನೂ ಸಹ ನನ್ನ ಲೆಕ್ಕದಲ್ಲಿ ಇವನ ಬಗ್ಗೆನೂ ಸಹ ಮಾತಾಡಿದರೆ ಒಬ್ಬ ಮನುಷ್ಯನ ಬಗ್ಗೆ ಏನೇನೆಲ್ಲ ಇರ್ತದೆ, ನಾನು ಹೇಗೆ ವರ್ತಿಸ್ತೀನಿ, ನಾನೊಬ್ಬ ಪೊಲೀಸ್ಮನ್ನು, ನಾನು ಅವ್ನು ಹೆಂಗೆ ಹಿಡಿಬೇಕು, ಅವ್ನು ಹೆಂಗೆ ಬಲಿ ಹಾಕಬೇಕು ಅಂತ ಅನ್ನುವಂಥದ್ದು ನನ್ನ ತಲೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೂ ಅವನೊಬ್ಬ ಈ ಥರ ಕಾರ್ಯಕ್ರಮ ಮಾಡಿಕೊಂಡು ಈ ಥರ ಅವನು ತಂದೆ ತಾಯಿನೇ ಕಳ್ಳರುಗಳನ್ನೇ ದೇವಸ್ಥಾನ ಕಟ್ಟಿಬಿಟ್ಟು ಜನಗಳನ್ನೇ ಕರೆದು ಜಾತ್ರೆ ಮಾಡ್ತಾನೆ ಅಂತ ಅನ್ನುವಂಥ ಇನ್ನೊಬ್ಬರ ಮನಸ್ಥಿತಿಗೂ ಹೆಂಗಿರ್ತದೆ ನೋಡಿ. ಇದು ಅಂದರೆ ಇದೆಲ್ಲನೂ ಸಹ ನನ್ನ ಲೆಕ್ಕದಲ್ಲಿ ಮನುಷ್ಯನ ಮನಸ್ಥಿತಿ ಮತ್ತು ಮನುಷ್ಯನ ಸೈಕೋಸಿಸ್ ಏನು ಆಲೋಚನೆಗಳು ಮಾಡಿದಾಗ ಹುಟ್ಟುತ್ತವಲ್ಲ ಅದರ ಪ್ರತಿಫಲನೇ ಇದೆಲ್ಲ ಅಂತ ನನಗನ್ನಿಸ್ತದೆ. ಇದನ್ನೆಲ್ಲ ಸೇರಿಸ್ಬಿಟ್ಟು ಕಾರ್ಡ್ ತಗೊಳ್ತೀನಿ. ಇದಾಯಿತು. ಯುವರ್ ಥಾಟ್ಸ್ ಆರ್ ವರ್ಡ್ಸ್ ಫಾರ್ ದಿ ಯಂಗ್ ಬಾಯ್ಸ್ ಆ್ಯಂಡ್ ಆಲ್ ಅದರ್. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ಬಿಡ್ತೀನಿ. ಯಾವುದೇ ಒಬ್ಬ ಮನುಷ್ಯನಿಗೆ ಥಾಟ್ಸ್ ಅಂತ ಅನ್ನುವಂಥದ್ದು ಅಂದರೆ ನಮ್ಮನ್ನ ಹೇಗೆ ಪ್ರವೋಕ್ ಮಾಡ್ತದೆ ಅದು ಅನ್ನುವಂಥದ್ದು, ಏನು ಪ್ರವೋಕ್ ಮಾಡ್ತದೆ ಅಂತ ಅನ್ನುವಂಥದ್ದು, ಮತ್ತು ಯಾತಕ್ಕೆ ನಾವು ಪ್ರೇರೇಪಿತ ಆಗ್ತೀವಿ ಅಂತ ಅಂದರೆ ನಮ್ಮ ಇಂಟರ್ನಲ್ ಕಾನ್ಸೆಪ್ಟ್ ಏನು ಕಾನ್ಫ್ಲಿಕ್ಟ್ಸ್ ಇರ್ತಾವಲ್ಲ, ದ ಮೈಂಡ್ ಕಾನ್ಫ್ಲಿಕ್ಟ್ಸ್ ಆದರೂ ಆಗ್ಬೋದು, ನಮ್ಮ ಎಮೋಷನಲ್ ಕಾನ್ಫ್ಲಿಕ್ಟ್ಸ್ ಆದರೂ ಆಗ್ಬೋದು. ಇದರೊಳಗಡೆ ಒಬ್ಬ ಮನುಷ್ಯ ತಗಲಾಕಬಿಡ್ತಾನೆ. ಅಂದರೆ ಅದನ್ನು ಸಸ್ಟೈನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಸಸ್ಟೈನ್ ಮಾಡ್ಕೊಳ್ಳುವಂಥ ಬರದಲ್ಲಿ ಅದರಿಂದ ನಾನು ಆಚೆ ಬರಬೇಕು. ಆಚೆ ಬರಬೇಕು ಅಂದರೆ ನಾನು ಏನು ಮಾಡಬೇಕು ಅಂದರೆ ಗಾಂಜಾ ಸೇದಬೇಕು, ಇಲ್ಲ ಅಂತ ಅಂದರೆ ಎಂಡ ಕುಡಿಬೇಕು, ಇದರಿಂದ ಆಚೆ ಬರ್ತೀನಿ ಅಂತ ಅನ್ನುವಂಥ ತೀರ್ಮಾನಕ್ಕೆ ಹೋಗ್ಬಿಡ್ತಾನಲ್ಲ. ನನ್ನ ಲೆಕ್ಕದಲ್ಲಿ ದಟ್ ಈಸ್ ಎ ಡಿಸೀಸ್. ಅದೊಂದು ದೊಡ್ಡ ಕಾಯಿಲೆ. ನನ್ನ ಲೆಕ್ಕದಲ್ಲಿ ನಾವು ಇದುವರೆಗೂ ನೋಡಿದಂಥ ಮಾತಾಡಿಸೋಂಥ ಕ್ರಿಮಿನಲ್ಗಳು, ಬಂಚ್ ಆಫ್ ರೌಡೀಸ್ಗಳು, ಹೀಗೆ ಹಲವಾರುಗಳನ್ನ ನಾವು ಮಾತಾಡುವಂಥ ಸಮಯದಲ್ಲಿ ಏನಾಗ್ತದೆ, ಯಾರೇ ಒಂದು ಸಂದರ್ಭದಲ್ಲಿ ಯಾಕೆ ನೀನು ಈಗ ಮಾಡಿದೆ, ಯಾಕೆ ನೀನು ಇದ್ರೊಳಗಡೆ ಬಂದೆ ಅಂದರೆ ಆರ್ ಇಟ್ ಈಸ್ ಎಕ್ಸ್ಪೆರಿಮೆಂಟಲ್, ಆರ್ ಇಟ್ ಈಸ್ ಪ್ರವೋಕ್ಡ್ ಬೈ ಸಂಬಡಿ ಎಲ್ಸ್, ಆರ್ ಇಟ್ ಈಸ್ he himself starts to come out from his own problem and his own psychosis theories. ಇಷ್ಟರಿಂದನೇ ಒಬ್ಬ ಮನುಷ್ಯ ಇದರೊಳಗಡೆ ಸಮಸ್ಯೆ ಒಳಗಡೆ ತಗಲಾಕೊಂಡು ನನ್ನ ಕೈಲಿ ಬಿಡೋಕ್ಕಾಗೋದಿಲ್ಲ ಅಂತ ಅನ್ನುವಂಥದ್ದಾದಾಗ ಒಬ್ಬ ಮನುಷ್ಯ ಸರಿಯಾದಂಥ ಮನುಷ್ಯ ಒಂದು ಡ್ರಗ್ ಅಡಿಕ್ಟ್ ಆಗ್ತಕ್ಕಂಥದ್ದೇ ಆಗಲಿ, ಇನ್ನೊಂದಕ್ಕೆ ಬೇರೆ ಯಾವುದೋ ವಾಮ ಮಾರ್ಗದಲ್ಲಿ ಇಟ್ಕೊಂಡು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತೇಳಿ ಅಪರಾಧ ಲೋಕಕ್ಕೆ ಜಾರಿ ಆಗ್ತಕ್ಕಂಥದ್ದಕ್ಕೆ ಆಗಲಿ, ಎರಡು ಕಡೆ ಜಾರ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಈ ಕಾರಣಕ್ಕೆ ನಾವುಗಳು ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಸಿಸ್ಟಮ್ ಏನು ಕೆಲಸ ಮಾಡ್ತಾ ಇರ್ತದೋ, ಬೇರೆ ಬೇರೆ ಇಲಾಖೆಗಳು ಪೂರಕವಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ಕೆಲಸ ಮಾಡ್ತಾ ಇರ್ತವೋ, ಹೆಲ್ತ್ ಇರ್ಬೋದು, ಆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು ನಾರ್ಕೋಟಿಕ್ಸ್ ಡ್ರಗ್ಸ್ ಏನಿದೆಯಲ್ಲ ಆಚೆ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ನಮ್ಮ ಕೆಲಸವನ್ನು ನಾವು ನಿರಂತರವಾಗಿ ಅದನ್ನು ಸಂಶೋಧನಾ ರೀತಿಯಲ್ಲಿ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ದೀವಲ್ಲ, ಇದು ಏನು ಸಮಾಜದ ಮೇಲೆ ಪರಿಣಾಮ ಬೀರ್ತು, ಇದು ಮಾಡಿದಂಥ ಸಾಕ ನಾವು, ಇಲ್ಲಾಂದರೆ ಮಾಡ್ತಾ ಇರ್ತಕ್ಕಂಥ ಸ್ಟೇಜಸ್ಸಲ್ಲಿ ನಾವೇನಾರು ತಪ್ಪು ಮಾಡ್ತಾ ಇದ್ದೀವ ಅಂಥೇಳಿ ಏನು ಸಿಸ್ಟಮ್ಗಳು ಕೆಲಸ ಮಾಡ್ತಾ ಇರ್ತಾವಲ್ಲ, ಅದರಲ್ಲಿ ರೆಕ್ಟಿಫಿಕೇಷನ್ ಮಾಡ್ತಕ್ಕಂಥ ಕೆಲಸ ಅತ್ಯಂತ ಜವಾಬ್ದಾರಿ ಕೆಲಸ ಇರ್ತದೆ. ಆರ್ ವೆದರ್ ಇಟ್ ಎನಿ ಡಿಪಾರ್ಟ್ಮೆಂಟು, ಯಾರೇ ಒಬ್ಬ ಮೆನ್ ಅನ್ನುವಂಥವ್ನು, ಒಬ್ಬ ಮನುಷ್ಯ ಅಂತವ್ನು ನಾನು ಕೆಲಸ ಮಾಡ್ತಾ ಇದ್ದಾಗ ಸಾಮಾಜಿಕ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮೇಲೆ ಜಾಸ್ತಿ ಇರ್ತವೆ. ಆ ಕಾರಣಕ್ಕೆ ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನ ನಾವುಗಳು ಅತ್ಯಂತ ಜಾಸ್ತಿ ತಗೊಂಡಿರ್ತಕ್ಕಂಥ ಒಂದು ವರ್ಗ ಇರ್ತದೆ. ದೇರ್ ಆಲ್ ಪೇಯ್ಡ್. ಸರ್ಕಾರದ ಹಣವನ್ನು ಅವ್ರಿಗೆ ವ್ಯಯ ಆಗ್ತಾ ಇರ್ತದೆ. ಈ ದೇಶದ ಟ್ಯಾಕ್ಸ್ ಅಮೌಂಟ್, ಈ ರಾಜ್ಯದ ಏನು ಟ್ಯಾಕ್ಸ್ ಪೇಯರ್ಸ್ ಏನಿರ್ತಾರೋ ಅವರ ದುಡ್ಡುಗಳ ಯಾರು ಅವ್ರ
ಪಡಿತಾ ಇರ್ತಕ್ಕಂಥವ್ರು, ಸಿಸ್ಟಮಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸರಿಯಾದಂಥ ರೀತಿಯಲ್ಲಿ ಅದನ್ನು ಕ್ರಮಬದ್ಧವಾಗಿ ಯೂಸ್ ಮಾಡಲಿಲ್ಲ ಅಂತ ಅಂದಾಗ, ಕ್ರಮಬದ್ಧವಾಗಿ ಅದು ರೈಟ್ ವೇನಲ್ಲಿ ಅದು ಡಿಸ್ಪರ್ಸ್ ಆಗ್ತಾ ಇಲ್ಲ ಅಂತ ಅಂದಾಗ, ಸೊಸೈಟಿನಲ್ಲಿ ಇಂಬ್ಯಾಲೆನ್ಸ್ ಆದಾಗ, ಸೊಸೈಟಿನಲ್ಲಿ ಯಾವುದಕ್ಕೆ ಖರ್ಚು ಮಾಡಬೇಕು ಯಾವುದಕ್ಕೆ ಖರ್ಚು ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಂತ ಸರ್ಕಾರಗಳು ಸರಿಯಾಗಿ ನಿರ್ಧಾರ ಮಾಡಲಿಲ್ಲ ಅಂದಾಗ ಇಂಥ ಇಂಬ್ಯಾಲೆನ್ಸಸ್ಗಳು ಜಾಸ್ತಿಗಳಾಗಿ ಇಂಬ್ಯಾಲೆನ್ಸಸ್ ಮೈಂಡ್ಗಳು ಮತ್ತು ಮನುಷ್ಯರುಗಳು ಜಾಸ್ತಿ ಆಗ್ತಾ ಹೋಗ್ಬಿಡ್ತಾರೆ ಸೊಸೈಟಿನಲ್ಲಿ. ಅಂದರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಒಂದು ಕಡೆಗಾದರೆ, ಇನ್ನೊಂದು ಕಡೆ ತನ್ನ ಪರ್ಸ್ನಲ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ನೇ ತನ್ನ ಪ್ರಾಬ್ಲಮ್ಮು, ನನ್ನ ಸಮಸ್ಯೆ ಇದು, ಈ ಜಗತ್ತಲ್ಲಿ ನಾನೊಬ್ಬನಿಗೆ ಇದಿರುವುದು ಅಂತ ಯೋಚನೆ ಮಾಡಿಕೊಂಡು ಬೇರೆ ಥರವಾದಂಥ ಚಟಗಾರರುಗಳಾಗ್ಬಿಟ್ಟು ಸಮಾಜನ ಸ್ವಾಸ್ಥ್ಯವನ್ನು ಕೆಡಿಸೋದ್ರಲ್ಲಿ ನನ್ನ ಲೆಕ್ಕದಲ್ಲಿ ಪ್ರಥಮ ಆಗಿಬಿಡ್ತಾರೆ. ಆ ಕಾರಣಕ್ಕೆ ದಯಮಾಡಿ ಯಂಗ್ಸ್ಟರ್ಸ್ ನೀವೇನಿದೆಲ್ಲ ಎಂದೂ ಯಾವತ್ತೂ ಧೃತಿಗೆಡಬಾರ್ದು. ಯಾವತ್ತಾದರೂ ಏನಾದರೂ ನೀವು ಪ್ರತಿ ದಿವಸ ನೀವು ಏನಾದರೂ ಕೆಲಸವನ್ನು ಮಾಡ್ತಾಯಿದ್ರೆ, ನೀವು ಏನು ಅಂದ್ಕೊಂಡಿರ್ತೀರೋ ಅದ್ರ ಹಿಂದೆ ಪ್ರತಿ ದಿವಸ ಬೀಳ್ತಾ ಇದ್ದರೆ ನೀವು ಸಕ್ಸಸ್ಸನ್ನು 100ಕ್ಕೆ 100ರಷ್ಟು ಕಾಣ್ತೀರಿ. ನೀವು ಕೆಲಸನೇ, ನೀವು ಯಾವುದೇ ಕೆಲಸ ಮಾಡಿ, ಎನಿ ಜಾಬ್, ಎನಿ ಸ್ಮಾಲ್ ಜಾಬ್, ಇಟ್ ಈಸ್ ನಾಟ್ ಎ ಸ್ಮಾಲ್ ಜಾಬ್, ಎನಿ ಬಿಗ್ ಜಾಬ್, ಇಟ್ ಈಸ್ ನಾಟ್ ಎ ಬಿಗ್ ಜಾಬ್. ಅಂದರೆ ಯಾವುದೇ ಸ್ಮಾಲ್ ಜಾಬ್ ಅಲ್ಲ, ಯಾವುದೇ ಬಿಗ್ ಜಾಬ್ ಅಲ್ಲ, ಎನಿ ಜಾಬ್ ಈಸ್ ಎ ಫೈನ್ ಜಾಬ್ ಇನ್ ದಿ ವರ್ಲ್ಡ್. ಯಾವುದೇ ಕೆಲಸನ ನೀನೇನಾದರೂ ಸಣ್ಣದು ಅಂತ ತೀರ್ಮಾನ ಮಾಡಿಬಿಟ್ಟು ಮಾಡಿಲ್ಲ, ನನಗೆ ಆಯ್ಕೆ ಆಗಲ್ಲ ಇದು ಅಂತ ನೀನು ಬಿಡ್ತಾ ಹೋದರೆ ಯು ಆರ್ ಎನ್ ಎಂಪ್ಲಾಯ್. ಏನು ನಾನು ಬಿಗ್ ಜಾಬ್ ಅಂತ ನಾನು ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಅದೇ ಆಗಬೇಕು ಅಂತ ನೀವೇನಾದರೂ ಅದರಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಅದು ನಿಮ್ಮ ಕೈಗೆ ಸಿಗಲ್ಲ, ನೀವು ಬಿಡಲ್ಲ, ಕೊನೆಗೆ ನೀವು ಅನ್ಎಂಪ್ಲಾಯ್ ಆಗಿ ಸ್ಟ್ರೆಸ್ಸಿಗೆ ಸಿಗಾಕೊಂಡು ಯಾವುದೋ ಬೇರೆ ಕಡೆಗೆ ಬಂದುಬಿಡ್ತೀರಿ. ಆ ಕಾರಣಕ್ಕೆ ದಯಮಾಡಿ ಯಂಗ್ಸ್ಟರ್ಸ್ಗಳು ದಯಮಾಡಿ ಯಾವ ಕಾರಣಕ್ಕೂ ಕಸ ಗುಡಿಸೋದೇ ಇಟ್ ಈಸ್ ಎ ಬಿಗ್ ಜಾಬ್. ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ದೀವಿ, ಏನು ಕೆಲಸ ಇಲ್ಲ, ಇಟ್ ಈಸ್ ಎ ವೆರಿ ವೆರಿ ಬಿಗ್ ಜಾಬ್ ಅಂತ ಯಾವಾಗ ನಮ್ಮ ಮನಸ್ಥಿತಿಯಲ್ಲಿ ನಾವು ಆಲೋಚನೆಗಳನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವೋ, ಪ್ರತಿ ದಿವಸ ಪ್ರತಿ ಸೆಕೆಂಡು ನಮಗೆ ಕೆಲಸಗಳಿರ್ತವೆ. ಆ ಕಾರಣಕ್ಕೆ ನಾನು ಕೆಲಸನೇ ಇಲ್ಲ, ನಾನು ಏನು ದುಡಿತಾನೆ, ನಾನೇನು ಕೆಲಸನೇ ಮಾಡ್ತಾ ಇಲ್ಲ ಅಂತ ಅನ್ನುವಂಥ ನೀನೇನಾರು ಅಂದ್ಕೊಂಡು ಕೂತ್ಕೊಂಡ್ರೆ ನನ್ನ ಲೆಕ್ಕದಲ್ಲಿ ಯು ಆರ್ ಎನ್ ಎ ಸೈಕೋಸಿಸ್, ಆರ್ ಯು ಆರ್ ಎನ್ ಎಂಪ್ಲಾಯಿ, ಆರ್ ಯು ಆರ್ ಎನ್ ನೀನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಒಳಗಡೆಗೆ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಿಂದೇ ಆದಂಥ ಒಂದು ಕಾರಣಗಳನ್ನ, ಗೋಡೆಗಳನ್ನ ತಲೆ ಕಟ್ಕೊಂಡು ನನಗೆ ಇಂಥದ್ದೇ ಆಗಬೇಕು ಅಂತ ಅದರಿಂದ ಬೆನ್ನಿಗೆ ಬಿದ್ದುಕೊಂಡು ನಿನ್ನ ಕೈಲಿ ಸಾಧ್ಯನೂ ಮಾಡೋಕ್ಕಾಗ್ತಾ ಇರಲ್ಲ, ನಮ್ಮ ಕೈಲಿ ಚಂದ್ರಲೋಕಕ್ಕಾಗೋದಿಲ್ಲ, ಹೋಗೋಕ್ಕಾಗೋದಿಲ್ಲ. ನೀನು ಅದ್ರ ಕನಸು ಕಾಣುವಂಥ ಶಕ್ತಿ ನಮ್ಮಲ್ಲಿಲ್ಲ, ಕಾಣು. ಬಟ್ ಅದರಿಂದೇ ನೀನು ನಿರಂತರವಾಗಿ ಏನಾರು ಪ್ರಯತ್ನ ಪಟ್ಕೊಂಡು ಸಕ್ಸಸ್ ಆಗಲಿಲ್ಲ ಅಂದರೆ ನಿನ್ನ ಪ್ರೀಸಿಯಸ್ ಟೈಮ್ನ ಹಾಳು ಮಾಡಿಕೊಂಡು ನಿನ್ನ ಜೀವನದಲ್ಲಿ ನೀನೊಬ್ಬ ಮನುಷ್ಯ ಅನ್ನಿಸ್ಕೊಂಡು ಈ ಸಮಾಜಕ್ಕೆ ಕೊಡುಗೆ ಆದರೂ ಏನಿರ್ತದೆ? ಅಟ್ಲೀಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಮನೆ ಗುಡಿಸಿದ್ರೆ ಸಾಕು, ಅಟ್ಲೀಸ್ಟ್ ಹೆಂಡ್ತಿಗೆ ಸಹಾಯ ಮಾಡ್ದಂಗೆ ಆಗ್ತದೆ, ಎದುರುಗಡೆ ರಸ್ತೆ ಗುಡಿಸಿದ್ರೆ ಸೊಸೈಟಿಗೆ ಸಹಾಯ ಮಾಡ್ದಂಗೆ ಆಗ್ತದೆ, ಬಿದ್ದೋಗಿರೋ ಎಲೆಗಳು ಗುಡಿಸ್ಬಿಟ್ರೆ ಪ್ರಪಂಚ ಕ್ಲೀನಾಗಿರ್ತದೆ. ಮತ್ತು ಬಿದ್ದೋಗಿರ್ತಕ್ಕಂಥದ್ದು ಏನೋ ಒಂದು ಕೆಲಸ ಅಂತ ಮಾಡಬೇಕು. ದಯಮಾಡಿ ಕೆಲಸನೇ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡ್ರೆ ನನ್ನ ಲೆಕ್ಕದಲ್ಲಿ ಅದಕ್ಕಿಂತ ಕೀಳರಿಮೆ ಸಮಾಜದಲ್ಲಿ. ಅಯ್ಯೋ ನಾನೇನು ಇಷ್ಟು ಓದ್ಬಿಟ್ಟಿದ್ದೀನಿ, ನನಗಿಷ್ಟೊಂದು ತಿಳುವಳಿಕೆ ಇದೆ, ನಾನು ಬುದ್ಧಿವಂತ, ನಾನು ಎಲ್ಲ ಕಲ್ತುಬಿಟ್ಟಿದ್ದೀನಿ, ನಾನು ಈ ಕೆಲಸ ಹೆಂಗೆ ಮಾಡೋದು ಅಂತ ಅನ್ನುವಂಥದ್ದು ಏನಾದರೂ ನೀವೇ ತಲೆಗೆ ಆ ಪ್ರಶ್ನೆಗಳನ್ನ ಹಾಕೋಬಿಟ್ರೆ, ಅದಕ್ಕೆ ನೀವು ಹೇಳ್ತಾನು ಯಾರಾದರೂ ಏನಾದರೂ ನಾವು ಇಂಡಿಯಾ ದೇಶದಲ್ಲಿ ಯಾರು ಮಾತಾಡಬೇಕಾದಾಗ ಕೇರಳಿಯನ್ಸ್ಗಳನ್ನ ಸಾಮಾನ್ಯವಾಗಿ ಎಕ್ಸಾಂಪಲ್ ಆಗಿ ತಗೋತಾರೆ. ಎಲ್ಲೋದ್ರೂ ಸರ್ವೈವ್ ಆಗ್ಬಿಡ್ತಾರೆ ಅಂತ ಅನ್ನುವಂಥದ್ದು. ಅವರು ಸರ್ವೈವಲ್ ಥಿಯರಿನಲ್ಲೇ ಜೀವನ ಮಾಡುವಂಥವ್ರು. ಅವರು ಮನುಷ್ಯ ಸರ್ವೈವಲ್ ಥಿಯರಿನಲ್ಲಿ ಜೀವನ ಮಾಡಲಿಲ್ಲ ಅಂತಂದರೆ ನೋಡಿ, ನೆನ್ನೆ ದಿವಸ ನಾವೆಲ್ಲೋ ಹೋಗ್ತಾ ಇದ್ವಿ, ಒಂದು ಕರೆದ್ರೆ ಅವನು ಇಂಜಿನಿಯರು, ಈಸ್ ಫ್ರಮ್ ಕೇರಳ, ಅವನು ಓಲೋ ಓಡಿಸ್ತಾನೆ. ಈಗ ಮಾತಾಡ್ಸ್ಕೊಂಬರ್ತಾ ಇರಬೇಕಾದಾಗ ಓಲೋ ಗಾಡಿ ಓಡಿಸ್ತಾನೆ ಅವನು. ಯಾಕಪ್ಪ ನೀನು ಬೇರೆ ಹೋಗ್ಲಿಲ್ವಾ, ನೀನು ಕೆಲಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಸರ್ ಹೋಗ್ತೀನಿ, ಇಲ್ಲೋದ್ರೆ ಸ್ವಲ್ಪ ಕಮ್ಮಿ ಸಂಬಳ ಇದೆ, ದುಬೈಗೆ ಟ್ರೈ ಮಾಡ್ತಾ ಇದ್ದೀನಿ, ಅದ್ರ ಮಧ್ಯೆ ಯಾಕಿರೋದು ಅಂತೇಳಿ ನಾನು ಇವಾಗ ಕಾರು ಓಡಿಸ್ತಾ ಇದ್ದೀನಿ ಸರ್. ನಾನು ನನ್ನನ್ನು ಬದುಕೋಬೇಕಲ್ಲ ಸರ್, ನಾನು ಉಳ್ಕೋಬೇಕಲ್ಲ ಅಂತ ನಾನು ನಿಜ ಅವನಿಗೆ ಬೆಂತಟ್ಬಿಟ್ಟು ಬಂದೆ ನಾನು. ಐ ಥಿಂಕ್ ಯು ಆರ್ ಎ ರೈಟ್ ಹ್ಯೂಮನ್ ಬೀಯಿಂಗ್ ಇನ್ ದಿಸ್ ವರ್ಲ್ಡ್. ನೀನು ಕೆಲಸ ಇಲ್ಲ ಅಂತ ಕೂತ್ಕೊಂಡ ನೀನು ಅವತ್ತೊಂದು ದಿವಸ ಮುಗೀತು, ನೀನು ಮತ್ತೆ ವಾಪಸ್ ಬರಲ್ಲ ಆ ಕಾಲ. ಆ ಕಾರಣಕ್ಕೆ ಮೆನ್ ಈಸ್ ಆಲ್ವೇಸ್ ಮೆನ್. ನೀನು ನಿನ್ನದೇ ಆಲೋಚನೆ ಮಾಡು, ನೀನು ಮುಂದಕ್ಕೆ ಹೋಗುವಂಥದ್ದು ಮಾಡಬೇಕು ಅಂದ್ರೆ ಈ ಕೆಲಸ ಮಾಡುವಂಥ ಅನ್ನುವಂಥದ್ದೇ ಈ ಪ್ರಶ್ನಾರ್ಥಕವಾಗಿ ನಮಗೆ ಬಂದಿರತಕ್ಕಂಥದ್ದು. ಆ ಕಾರಣಕ್ಕೆ ನೀವು ಯಾವುದನ್ನೇ ಆಗಲಿ, ಒಬ್ಬ ಮನುಷ್ಯ ರೆಸ್ಪಾನ್ಸಿಬಿಲಿಟಿ ಅದು ನಂದು, ನಾನು ಈ ಸಮಾಜಕ್ಕೆ ನಾನು ಹೊರೆಯಾಗಬಾರ್ದು ಅಂತ ಅನ್ನುವಂಥದ್ದು ನೀನೇ ಕಪೋಲಕಲ್ಪಿತ ಮಾಡಿಕೊಳ್ಳೋದಕ್ಕಿಂತ ಅದನ್ನು ಸ್ವೀಕಾರ ಮಾಡಬೇಕು. ಅಯ್ಯೋ ನಾನೇನು ಮಾಡಲೇ ಇಲ್ಲ, ನಮ್ಮ ಮನೆಯವರೆಲ್ಲ ಸಿಕ್ಕಾಪಟ್ಟೆ ನನಗೆ ಎಲ್ಲ ನನ್ನ ಚೇಸ್ ಮಾಡ್ತಾ ಇದ್ದಾರೆ, ಆಮೇಲೆ ನನ್ನನ್ನು ತುಂಬ ನಿಕೃಷ್ಟವಾಗಿ ಕಾಣ್ತಾವ್ರೆ, ನೀನು ಬುದ್ಧಿವಂತ ಇಲ್ಲ, ನಿನಗೇನು ಬುದ್ಧಿನೇ ಇಲ್ಲ, ಎಲ್ಲೋದ್ರೂ ಬರೀ ಫೇಲ್ ಆಗ್ಬಿಟ್ಟು ಬರ್ತೀಯ, ಎಲ್ಲೋದ್ರೂ ನೀನು ಯಾರ ಜೊತೆನೂ ಸೇರಲ್ಲ ನೀನು
ಏನೂ ಮಾತಾಡಲ್ಲ, ಯಾರ ಜೊತೆನೂ ಒಳ್ಳೆ ಗುಂಡ್ರುಗವಿ ಇದ್ದಂಗೆ ಇರ್ತೀಯ, ಬಾ ಈಚೆ ಮಾತಾಡು, ಸೇರು, ಅದು ಇದು ಮಾಡು ಅಂದರೆ ಅವ್ನಿಗಾಗಲ್ಲ. ಅದು ಅವ್ನು ಬೇರೆ ಆದಂಥ ಗುಣಗಳಿರ್ತವೆ, ಬೇರೆ ಆದಂಥ ಆಲೋಚನೆಗಳಿರ್ತವೆ. ಆ ಕಾರಣಕ್ಕೋಸ್ಕರನೇ ಅವನನ್ನು ಓಪನ್ ಅಪ್ ಮಾಡುವಂಥದ್ದು, ಅವನಿಗೆ ಹೇಳ್ಕೊಡುವಂಥದ್ದು, ಅವನ ಕನ್ವಿನ್ಸ್ ಮತ್ತು ಅವನ್ನ ಕನ್ಸೋಲ್ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಮತ್ತು ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು ನಾವೆಲ್ಲ ಮಾಡಬೇಕಾಗ್ತದೆ. ಆಮೇಲೆ ಅವನಲ್ಲಿ ಏನು ಉದುಕ್ಕೊಬಿಟ್ಟಿದೆ, ಏನನ್ನ ಓಪನ್ ಮಾಡೋಕ್ಕಾಗದೇ ಇರ್ತಕ್ಕಂಥವು ಏನು ಇಟ್ಕೊಬಿಟ್ಟಿದ್ದಾನೋ ತಲೆ ಒಳಗಡೆ, ಯಾತ್ಗಾರು ಸಿಗಾಕೊಬಿಟ್ಟಿದ್ದಾನ ಅವ್ನ ಏಜಲ್ಲಿ. ಯಾಕೆಂದರೆ ಕೆಲವಷ್ಟೆಲ್ಲ 20-25 ಒಳಗಡೆ ಸುಮಾರು ಜನ ಸಿಗಾಕೊಬಿಡ್ತಾರೆ, ಲವ್ ಗಿವು ಅಳು ಮುಳು ಅಂತ ಸಿಗಾಕೊಬಿಟ್ಟು ಆ ಮುಕ್ಕಾಲು ಭಾಗ ಫೇಲೇ ಆಗಿಬಿಡ್ತಾರೆ ಬಿಡಿ. ಯಾವ ಅದರಲ್ಲೇ ಅರ್ಧ ಗಡ್ಡ ಬಿಟ್ಕೊಂಡು ಬೀಸೆ ಬಿಟ್ಟು ಅವ್ರ ಜೀವನನೇ ನೋಡೋಕ್ಕಾಗಲ್ಲ, ಎಲ್ಲ ಮುಗಿದೋಯ್ತು ಅನ್ನುವಂಥದ್ದು. ಫಸ್ಟು ನೀನು ನಿನ್ನ ಚಪ್ಪಲಿ, ನಿನ್ನ ಬಟ್ಟೆ, ನಿನ್ನ ಶರ್ಟು ತಗೊಳ್ಳೋಕೆ ಪ್ರಯತ್ನ ಪಡೆಯಾ, ಆಮೇಲೆ ಹೋಗು ಹಿಂದೆ. ನಿನಗೆ ಅದೇ ಇಲ್ಲ, ನಿನ್ನ ಚಪ್ಪಲಿಗೆ ನೀನು ಯಾರ್ದೋ ಚಪ್ಪಲಿ ಬಾಡಿಗೆಗೆ ಹಾಕ್ಕೊಂಡು, ಯಾರ್ದೋ ಶರ್ಟ್ ಹಾಕ್ಕೊಂಡು ನೀನು ಹೋಗ್ಬಿಟ್ಟು ಅದು ಮಾಡಿಬಿಟ್ಟಾಗ ಬದುಕ್ಸೋದು ಹೆಂಗೆ ಬದುಕ್ತೆ? ನಿನ್ನ ಜೀವನದ ಗಾಡಿ ಹೆಂಗೆ ಓಡುತ್ತೆ? ನಿನ್ನ ಜೀವನದ ಗಾಡಿ ಓಡಬೇಕು ಅಂತಂದರೆ ಫಸ್ಟ್ ನಿನ್ನ ಹತ್ರ ಪ್ರೋಟೀನ್ ಇರಬೇಕಲ್ಲ, ನಿನ್ನ ಬಾಡಿನಲ್ಲಿ ಶಕ್ತಿ ಬೇಕಲ್ಲ. ಆ ಕಾರಣಕ್ಕೆ ಯಾರೂ ಸೋಮಾರಿಗಳಲ್ಲ. ಏನು ಮಾಡಬೇಕು ಮೊದಲು ಮಾಡಬಾರ್ದು ಅದನ್ನು ತಿಳ್ಕೊಬೇಕಲ್ಲ. ಫಸ್ಟ್ ನಾನು ದುಡಿಬೇಕು, ದುಡಿದು ಸಂಪಾದನೆ ಮಾಡಬೇಕು. ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ. ಎಸ್, ನಾನು ಆದೇ ಇಂಡಿಪೆಂಡೆಂಟ್ ಅಂತ ಅಂದಾಗ ಎಸ್, ನನಗೊಂದು ಸಂಸಾರ ಬೇಕು, ನಾನು ಇವಾಗ ಒಂದು ಮದುವೆ ಆಗಬೇಕು ಅಂತ ಅನ್ನುವಂಥ ನಿರ್ಧಾರಕ್ಕೆ ಬರಬೇಕಲ್ಲ. ಮನುಷ್ಯರಲ್ಲ, ಆಲೋಚನೆಗಳು ನಮಗೆಲ್ಲ ಇರ್ತಾವಲ್ಲ. ನಿಮ್ಮ ಅಪ್ಪನ ಜೋಬಲ್ಲಿ ದುಡ್ಡು ಕದ್ಬಿಟ್ಟು ಪೆಟ್ರೋಲ್ ಹಾಕ್ಕೊಂಡು ಯಾರೋ ಹುಡುಗಿ ಕರ್ಸ್ಕೊಂಡು ಈಗಲೇ ಪ್ರಾರಂಭ ಮಾಡಿಬಿಟ್ರೆ ನೀನು ಓದಿ ಯಾವಾಗ? ನಿನ್ನ ಜೀವನ ಪ್ರಾರಂಭ ಮಾಡೋದು ಯಾವಾಗ? ನೀನು ದುಡಿದು ಯಾವಾಗ? ಇದನ್ನು ಕಣ್ಣು ತೆರೆದು ನೋಡ್ಬೇಕಲ್ಲ ನೀವು. ಇದನ್ನೆಲ್ಲ ಆಲೋಚನೆಗಳು ಮಾಡಬೇಕಲ್ಲ. ಕೊನೆಗೆ ನೀನು ಏನೂ ಇಲ್ದಂಗೆ ನೀನು ಎಲ್ಲ ಸಮಾಜದಿಂದ ಬಹಿಷ್ಕಾರ ಆಗ್ಬಿಡ್ತೀಯ. ನಿಮ್ಮ ಅಪ್ಪ ನಿಮ್ಮಮ್ಮ ಅಂತೂ ಮರ್ಯಾದೆ ಕೊಡಲ್ರು. ಒಂದು ವಾರ ಕೊಟ್ಟು, ಒಂದು ತಿಂಗಳು ಕೊಟ್ಟರು, ಒಂದು ವರ್ಷ ಕೊಟ್ಟರು, ಆಮೇಲೆ ಆಚೆ ಹಾಕ್ಬಿಡ್ತಾರೆ. ಕೊನೆಗೆ ಅವಳೇನು ಮಾಡ್ತೀಯ? ಕಷ್ಟ ಆಗ್ಬಿಡ್ತದೆ. ಫಸ್ಟು ನೀನು ನಿನ್ನನ್ನು ಬದುಕಿಸ್ಕೋ. ಫಸ್ಟು ನೀನು ಈ ಸಮಾಜದಲ್ಲಿ ನಾನು ಬದುಕ್ತಾ ಇದ್ದೀನಪ್ಪ ಇಂಡಿಪೆಂಡೆಂಟಾಗಿ, ನಾನು ಎಲ್ಲೋದ್ರೂ ಬದುಕುವಂಥ ಜಾಬ್ ಕಲ್ತಿದ್ದೀನಿ, ನಾನು ಯಾವ ಜಾಗದಲ್ಲಿ ಬಿಟ್ಟರು ಇದನ್ನು ಮಾಡಿ ನಾನು ಬದುಕ್ತೀನಿ ಅನ್ನುವಂಥ ಶಕ್ತಿ ಪಡ್ಕೋಬೇಕಲ್ಲ. ಅದೇ ಇಲ್ಲ ಅಂದರೆ ಏನು ಪ್ರಯೋಜನ ಆಗೋದಿಲ್ಲ. ಐ ಥಿಂಕ್ ಮನುಷ್ಯ ನನ್ನ ಲೆಕ್ಕದಲ್ಲಿ ನಿಂತ್ಕೊಳ್ಳುವಂಥ ಸೊಂಟನೇ ಇರಲ್ಲ ಅವನಿಗೆ. ಅದರಿಂದ ಗಟ್ಟಿ ಶಕ್ತಿ ಬೇಕಲ್ಲ ತಲೆಯಲ್ಲಿ. ಆ ಕಾರಣಕ್ಕೆ ಯಂಗ್ಸ್ಟರ್ಸ್ಗೆ ನಾನು ಹೇಳೋದು ಅಂದರೆ ಸಿಗಾಕಬಿಡ್ಬೇಡಿ ಯಾವ ಕಾರಣಕ್ಕೂ. ನೀವು ಏನು ಮಾಡೋಕ್ಕೂ ಅದಕ್ಕೊಂದು ಸಣ್ಣದೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಾನು JP ನಗರದಾಗ ಇನ್ಸ್ಪೆಕ್ಟರ್ ಆಗಿದ್ದೆ. ಒಂದು ದಿವಸ ಇಬ್ಬರು ಡಾಕ್ಟ್ರುಗಳು ಬಂದಾಗ, ಸಾರ್ ನಿಮ್ಮ ಹತ್ರ ಏನೋ ಮಾತಾಡಬೇಕು, ಭಾಳ ಸೀಕ್ರೆಟ್ ಸರ್. ಏನು ಹೇಳ್ರಿ ಸೀಕ್ರೆಟು? ಸಾರ್, ನನ್ನ ತಂಗಿ ಎಲ್ಲೋ ಓಡೋಗ್ಬಿಟ್ಟಿದ್ದಾಳೆ ಸರ್. ನೀವೆಲ್ಲಿ? ಸರ್, ನಾವಿಬ್ಬರು ದುಬೈನಲ್ಲಿ ಡಾಕ್ಟ್ರುಗಳು ಸರ್. ನಮ್ಮ ತಂದೆ ರಿಟೈರ್ಡ್ ಆಫೀಸರ್ ಸರ್, ತುಂಬ ಸ್ಟೇಟ್ ಆಫೀಸರಾಗಿ ರಿಟೈರ್ಡ್ ಆಗಿದೆ. ನಮ್ಮ ತಂದೆ ತಾಯಿ ಇಬ್ಬರಿದ್ದಾರೆ, ನನಗೆ ಒಬ್ಬಳೇ ತಂಗಿ ಅಂತ ಸರ್ ಇರೋದು. ಏನು ಹೊಟ್ಟೋಗ್ಬಿಟ್ಟಿದ್ದಾಳೆ ಸರ್, ಹುಡುಕಿ ಸರ್. ನಾವು ಹೌದಾ, ಇಂಥ ಫ್ಯಾಮಿಲಿ ಎಲ್ಲಿ? ನಾವು ಆ ಹುಡುಗಿ, ಆ ಮಟ್ಟದ ಫ್ಯಾಮಿಲಿ ಹುಡುಗಿ ಹೋಗಿದ್ದಾಳೆ ಅಂದರೆ ಯಾರೋ ಇನ್ನೊಬ್ಬನ ಅವಳವನೇ ಯಾರನ್ನೋ ಹುಡುಕೊಂಡಿರ್ತಾರೆ, ಹಾಗೆ ಹೀಗೆ ಅಂದ್ಕೊಂಡು ಐ ಸ್ಟಾರ್ಟೆಡ್ ಇನ್ವೆಸ್ಟಿಗೇಷನ್. ಐ ನೋ ದೇರ್ ಪೇಯ್ನ್. ಆಮೇಲೆ ಸರಿ ಅಂದ್ಬಿಟ್ಟು ಬೇಗ ಹುಡುಕ್ಬೇಕಪ್ಪ, ಇದೇನು ಓಡೋಗ್ಬಿಟ್ಟಿದ್ದೆ ಹುಡುಗಿ, ಮಾಡೋಣ ಅಂತ. ನನಗೆ ಆ ಥರ ಮಿಸ್ಸಿಂಗ್ ಬಂದರೆ ಇವೆಲ್ಲ ನಾನು ಭಾಳ ಇಂಟ್ರೆಸ್ಟಾಗಿ ತೊಗೋತೀನಿ. ಅವರು ನಾನು ಮಾಡ್ತಾಯಿದ್ದೆ ಎಲ್ಲ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ನು, ಅವಳ ನಂಬರ್ ಏನು ಇದೆಲ್ಲ ನೋಡ್ತಾ ಇರಬೇಕಾದಾಗ ಕೊನೆಗೆ ನಾನು ಮಾಡ್ತಾ ಇರೋದು ನೋಡಿಕೊಂಡು ಡಾಕ್ಟ್ರು ಮನೆಗೆ ಹೋಗಲಿಲ್ಲ. ನಾನು 11 ಗಂಟೆಗೆ ಎದ್ದೆ, ಹೋಗೋಣ ಮನೆಗೆ ರಾತ್ರಿ ಅಂತ ಅಲ್ಲೇ ಕೂತಿದ್ದಾರೆ. ಯಾಕೆ ಅಂದರೆ, ಇಲ್ಲ ಸರ್, ಒಂಥರ ಮನೆಗೆ ಹೋಗಿ ಏನು ಸರ್ ಮಾಡೋದು, ನನ್ನ ತಂಗಿನೇ ಇಲ್ಲ, ಮತ್ತು ಕಷ್ಟ ಸರ್, ಏನಾರು ಆಯ್ತಾ ಸರ್? ಮಾಡ್ತೀನಿ ಕೂತ್ಕೊಳ್ಳಿ. ಯು ಬಿಲೀವ್ ಇಟ್ ಆರ್ ನಾಟ್, ಅವ್ರ ಮನೆಗೆ ಹೋಗಿಲ್ಲ ಅವರು, ರಾತ್ರಿ ಅಲ್ಲೇ ಕೂತ್ಕೊಂಡಿದ್ದಾರೆ. ಅಂದರೆ ಹೌ ದೇರ್ ಪೇಯ್ನ್ಸ್ ಅಂತ ಅದು ಮನುಷ್ಯನಿಗೆ ಬರುತ್ತೆ ನೋಡಿ. ಒಬ್ಬ ಮನುಷ್ಯ ಆದವನಿಗೆ ಆ ನೋವು ಅನ್ನೋದು ಬರುತ್ತಲ್ಲ, ಅದಕ್ಕೆ ಬೆಲೆನೇ ಇಲ್ಲ. ಅದಕ್ಕೆ ಯಾರೂ ಈ ಜಗತ್ತಲ್ಲಿ ಬೆಲೆನೇ ಕಟ್ಟೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ನೋವಿದೆ, ಆ ಸಂಬಂಧ ಅಂತ ಅನ್ನುವಂಥದ್ದು ಇರ್ತದಲ್ಲ, ಅದು ಮನುಷ್ಯರಿಗೆ ಮಾತ್ರ ಬರ್ತಕ್ಕಂಥದ್ದು. ಅದು ಅದಕ್ಕೆ ಭಾಳ ಅತ್ಯಂತ ಹೆಚ್ಚಿನ ಬೆಲೆ ಕೊಡಬೇಕು ನಾವು. ಅದನ್ನು ಅವ್ರಿಗೆ ಯಾವುದೇ ಥರವಾದಂಥ ನೋವಾಗದೇ ಇರೋ ಥರ ನೋಡ್ಕೊಳ್ಳುವಂಥ ಜವಾಬ್ದಾರಿ ಸಿಸ್ಟಮ್ನಲ್ಲಿ ನಾವೇನು ಕೆಲಸ ಮಾಡ್ತೀವೋ ನಮ್ಗೆ ಅತ್ಯಂತ ಜಾಸ್ತಿ ಜವಾಬ್ದಾರಿ ಇರ್ತದೆ. ಅದಾದಮೇಲೆ ಫೈನಲಿ ಅವ್ರನ್ನ ಪತ್ತೆ ಮಾಡಿಬಿಟ್ಟು ಅವ್ರನ್ನ ಎಲ್ಲೆಲ್ಲೋ ಊಟಿಯಿಂದ ಹಿಡಿದು ಕೂನೂರಿಂದ ಹಿಡಿದು ಅವ್ರನ್ನ ಚೇಂಜ್ ಮಾಡಿಕೊಂಡು ಮುರುಡೇಶ್ವರವರೆಗೂ ನಾವು ಪತ್ತೆ ಮಾಡಿ ಅವ್ರನ್ನ ಚೇಂಜ್ ಮಾಡ್ಕೊಂಡು ಹಿಡ್ಕೊಂಡು ಕರ್ಕೊಂಡು ಬಂದೆ. ಅವಳು ಮದುವೆ ಮಾಡ್ಕೊಂಡಿದ್ದವನು ಯಾರು ಅಂದರೆ, ಅವ್ರ ಮನೆಯಲ್ಲಿ ಒಂದು ದಿವಸ ಕೇಬಲ್ ಪ್ರಾಬ್ಲಮ್ ಆಗ್ತದೆ, ಕರೆಸಿರ್ತಾರೆ. ಆ ಹುಡುಗ ಕೇಬಲ್ ಹುಡುಗ ಇವಳು ಹುಡುಗಿ ಜೊತೆ ಕಾಂಟ್ಯಾಕ್ಟಿಗೆ ಬರ್ತಾನೆ. ಇವರಿಬ್ಬರಲ್ಲೂ ಮಾತುಕತೆಗಳು ಶುರುವಾಗ್ತದೆ. ಅವನು ಇಬ್ಬರು ಕೆಲಸ ಮಾಡ್ತಾ ಇರ್ತಾರೆ. ಅವನು ಕೇಬಲ್ ಕೆಲಸ ಮಾಡ್ತಾನೆ, ರಿಪೇರಿ ಕೆಲಸ ಮಾಡ್ತಾನೆ. ಇವಳು ಫೈನಲ್ ಇಯರ್ BSc ಮಾಡ್ತಾ ಇರ್ತಾಳೆ. ಅದಾದಮೇಲೆ ಏನಾಗ್ಬಿಡುತ್ತೆ, ಕರೆಸಿದ್ವಿ,
ಕರೆಸಿ ಮಾತಾಡಿ ಕನ್ವಿನ್ಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದೋ. ಏನು ಮಾಡಿದ್ರೂ ಆಗಲಿಲ್ಲ. ಇಡೀ ರಾತ್ರಿ ಮಾತಾಡಿದ್ದೀನಿ. ಏನಾದರೂ ಮಾಡಿ ಬ್ರೇಕ್ ಮಾಡಬೇಕು ಅಂಥೇಳಿ ನಾನು ಬಹಳ ಅತ್ಯಂತ ನನ್ನ ಶಕ್ತಿ ಎಲ್ಲನೂ ಪ್ರಯೋಗ ಮಾಡಿದೆ. ನಾನು ಕಲ್ತಿದ್ದ ವಿದ್ಯೆ ಎಲ್ಲ ಪ್ರಯೋಗ ಮಾಡಿದೆ. ಅವಳು ಒಪ್ಕೊಳ್ಳೋಕೆ ತಯಾರಿನೇ. ಒಂದು ಮೊಮೆಂಟಿಗೆ ಬಂದರೆ ವಾಪಸ್ ಬಂದುಬಿಡ್ತಾಳೆ, ಒಂದು ಮೊಮೆಂಟಿಗೆ ಬರ್ತಾಳೆ, ಆಯಿತು ಮತ್ತು ವಾಪಸ್ ಬಂದುಬಿಡ್ತಾಳೆ. ಹೀಗೆ ನಾನಿದಾಗಲ್ಲ ಅಂತ ಅಂದ್ಬಿಟ್ಟು ಅಂತ ಒಂದು ದಿವಸ ಇಡೀ ರಾತ್ರಿ ಮಾಡಿ ಬೆಳಿಗ್ಗೆವರೆಗೂ ನಾನು ಕಷ್ಟಪಟ್ಟೆ. ಆಗಲಿಲ್ಲ. ಅವ್ರು ಅಣದಿರು ಅಲ್ಲೇ ಕೂತ್ಕೊಂಡಿದ್ರು. ಆಮೇಲೆ ಅವ್ರು ಮಾತಾಡಿಸ್ತೀವಿ, ನಾವು ಒಂದು ಸಾರಿ ಮಾತಾಡಿಸ್ತೀವಿ, ಮಾತಾಡಮ್ಮ ಇಷ್ಟ ಇಲ್ಲ, ಏನು ಮಾಡಿದ್ರು ಮಾತಾಡ್ತಾ ಇಲ್ಲ. ಕೊನೆಗೆ ಒಪ್ಕೊಳ್ಳೇ ಇಲ್ಲ. ಕೊನೆಗೆ ನಾನು ಹೊಟ್ಟೋಗ್ಬಿಡ್ತೀನಿ ನಾನು ಅಂತೇಳಿ ಅಂತ ಅಷ್ಟೊತ್ತಿಗಾಗಲೇ ಯಾರೋ ಆರ್ಗನೈಜೇಷನ್ ಅವರು ಇವರೆಲ್ಲ ಬಂದರು. ಬಿಡಿ ಸರ್ ಲವ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಂತ ಮೇಜರು. ಆವಾಗ ನಾವೇನು ವಿಧಿನೇ ಇಲ್ಲ. ಕೊನೆಗೆ ಅವ್ರನ್ನ ಕಳಿಸ್ಕೊಟ್ಟಾದಮೇಲೆ ಒಂದು 7 ಮಂತ್ಸ್ಗಾದ ಒಂದು ದಿವಸ ಸುಂದರ್ರಾವ್ ಅಂತ ನಮ್ಮ ASI ಇದ್ದರು. ಅವರು ಸರ್ ಒಂದು ಇದಿದೆ ಸರ್, UDR ಇದೆ, ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ. ಯಾವುದಪ್ಪ ಅಂತ ಅಂದು. ಯಾರು UDR ಅಂತಂದರೆ ನ್ಯಾಚುರಲ್ ಡೆತ್ತು, ನೆಣಕಬಿಟ್ಟಿರೋರು, ಆಮೇಲೆ ವಿಷ ಕುಡಿದ್ಬಿಟ್ಟಿರೋರು, ಆಮೇಲೆ ಇನ್ನೇನೋ ಬೇರೆ ಆಗ್ಬಿಟ್ಟಿರ್ತಕ್ಕಂಥವ್ರಿಗೆಲ್ಲ ಅನ್ಯಾಚುರಲ್ ಡೆತ್ ಅಂತ ನಮಗೆ ಮೆಮೊ ಬರ್ತಾವೆ ಹಾಸ್ಪಿಟ್ಲ್ಗಳಿಂದ ಕಳಿಸ್ಕೊಡು. ಅವೆಲ್ಲ ನಾವು ಹೋಗಿ ಪೋಸ್ಟ್ಮಾರ್ಟಮ್ ಮಾಡಿಸುವಂಥದ್ದು ಮತ್ತು ಅವ್ರಿಗೆಲ್ಲ ಲೀಗಲಾಗಿ ನಾವೇನು ಮಾಡಬೇಕು ಮಾಡಿ ಬಾಡಿ ಹ್ಯಾಂಡ್ ಓವರ್ ಮಾಡೋವಂಥ ಕೆಲಸ ಮಾಡ್ತೀವಿ ನಾವು. ಅದ್ರಲ್ಲಿ UDR ಅಂತ ಅದು ಮಾಡುವಂಥ ಸುಂದರ್ರಾವ್ ಇದ್ದ. ಸರ್ ಹೋಗ್ತೀನಿ ಸರ್ ಅಂತ. ಹೋಗಾದ್ಮೇಲೆ ಯಾರ್ದು ಅಂತ ಹೇಳಿದೆ. ಆಮೇಲೆ ಹೆಸ್ರು ಹೇಳಿದ ತಕ್ಷಣ ನಂಗೆ ಶಾಕ್ ಆಯಿತು. ನೋಡ್ರಿ ಇದೇನು ಇದು ಈ ಹೆಸರು, ಆ ಹುಡುಗಿ ನನಗೆಲ್ಲೋ ಒಂದು ಕಡೆ 6th ಸೆನ್ಸ್ ಹಂಗೆ ಅನ್ನಿಸ್ತಾ ಇತ್ತು. ಅದಾದಮೇಲೆ ಅಡ್ರೆಸ್ ನೋಡ್ರಿ ಏನು ಅಂತ ಅಂದ್ಬಿಟ್ಟು ಅಂತ ಅಷ್ಟೊತ್ತಿಗಾಗಲೇ ಅವ್ರು ಅಣದಿರು ಪೊಲೀಸ್ ಸ್ಟೇಷನ್ ಹತ್ರ ಬಂದರು. ಈಗ ಆಗಿದೆ ಈ ಥರ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಸರಿ ಅಂಥೇಳಿ ಅದು ಪೋಸ್ಟ್ಮಾರ್ಟಮ್ನ ನಾವು ಮಾಡಿ ಅವಳಿಗೆ ವಾಪಸ್ ಕೊಟ್ಟು. ಇದ್ರ ಮಧ್ಯೆ ಏನಾಗಿತ್ತು, ಆ ಹುಡುಗಿ ಅವ್ರ ಮನೆಗೆ ಹೊಟ್ಟೋಗೋದಾದ್ಮೇಲೆ ಅವ್ರ ಮನೆಯಲ್ಲಿದ್ದಾಗ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ಲು ಆ ಹುಡುಗಿ. ಪ್ರೆಗ್ನೆಂಟ್ ಆಗುವಂಥ ಸಮಯದಲ್ಲಿ ಏನಾಗೋಯ್ತು, ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಇದೆಲ್ಲ ಹೋಗುವಂಥ ಪರಿಸ್ಥಿತಿನಲ್ಲಿ ಚಪ್ಪಲಿ ಕಿತ್ತೋಗ್ಬಿಟ್ಟಿತ್ತು. ಒಂದು ಚಪ್ಪಲಿ ಹಾಕ್ಕೊಂಡು ಹೋಗ್ತಾಯಿದ್ಲು. ಆಗದಾಗ ಚಪ್ಪಲಿನ ಒಂದೇ ಜೊತೆ ಇದ್ದಿದ್ದು, ಅದರಲ್ಲಿ ಒಂದು ಪಿನ್ನೇನೋ ಇತ್ತು, ಅದು ಕಾಲಿಗೆ ಚುಚ್ಚಿಬಿಟ್ಟಿತ್ತು. ಆವಾಗ ಅವಳು ಕೇಳ್ತಾಳೆ, ಹಿಂಗೆ ನನಗೆ ಒಂದು ಚಪ್ಪಲಿ ನನಗೆ ಕೊಡಿಸ್ತೇ ಹೋದೆ, ಹಿಂಗೆ ಕಾಲಿಗೆ ಚುಚ್ಚಿಬಿಡ್ತು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ. ಬೈದು ಬಿಡ್ತಾನೆ ಅವನು. ಏನು ನಿಮ್ಮ ಅಣ್ಣಂದಿರು ಮಹಾ ದೊಡ್ಡ ಡಾಕ್ಟ್ರುಗಳು ಹಾಗೆ ಹೀಗೆ ಅಂದೆ, ಏನು ಮಹಾ ಕೊಚ್ಕೋತಿದ್ದೆ ನಿನಗೆ, ಯಾರೂ ಬರಲಿಲ್ಲ ನೋಡು ನಿನಗೆ ಇವಾಗ ಹಿಂಗೆಲ್ಲ ಆಗಿದ್ರು ಹಾಗೆ ಹೀಗೆ ಅಂತ ಬೈದು ಬಿಡ್ತಾನೆ ಅವನು. ಬೈದ ತಕ್ಷಣವೇ ಅವತ್ತೊಂದು ದಿವಸ ಎಲ್ಲ ಅವಳಿಗೆ ರಿಕಲೆಕ್ಟ್ ಆಗಿಬಿಡ್ತದೆ ಪೂರ್ತಿ. ಏನೇನಾಯಿತು, ಪೊಲೀಸ್ ಸ್ಟೇಷನ್ ಏನಾಯಿತು, ಅವ್ರ ಅಣ್ಣಂದಿರು ಎಷ್ಟು ಕಷ್ಟಪಟ್ಟರು, ಇದೆಲ್ಲ ಆಗಿ ಅವಳು ಹೋಗಿ ಮನೆಗೆ ಹೋಗ್ಬಿಟ್ಟು 5 ಲೀಟ್ರ್ ಸೀಮೆಣ್ಣೆ ಹಾಕ್ಕೊಂಡು ಬೆಂಕಿ ಹಚ್ಕೊಬಿಡ್ತಾಳೆ. ಕೊನೆಗೆ ಅವ್ರ ಅಣ್ಣಂದಿರು ಗೊತ್ತಾದ ತಕ್ಷಣವೇ ಅವ್ರು ಬಂದು ಇಮಿಡಿಯೇಟಾಗಿ ಸೆಂಟ್ ಜಾನ್ಸ್ಗೆ ಅಡ್ಮಿಟ್ ಮಾಡಿ, ಅಲ್ಲಿ ಸೆಂಟ್ ಜಾನ್ಸಲ್ಲಿ ಒಂದು 6 ಮಂತ್ಸ್ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಯಾವ ಮಟ್ಟಕ್ಕೆ ಸ್ಟ್ರಗಲ್ ಪಡ್ತಾರೆ ಅವರು ಅಂದರೆ ಅವ್ನು ಉಳಿಸ್ಕೋಬೇಕು ಅಂತ ಎವ್ರಿ ಡೇ ಎಲ್ಲ ಕೆಲಸ ಬಿಟ್ಬಿಡ್ತಾರೆ, ಎಲ್ಲೂ ಹೋಗಲ್ಲ. ದುಬೈನಲ್ಲೂ ಕೆಲಸ ಬಿಟ್ಬಿಡ್ತಾರೆ ಕಂಪ್ಲೀಟು. ನನ್ನ ಲೆಕ್ಕದಲ್ಲಿ ಅಂಥದ್ದು ನೋಡೋಕ್ಕೆ ಸಾಧ್ಯನೇ ಇಲ್ಲ ನಾನು ಆ ಥರ. ಕೊನೆಗೆ ಫೈನಲಿ ಸಿಂಗ್ಪುರ್ಗೆ ಕರ್ಕೊಂಡು ಹೋಗ್ತಾರೆ ಏರ್ ಆ್ಯಂಬುಲೆನ್ಸಲ್ಲಿ. ಅಲ್ಲಿಂದ ವಾಪಸ್ಸು ಬಂದು ಅಲ್ಲಿಂದನೇ ಏರ್ ಆ್ಯಂಬುಲೆನ್ಸಲ್ಲಿ ವಾಪಸ್ ತೊಗೊಂಡು ಬರ್ತಾರೆ, ಸತ್ತೋಗ್ಬಿಟ್ಟಿರೋದಂತ. ತಂದು ಇಲ್ಲಿ ಇದಕ್ಕೆ ತೊಗೊಂಡೋದಾಗ ಇಲ್ಲೊಂದು ಮೆಮೊ ಬರುತ್ತೆ ನಮ್ಗೆ ಹಾಸ್ಪಿಟ್ಲಿಂದ, ಹೀಗಾಗಿದೆ, ಡೆತ್ತು ಸುಟ್ಟಿದೆ ಅಂತ ಅಂದ್ಬಿಟ್ಟು ಅಂತ. ಮತ್ತು ಹೇಗೇನು ಆ ಮೆಮೊ ತೊಗೊಂಡು ನಾವು ಆವಾಗಲೇ ನಮ್ಗೆ ಗೊತ್ತಾಗಿದ್ದು ಇವಳು ಸುಟ್ಕೊಬಿಟ್ಟಿದ್ದಾಳೆ ಅಂದ್ಬಿಟ್ಟು ಅಂತ. ಅಂದರೆ ಯಾಕೆ ಹೇಳ್ತೀನಿ ಇದನ್ನು ಅಂತ ಅಂದರೆ, ನಮ್ಮ ನಿರ್ಧಾರಗಳು ಯಂಗ್ಸ್ಟರ್ಸ್ಗಳಿಗೆ ಏನೇ ಮಾಡಬೇಕಾ ಅಂತ ಜೀವನ ಮಾಡುವಂತಹ ಜೀವನದ ಒಂದು ನಾವೇನು ದೀಪ ಅಂಟಿಸೋಕೆ ಹೋಗ್ತೀವೋ ಆ ಸಮಯದಲ್ಲಿ ನೀವು ಸರಿಯಾದಂಥ ನಿರ್ಧಾರ ತಗೊಂಡು, ನೀವು ಸರಿಯಾದಂಥ ನಾನು ಯೋಗ್ಯ ಇದ್ದೀನಾ, ನನಗೆ ಶಕ್ತಿ ಇದೆಯಾ ಅಂತ ಅನ್ನುವಂಥದ್ದು ನಿರ್ಧಾರಗಳ ಮಾಡಿ ನನ್ನ ಲೆಕ್ಕದಲ್ಲಿ ಇದನ್ನು ಮಾಡಬೇಕು. ಯಾಕೆಂದರೆ ಇದು ಬಂದ್ಬಿಡುತ್ತೆ, ಏನು ಪ್ರೀತಿ, ಲವ್, ಪ್ರಣಯ ಇವೆಲ್ಲ ಮನುಷ್ಯನಲ್ಲಿ ಬರ್ತಕ್ಕಂಥ ಸಹಜ. ಅದನ್ನು ನೀನು ಹೇಗೆ ಒಂದು ಏನು ರೇಷ್ಮೆ ಗೂಡು ಅಷ್ಟು ಬ್ಯೂಟಿಫುಲ್ಲಾಗಿ ಕಕ್ಕೂನ್ ಯಾವ ಥರ ಕಟ್ಟಿರ್ತದೋ ಒಳಗಡೆನೇ ಸೇರಿಕೊಂಡು, ಆ ಥರ ಒಬ್ಬ ಮನುಷ್ಯನ ನಮ್ಮ ಗಂಡಸರ ಜೀವನ ಹೇಗೆ ಕಟ್ಬಿಡ್ತೀವಿ, ತುಂಬ ಚೆನ್ನಾಗಿ ಗೂಡು ಕಟ್ತೀವಿ, ಭಾಳ ಅದ್ಭುತವಾದಂಥ ಕಕ್ಕೂನ್ ಕಟ್ತೀವಿ. ಆದರೆ ಒಳಗಡೆನೇ ಗಂಡಸು ಒಳಗಡೆ ಸೇರ್ಕೊಬಿಡ್ತಾನೆ, ಯಾರಿಗೂ ಕಾಣಿಸಲ್ಲ. ಅವನ ಕೆಲಸ ಅದ್ಭುತವಾಗಿ ಮಾಡಿ ಸಮಾಜಕ್ಕೆ ಬೇಕು,
ಈ ಸಮಾಜದಲ್ಲಿ ನಂದೂ ಏನಾರು ಆಗಲಿ, ನಾನು ನನ್ನನ್ನು ರಕ್ಷಣೆ ಬೇಕು ಅನ್ನುವಂಥ ಕಟ್ಕೊಂಡಿದ್ದರೂ ಆದರೆ ಒಳಗಡೆ ಒಂದು ದಿವಸ ಇದ್ರೂ ಅದನ್ನು ಸಹ ಬೇರೆಯವ್ರು ಬಳಸ್ತಾರೆ. ಮತ್ತು ಇದನ್ನು ಸಹ ಒಳಗಡೆಗೆ ನೀರಿಗೆ ಹಾಕಿ ಬಿಸಿ ನೀರಲ್ಲಿ ಈ ಮನುಷ್ಯನೂ ಸಹ ಒಳಗಡೆ ಇರ್ತಕ್ಕಂಥ ಕಕ್ಕೂನಲ್ಲಿ ಏನು ಪ್ಯೂಪ ಇರುತ್ತೋ ಅದನ್ನು ಸಹ ಬಿಸಿ ನೀರಿಗೆ ಹೋಗ್ಬಿಡುತ್ತೆ. ಅಂದರೆ ಮನುಷ್ಯನ ಏನು ಗಂಡಸು ಅಂತ ಅನ್ನುವಂಥದ್ದು ಜೀವನ ನನ್ನ ಲೆಕ್ಕದಲ್ಲಿ ಇಷ್ಟೇ. ಆ ಕಾರಣಕ್ಕೆ ನಾವು ಯಾವುದನ್ನು ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ವಾಟ್ ಈಸ್ ನನ್ನ ಕೆಲಸ ಅಷ್ಟೇ, ನಾನುಂಟು, ನನ್ನ ಕೆಲಸ ಉಂಟು, ಸತ್ಯ ಉಂಟು, ಅದ್ರ ಹಿಂದೆ ನಾನುಂಟು. ಅದು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಹೋಗಬಾರ್ದು. ನನ್ನ ಲೆಕ್ಕದಲ್ಲಿ ನಿರ್ಧಾರಗಳು ಭಾಳ ಸರಿಯಾದಂಥ ಸಮಯದಲ್ಲಿ ಸರಿಯಾದ ನಿರ್ಧಾರ ಇರಬೇಕು. ಮತ್ತು ಯಂಗ್ಸ್ಟರ್ಸ್ಗಳು ಏನೇ ತೀರ್ಮಾನಗಳು ತಗೋಬೇಕಂತ ಸಮಯದಲ್ಲಿ ಅಕಸ್ಮಾತ್ ಏನಾದರೂ ಇದ್ದರೂ ಹಿಂಗಾಗಿದೆ ಅಂಥೇಳಿ ಮನೆಗಳಿಗೆ ತಿಳಿಸ್ಬೇಕು, ಈ ಥರದ್ದೊಂದು ನಡೀತಾ ಇದೆ, ಹಿಂಗಿದೆ ಏನು ಅಂತ. ಕೊನೆಯ ಭಾಗದಲ್ಲಿ ಎಲ್ಲ ಆದಮೇಲೆ ಚೌಲ್ಟ್ರಿಗೆ ಬಂದು ಓಡೋಗ್ಬಿಡುವಂಥದ್ದು, ಚೌಲ್ಟ್ರಿ ರಿಸೆಪ್ಷನ್ಗೆ ಬಂದಾಗ ಓಡೋಗ್ಬಿಡು, ಇವೆಲ್ಲ ಕೇಸ್ಗಳು ಮಾಡಿದ್ದೀವಿ ನಾವು. ಇವೆಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ, ಹುಡ್ಕೊಂಡು ಬಂದಿದ್ದೀವಿ. ಅಂಥ ನಿರ್ಧಾರಗಳನ್ನ ಖಂಡಿತವಾಗ್ಲೂ ಸಮಾಜದಲ್ಲಿ ಆದಂಥವು ನಿದರ್ಶನಗಳಾಗಬಾರ್ದು. ಆ ಕಾರಣಕ್ಕೆ ನೀವುಗಳು ಅದಕ್ಕೆ ಪಾತ್ರಧಾರಿಗಳಾಗಬಾರ್ದು. ಇದರಿಂದ ಜವಾಬ್ದಾರಿಗಳಿಂದ ನೀವು ನುಣುಚ್ಕೋಬಾರ್ದು. ಆ ಕಾರಣಕ್ಕೆ ಸಮಾಜ ಸ್ವಾಸ್ಥ್ಯ ಸಮಾಜ ಆಗಬೇಕು ಅಂದರೆ ನಿಮ್ಮ ನಿರ್ಧಾರಗಳು, ಯಂಗ್ಸ್ಟರ್ ನಿರ್ಧಾರಗಳು ಭಾಳ ಅದ್ಭುತವಾದಂಥ ಶುದ್ಧವಾದಂಥ ನಿರ್ಧಾರಗಳಿರಬೇಕು. ಥ್ಯಾಂಕ್ ಯು. ನಾನಿವತ್ತು ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಅನ್ನುವಂಥದ್ದಕ್ಕೆ ನಾನು ಮಾತಾಡೋಕ್ಕೆ ಅಂತ ಬಂದಿದ್ದೆ. ಅದು ನಂಗೆ ಗೊತ್ತಾಯಿತು, ಈ ಮೆನ್ಸ್ ಡೇ ಒಂದಿದೆ ಅನ್ನುವಂಥದ್ದು ನೀವು ಬಂದಾಗಲೇ ಕರೆದಾಗಲೇ ನನಗೂ ಒಂದು ಸರ್ಪ್ರೈಸ್ ಆಯಿತು. ಯಾಕೆಂದರೆ ಈಗಾಗಲೇ ನಾನು ಮಾತಾಡಿದ್ದೆ, ಒಂಥರ ನಾವು ಕಕ್ಕೂನ್ಗಳಿದ್ದಂಗೆ ಒಳಗೆ ಸೇರಿಕೊಂಡಿರ್ತೀವಿ, ಅದ್ಭುತವಾದಂಥ ಮನೆ ಕಟ್ಟಿರ್ತೀವಿ, ಅದನ್ನು ನವಿರಾದಂಥ ಸೀರೆನೇ ಬಟ್ಟೆ ಹಾಕ್ಕೊಂಡು ಸಮಾಜದಲ್ಲಿ ಅದು ಮತ್ತೆ ಬಿಂಬಿಸೋಕ್ಕೆ ಪ್ರಾರಂಭ ಆಗ್ತದೆ. ದಟ್ ಈಸ್ ಅವರ್ ಲೈಫ್. ನಾವು ಪ್ರತಿನಿತ್ಯ ಪ್ರತಿ ನಿಮಿಷ ನಾವು ಮಾಡ್ತಕ್ಕಂಥ ಯಾವುದೇ ಒಂದು ಕೆಲಸ ಆಗಲಿ ಈ ಥರ ಒಂದು ಸಮಾಜಕ್ಕೆ ಅರ್ಪಣೆ ಆಗಬೇಕು. ಆ ಕಾರಣಕ್ಕೆ ಯಂಗ್ಸ್ಟರ್ಸ್ಗಳಿಗೆ ದಯಮಾಡಿ ತಾವು ತಗೊಳ್ಳುವಂಥ ನಿರ್ಧಾರಗಳು ಅದ್ಭುತವಂಥ ನಿರ್ಧಾರಗಳಾಗಿರಲಿ. ಯಾವುದೂ ಪಜಲ್ ನಿರ್ಧಾರ, ಯಾವುದೂ ಹಿಡನ್ ಅಜೆಂಡಾಗಳ ನಿರ್ಧಾರಗಳು ಇರಬಾರ್ದು. ಅದು ಭಾಳ ಸ್ವಾಸ್ಥ್ಯವಾಗಿ ನೇರವಾದಂಥ ನಿರ್ಧಾರಗಳಿರಬೇಕು. ಇಂಥ ಸಮಯದಲ್ಲಿ ತಾವುಗಳು ಸಮಯಕ್ಕೆ ಸರಿಯಾದಂತಹ ನಿರ್ಧಾರಗಳನ್ನ ತಗೊಂಡ್ರೆ ಓಕೆ. ಸಮಯವಲ್ಲದ ಮತ್ತು ಯೋಗ್ಯವಲ್ಲದ ಮತ್ತು ನಮಗೆ ಅದು ನಾವು ದಕ್ಕಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ನಿರ್ಧಾರಗಳನ್ನ ತಗೊಂಡು ಅದ್ರ ಒಳಗಡೆ ಸಿಗಾಕೊಂಡು ವಿಲಿ ಒದ್ದಾಡಿ ಅದರಿಂದ ಆಚೆ ಬಂದು ಕೆಟ್ಟ ಸಮಾಜ ನಿರ್ಮಾಣ ಆಗಿಬಿಡುತ್ತೆ. ಆ ಕಾರಣಕ್ಕೆ ಈ ಒಂದು ಇಂಟರ್ನ್ಯಾಷನಲ್ ಏನು ಮೆನ್ಸ್ ಡೇ ಅಂತ ಅನ್ನುವಂಥದ್ದು ಏನಿದೆಯೋ, ಅಂತಾರಾಷ್ಟ್ರೀಯ ಮನುಷ್ಯನ ದಿನ ಅಂತ ಅಂದರೆ ಮಾನವನ ದಿನ ಅಂತ ಅಂದರೂ ತಪ್ಪಾಗಲಾರ್ದು. ಇಂಥ ದಿವಸ ನಾವು ನೀವುಗಳೆಲ್ಲ ಒಳ್ಳೆಯ ನಿರ್ಧಾರ, ಒಳ್ಳೆಯ ಸ್ವಾಸ್ಥ್ಯ ಸಮಾಜ, ಒಳ್ಳೆಯ ಸಮಾಜವನ್ನು ಕಟ್ಟಲು ನಾವು ನೀವುಗಳು ಮತ್ತು ಯಂಗ್ಸ್ಟರ್ಸ್ಗಳು ಒಂದು ಪಿಲ್ಲರ್ ಆಗಲಿ, ಒಂದು ಬುನಾದಿ ಆಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.